ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಅಸ್ತು ತೇಜಸ್ವಿನೋಧೀತಂ ಅಸ್ತು ಚ ಬ್ರಹ್ಮವರ್ಚಸಂ ಸಂಪಾದಯೇಮಹಿ ಸಹ ವೀರ್ಯಂ ಕೃಷೀಮಹಿ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಯಯಾತಿ 5 ಜನ ಮಕ್ಕಳಲ್ಲಿ ಶುಕ್ರಾಚಾರ್ಯರು ಕೊಟ್ಟ ವೃದ್ಧಾಪ್ಯದ ಶಾಪವನ್ನು ನೀವು ಸ್ವೀಕರಿಸಿ ಅಂತ ಪ್ರತಿಯೊಬ್ಬರ ಹತ್ರ ಕೇಳಿದಾಗಲೂ ಮೊದಲಿನ 4 ಮಂದಿ ಯಾರೂ ಒಪ್ಪಿಕೊಳ್ಳದೆ ಕೊನೆಗೆ ಪೂರು ಒಪ್ಪಿಕೊಂಡ ಪರಿಣಾಮವಾಗಿ ವೃದ್ಧಾಪ್ಯವನ್ನು ಅವನಿಗೆ ವರ್ಗಾಯಿಸಿ ತಾನು 1000 ವರ್ಷಗಳ ಕಾಲ ಭೂಮಿಯಲ್ಲಿ ತಾನು ಗೃಹಸ್ಥನಾಗಿ ನಡೆಸಬೇಕಿದ್ದ ಧರ್ಮವನ್ನು ಮತ್ತು ರಾಜನಾಗಿ ನಡೆಸಬೇಕಾಗಿದ್ದ ಕಾರ್ಯಭಾರವನ್ನು ಸಂಪೂರ್ಣ ತೃಪ್ತಿಯಿಂದ ನಡೆಸಿದ. ಆದರೆ ಒಂದಂತೂ ಅವನಿಗೆ ರಿಯಲೈಸ್ ಆಗಿದ್ದೇನು ಅಂತಂದರೆ, ಈ ದೇಹದ ಆಕಾಂಕ್ಷೆಗಳನ್ನು ಅನುಭವಿಸಿ ತೃಪ್ತಿಪಡಿಸುವುದು ಸಾಧ್ಯ ಇಲ್ಲ. ಈ ಇಂದ್ರಿಯಗಳ ಮಿತಿಯನ್ನು ಅರ್ಥ ಮಾಡಿಕೊಂಡು ಅದರಿಂದ ಒಂದು ಸಾಧನೆಯ ಹಂತದವರೆಗೆ ಮಾತ್ರ ಬೆಳೆದು ನಿಂತು ಇದು ಇಷ್ಟೇ ಅಂತ ನಾವೇ ಅದನ್ನು ನಿರಾಕರಿಸಬೇಕು ಹೊರತು ಇಂದ್ರಿಯ ಬಯಸುವುದು ಕಮ್ಮಿ ಮಾಡುವುದು ಅಂತಿಲ್ಲ. ಭೂಯ ಏವಾಭಿವರ್ಧತೆ. ಆಸೆಪಟ್ಟು ಒಂದನ್ನು ಭೋಗಿಸಿ ಸಂತೋಷಪಟ್ಟು ಅದನ್ನು ಅನುಭವಿಸಿ ಅದಕ್ಕೆ ಸಾಕು ಅಂತ ಅನಿಸುವುದು ಸಾಧ್ಯ ಇಲ್ಲ. ಅದು ಹೇಗೆ ಅಂದರೆ ಬೆಂಕಿಗೆ ತುಪ್ಪ ಹಾಕಿದ ಹಾಗೆ ಅಂತ. ಮತ್ತಷ್ಟು ಭೂಯ ಏವ ಅಭಿವರ್ಧತೆ ಅಂತ ತೀರ್ಮಾನ ಮಾಡಿ ಮಗನಿಗೆ ವಾಪಸ್ಸು ತನ್ನ ಯೌವನವನ್ನು ಒಪ್ಪಿಸಿ ವೃದ್ಧಾಪ್ಯವನ್ನು ಮರಳಿ ತನ್ನದನ್ನೇ ಪಡೆದು ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ತನ್ನ ದೇಹವನ್ನು ತ್ಯಾಗ ಮಾಡಿದ ಅಂತ ಆದಮೇಲೆ ಅವನು ಸ್ವರ್ಗಕ್ಕೆ ಹೋದ. ಸ್ವರ್ಗಕ್ಕೆ ಹೋಗಿ ಅವನು 1000 ವರ್ಷಗಳ ಕಾಲ ಅವನಿಗೆ ಎಚ್ಚರ ಆಗಿತ್ತಲ್ಲ, ಮೊದಲೊಮ್ಮೆ ಕಳ್ಕೊಂಡದ್ರಿಂದಾಗಿ ಪ್ರತಿ ಕ್ಷಣವೂ ಅವನು ಇದು ಇಂಪಾರ್ಟೆಂಟು, ಇದು ಮಿಸ್ ಮಾಡಬಾರ್ದು. ಯಾವಾಗಲೂ ನಮಗೊಂದು ವಸ್ತು ಕಳೆದು ಹೋದ್ಮೇಲೆ ಅದರ ಬೆಲೆ ಜಾಸ್ತಿ ಗೊತ್ತಾಗೋದು. ಹಾಗಾಗಿ ಅವನಿಗೆ ವೃದ್ಧಾಪ್ಯ ಬಂದಾಗ ಏನು ಮಾಡ್ಲಿಕ್ಕಾಗದೆ ಒತ್ತಾಟ ಪಡ್ತಾ ಇರಬೇಕಾದ್ರೆ ಮಗನಿಂದ ಪಡೆದ ಯೌವನದ 1 ಕ್ಷಣವನ್ನು ವ್ಯರ್ಥಪಡಿಸಬಾರದು ಅಂತ ಯೋಚಿಸಿ ಮಾಡಿದ ಪ್ರಾಮಾಣಿಕತೆ ಇತ್ತಲ್ವಾ, ಅದು ಅವನಿಗೆ ಸ್ವರ್ಗದಲ್ಲಿ ಬಹಳ ದೀರ್ಘಕಾಲ ಬಾಳುವಂತೆ ಮಾಡುವ ದೊಡ್ಡ ಪುಣ್ಯದ ಬಲ ಇತ್ತು. ಸ್ವರ್ಗಕ್ಕೆ ಹೋದ. ಸ್ವರ್ಗದಲ್ಲಿ ಉಷಿತ್ವಾಚ ವನೇವಾಸಂ, ಅವನ ಬೆಳವಣಿಗೆ ಏನಾಯಿತು, ಕಾಡಿನಲ್ಲಿ ತಪಸ್ಸು ಮಾಡ್ತಾ ಕೊನೆಗೆ ಋಷಿಗಳ ಜೊತೆಗೂ ಕೂಡ ಚೆನ್ನಾಗಿ ಜ್ಞಾನದ ವಿಷಯವನ್ನು ಕೂಡ ಹೆಚ್ಚು ತಿಳಿದಿದ್ದಾದ್ರಿಂದಾಗಿ ಸ್ವರ್ಗದಲ್ಲಿ ಅವನನ್ನು ಎಲ್ಲರೂ ಮುತ್ತಿಕೊಂಡ್ರು. ಇವನು ಜ್ಞಾನದಿಂದಲೂ ಶ್ರೇಷ್ಠ ಇದ್ದಾನೆ, ಕರ್ಮದ ಅನುಭವವೂ ಇವನಲ್ಲಿ ಹೆಚ್ಚು ಇದೆ, ಹಾಗಾಗಿ ಇವನಿಂದ ನಮಗೆ ಬೇಕಾದಷ್ಟು ಒಳ್ಳೆಯ ಸಂಗತಿಗಳು ಸಿಗ್ತಾವೆ. ಸ್ವರ್ಗತಶ್ಚ ಪುನರ್ಬ್ರಹ್ಮನ್ ವಸಂದೇವ ನಿವೇಶ್ಮನಿ ಕಾಲೇನ ನಾತಿ ಮಹತ ಕಥಂ ಶಕ್ರೇಣ ಪಾತಿತಃ. ಮಧ್ಯದಲ್ಲಿ ವೈಶಂಪಾಯನರು ಹೇಳ್ತಾ ಅವನು ಸ್ವರ್ಗಕ್ಕೆ ಹೋಗಿ ಮತ್ತೆ ವಾಪಸ್ಸು ಭೂಮಿಗೆ ಬಿದ್ದ ಅಂತ ಹೇಳ್ದ. ಅಲ್ಲ, ಇಂಥ ದೊಡ್ಡ ತಪಸ್ಸು ಮಾಡಿ ಇಷ್ಟು ಜ್ಞಾನ ಪಡೆದು ಒಳ್ಳೆಯ ಕರ್ತವ್ಯಗಳನ್ನ ಲೋಪದೋಷ ಇಲ್ಲದಂತೆ ನೆರವೇರಿಸಿದವನಿಗೆ ಸ್ವರ್ಗದಿಂದ ಪಾತ ಹೇಗಾಯಿತು, ಸ್ವರ್ಗದಿಂದ ಯಾಕೆ ಬಿದ್ದ, ಅದನ್ನು ನೀವು ಹೇಳಿ ಅಂತ ಜನಮೇಜಯ ಕೇಳಿದಾಗ ವೈಶಂಪಾಯನರು ಅದಕ್ಕೆ ವಿವರಣೆ ಕೊಡ್ತಾ, ಹಂತತೆ ಕಥಯಿಷ್ಯಾಮಿ ಯಯಾತೇರುತ್ತರಾಂ ಕಥಾಂ ದಿವಿಚೇ ಹಚ ಪುಣ್ಯಾರ್ಥಾಂ ಸರ್ವಪಾಪ ಪ್ರಣಾಶಿನಿ. ನಮಗೂ ಇದು ಎಚ್ಚರದಲ್ಲಿರಬೇಕಾದ ಸಂಗತಿ ಅನ್ನೋದಕ್ಕೋಸ್ಕರ ಈ ಮಾತು ಹೇಳಿದ್ರು ಅವರು. ನಿನಗೆ ಹೇಳ್ತೇನೆ ಯಯಾತಿಯ ಉತ್ತರದ ಕಥೆ, ಯಯಾತಿ ಸ್ವರ್ಗಸ್ಥನಾದ ನಂತರದ ಕಥೆ ಏನು ಅನ್ನೋದನ್ನು ನಾನು ನಿನಗೆ ಹೇಳ್ತೇನೆ. ಅವನು ಶಾಸಿತಾತ್ಮ ಜಿತಕ್ರೋಧ ತರ್ಪಯನ್ ಪಿತೃದೇವತಾ ಅಗ್ನಿಶ್ಚ ವಿಧಿವಜ್ಜುಹ್ವನ್ ವಾನಪ್ರಸ್ಥವಿಧಾನತಃ. ಅವನು ಬದುಕಿದ್ದಾಗ ಎಲ್ಲ ಕರ್ತವ್ಯಗಳಲ್ಲಿ ಮುಖ್ಯವಾದದ್ದು ತಂದೆ ತಾಯಿಗಳ ಕ್ಷೇಮವನ್ನ ಋಣವನ್ನ ತೀರಿಸುವಂತಹದ್ದು. ಬದುಕಿದ್ದಾಗ ಅವರನ್ನು ನೋಡಿಕೊಳ್ಳುವ ಮೂಲಕ, ಅವರು ತೀರಿಕೊಂಡ ಬಳಿಕ ಅವರಿಗೆ ಮಾಡಬೇಕಾದ ಅದ್ಯಾವುದು ಔರ್ಧ್ವದೇಹಿಕ ಅಥವಾ ಶ್ರಾದ್ದ ತರ್ಪಣಾದಿಗಳನ್ನು ಏನು ಮಾಡಬೇಕು ಅದೆಲ್ಲವನ್ನು ಅವನು ಪ್ರಾಮಾಣಿಕವಾಗಿ ಮಾಡಿದ್ದ. ಅಗ್ನಿಯನ್ನ ಚೆನ್ನಾಗಿ ಚರಣ ಮಾಡಿದ್ದ. ಇದೆಲ್ಲದರ ಪರಿಣಾಮವಾಗಿ ಪೂರ್ಣಂ ವರ್ಷ ಸಹಸ್ರಂಚ ಏವಂ ವೃತ್ತಿರಭೂನ್ ನೃಪಃ ಅಭಕ್ಷಃ. ಬರೀ ಕಂದ ಮೂಲಗಳನ್ನ, ಆಮೇಲೆ ಬರಿಯ ಎಲೆಗಳನ್ನ, ಆಮೇಲೆ ಬರಿಯ ಗಾಳಿಯನ್ನ, ಆಮೇಲೆ ಗಾಳಿಯನ್ನೂ ಬಿಟ್ಟು ಸೂರ್ಯನ ಕಿರಣಗಳಿಂದಲೇ ಬದುಕಿ ಇಷ್ಟು ಹಠತೊಟ್ಟು ಮಾಡಿದ ಯಜ್ಞದ ತಪಸ್ಸಿನ ಫಲವಾಗಿ ಅವನಿಗೆ ಎಲ್ಲರೂ ಬಂದು ಬಹಳ ಆತ್ಮೀಯತೆಯಿಂದ ತಮ್ಮ ಪರಿಚಯವನ್ನು ತಾವೇ ಮಾತಾಡಿಕೊಂಡು ಅವನ ಮುಂದೆ ನಿಲ್ತಾ ಇದ್ರು.
ಯದಾಹ ಪೂರುಸ್ತವ ರೂಪೇಣ ರಾಜನ್ ಜರಾಂ ಗೃಹೀತ್ವಾ ಪ್ರಚಚಾರ ಭೂಮೌ ತದಾ ಚ ರಾಜ್ಯಂ ಸಂಪ್ರದಾಯೈವ ತಸ್ಮೈ ತ್ವಯಾ ಕಿಮುಕ್ತಃ ಕಥಯೇಹ ಸತ್ಯಂ. ಶಕ್ರ ಅಂದ್ರೆ ಇಂದ್ರ ಅವನನ್ನು ಮಾತಾಡಿಸ್ತಾನೆ ಸ್ವರ್ಗಕ್ಕೆ ಹೋದ ಬಳಿಕ. ನಿನ್ನ ಮಗ ನಿಜವಾಗಿಯೂ ನಿನ್ನನ್ನ ತುಂಬ ಉದ್ಧಾರ ಮಾಡಿದ್ದಾನೆ ಅಂತಲೇ ಹೇಳಬೇಕು. ಅಷ್ಟು ಅವನಿಗೆ ನಿನ್ನ ಬಗ್ಗೆ ಕಾಳಜಿ ವಹಿಸುವುದಕ್ಕೆ ನೀನು ಅವನನ್ನು ಯಾವ ರೀತಿ ಬೆಳೆಸಿದ್ದಿ, ನೀನು ಅವನಿಗೆ ಏನೇನು ಹೇಳಿ ಅವನನ್ನ ಜೀವನದಲ್ಲಿ ಸಂಸ್ಕಾರದಲ್ಲಿ ಇರುವಂತೆ ಮಾಡಿದ್ದಿ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಯಯಾತಿ ಹೇಳ್ತಾನೆ, ನಾನು ನನ್ನ ಕರ್ತವ್ಯದ ಮೂಲಕನೇ ಪಾಠ ಮಾಡಿದ್ದು ಹೊರತು ಹೀಗ್ ಮಾಡು ಹಾಗೆ ಮಾಡು ಅಂತ ನಾನು ಯಾವತ್ತೂ ಅವನಿಗೇನು ಹೇಳಿರಲಿಲ್ಲ. ಅಂದ್ರೆ ಬಾಲ್ಯದಲ್ಲಿ ಬುದ್ಧಿ ಬರುವ ತನಕ ಕೆಲವು ಹೇಳಬೇಕಾಗುತ್ತೆ, ಗೊತ್ತಾಗುದಿಲ್ಲ ಏನ್ ಮಾಡಬೇಕು ಅಂತ. ಆದ್ರೆ ಬುದ್ಧಿ ಬಂದ ಬಳಿಕ ನಾವು ಅವರ ಕಣ್ಣ ಮುಂದೆಯೇ ಪ್ರತಿಯೊಂದು ಕರ್ತವ್ಯವನ್ನು ನಡೆಸುವಾಗಲೂ ಇದರಲ್ಲಿ ಎಷ್ಟು ತಿಳ್ಕೊಂಡು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ತಿಳ್ಕೊಂಡು ಮಾಡುವುದರಿಂದಾಗಿ ಅವರಿಗೆ ಅನ್ಸತ್ತೆ ಇವರು ಮಾಡುವಂತಹ ಪ್ರತಿಯೊಂದು ಕರ್ತವ್ಯಕ್ಕೂ ಅರ್ಥ ಇದೆ. ಆ ಅರ್ಥಪೂರ್ಣವಾಗಿ ತಿಳಿದು ಮಾಡಿದಾಗ ಆ ಪರಿಸರದಲ್ಲಿದ್ದ ಎಲ್ಲ ಋಷಿಗಳು, ದೇವತೆಗಳು, ತಪಸ್ವಿಗಳು ಇವರೆಲ್ಲರೂ ಕೂಡ ನಮ್ಮ ಅಪ್ಪನನ್ನ ಮೆಚ್ಚಿದ್ದಾರೆ ಅಂತಂದಾಗ ನಾನು ಇದೇ ದಾರಿಯಲ್ಲಿ ಇರಬೇಕು ಅನ್ನೋದು ಅವನಿಗೆ ತಲೆಗೆ ಹೋಯ್ತು. ಹಾಗಾಗಿ ಪೂರು ನನ್ನ ಕೈಯಿಂದ ವೃದ್ಧಾಪ್ಯವನ್ನ ಸ್ವೀಕರಿಸಿ ಯೌವನವನ್ನ ಕೊಟ್ಟು ನಮ್ಮ ಅಪ್ಪ ಮಾಡುವ ಒಳ್ಳೆ ಕೆಲಸಕ್ಕೆ ನನ್ನದೂ ಸಪೋರ್ಟ್ ಇರಬೇಕು ಅಂತ ಈ ರೀತಿ ಬೆಳೆದು ನಿಂತ. ಮಗನಿಗೆ ನೀನು ಹೇಳಿದ್ದೇನು, ತ್ವಂ ಹಿ ಧರ್ಮವಿದೋ ರಾಜನ್ ಕಥಸೇ ಧರ್ಮಮುತ್ತಮಂ ಕಥಯಸ್ಯ ಪುನರ್ಮೇತ್ಯ ಲೋಕವೃತ್ತಾಂತಮುತ್ತಮಂ. ಲೋಕದ ಬಗ್ಗೆ ಅವನಿಗೆ ತಿಳುವಳಿಕೆ ಹೇಗಿತ್ತು ನಿನ್ನ ಮಗನಿಗೆ? ಅವನು ಹೇಳ್ತಾನೆ, ಅಕ್ರೋಧನೇಭ್ಯ ವಿಶಿಷ್ಟ ತದಾ ಅತಿತಿಕ್ಷೋರ್ವಿಶಿಷ್ಟ ಅಮಾನುಷೇಭ್ಯೋ ಮಾನುಷಾಶ್ಚ ಪ್ರಧಾನಾಃ ವಿದ್ವಾಂಸ್ತತೈವ ವಿದುಷಃ ಪ್ರಧಾನಃ. ನಾನು ಅವನಿಗೆ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಹೇಳ್ತಾ ಇದ್ದದ್ದು, ಕೋಪ ಅನ್ನೋದು ಜೀವನದ ದೊಡ್ಡ ಶತ್ರು. ಅದನ್ನು ಎಷ್ಟು ನಾವು ಹೆಚ್ಚು ಮಾಡ್ತಾ ಹೋಗ್ತೇವೋ ನಮ್ಮ ಬೇರೆ ಎಲ್ಲಾ ಸಾಧನೆಗಳು ಅದರ ಮೇಲೆ ಬೂದಿ ಎರಚಿದ ಹಾಗೆ ಕೆಂಡವನ್ನು ಮತ್ತಷ್ಟು ತಗ್ಗಿಸ್ತಾ ಹೋಗುತ್ತೆ, ಅದರ ಒಳಗಿನ ಸತ್ವವನ್ನು ಹಾಳು ಮಾಡುತ್ತೆ. ಅದರಿಂದಾಗಿ 1000 ಯಾಗ ಮಾಡಿದವನು ಮತ್ತು ಕೋಪ ಮಾಡಿಕೊಳ್ಳದವನು ಇಬ್ಬರನ್ನ ತೂಗಿದ್ರೆ ಯಾರು ಅಂದ್ರೆ ಕೋಪ ಮಾಡಿಕೊಳ್ಳುವುದವನು ತೂಗ್ತಾನೆ ಹೊರತು 1000 ಯಾಗ ಮಾಡಿದ್ದು ಅನ್ನೋದು ಲೆಕ್ಕಕ್ಕೆ ಬರುವುದಿಲ್ಲ. 1000 ಯಾಗ ಮಾಡುವಾಗಲೂ ಎಲ್ಲರ ಮೇಲೆ ರೇಗಾಡಿಕೊಂಡು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಸರಿ ಆಗ್ಲಿಲ್ಲ ಹೆಚ್ಚಾಯಿತು ಕಮ್ಮಿ ಆಯಿತು ಅಂತ ಬೈಕೊಂಡು ಕೂಡುವುದಕ್ಕಿಂತ ನಿಜವಾಗಿಯೂ ಮಾಡುವ ಸಣ್ಣದೇ ಆದ ತನ್ನದೇ ಮನೆಯದ ಕರ್ತವ್ಯವನ್ನ ಕೋಪ ಮಾಡಿಕೊಳ್ಳದೆ ಎಲ್ಲರಿಂದಲೂ ಪ್ರೀತಿಯನ್ನು ಸಂಪಾದಿಸಿ ಮಾಡಿದ ಅಂತಂದ್ರೆ ಅವನು ಹೆಚ್ಚುಗಾರಿಕೆಯನ್ನು ಪಡೀತಾನೆ ಅನ್ನುವುದು ನಾನು ಅವನಿಗೆ ಹೇಳಿದ ಮಾತು. ನಾರುಂತುತಃ ಸ್ಯಾತ್ ನೃಶಂಸವಾದಿ ನಹೀನತಃ ಪರಮಂ ಅಭ್ಯಾದದೀತ ಯಥಾಸ್ಯ ವಾಚಾ ಚ ಪರ ಉದ್ವಿಜೇತ ನತಾಂ ವದೇಯುರ್ ಉಷತೀಂ ಪಾಪಲೋಕ್ಯಾಂ. ಇನ್ನೊಬ್ಬರನ್ನ ಹಿಂಸೆ ಪಡಿಸದೇ ಇರುವುದು, ನಾವು ಹಿಂಸೆಗೊಳ್ಳದ ಹಾಗೆ ಅಂದ್ರೆ ಕೋಪ ಮಾಡಿಕೊಂಡು ಮಾತಾಡದೇ ಇರುವುದು, ಇನ್ನೊಬ್ಬರಲ್ಲಿ ಇರುವ ಗುಣವನ್ನು ಗುರುತಿಸದೆ ಅವರನ್ನ ಹೀನ ಅಂತ ಭಾವಿಸುವುದು, ಅಥವಾ ಮಾತಿನಲ್ಲಿ ಇನ್ನೊಬ್ಬನನ್ನ ಪ್ರೋವೋಕ್ ಮಾಡಿ ಬೇಡದ ಕೆಲಸಕ್ಕೆ ಅವನನ್ನ ಪ್ರೇರೇಪಣೆ ಮಾಡಿ ಆ ಕೆಲಸದಲ್ಲಿ ತೊಡಗುವಂತೆ ಅವನನ್ನ ದೂಡುವುದು, ಇಂತಹ ಪಾಪಕ್ಕೆ ಕಾರಣವಾದಂಥ ಕೆಲಸಗಳನ್ನು ಮಾಡಿದ ಮೇಲೆ ಅವನು ಇನ್ನು ಮುಂದೆ ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಫಲ ಇಲ್ಲ. ಅದರಿಂದಾಗಿ ನಮ್ಮ ಮಾತು ಮತ್ತು ನಮ್ಮ ಕೃತಿ ಎದುರುಗಡೆ ಅವನ ಮನಸ್ಸಿಗೆ ನಮ್ಮ ಕೃತಿಯಿಂದ ಮಾತಿನಿಂದ ಯಾವತ್ತೂ ಕೆಟ್ಟದ್ದು ಮಾಡಬೇಕು ಅಂತ ಅನ್ನಿಸುವಂತಹ ಪ್ರೇರೇಪಣೆ ಮಾಡಬಾರದು. ಅದೇ ನನ್ನ ಜೀವನದಲ್ಲಿ ನನ್ನ ಮಗನನ್ನ ನನ್ನ ಮಟ್ಟಕ್ಕೆ ತಂದು ಪ್ರೀತಿಸುವಂತಹ ಹಂತಕ್ಕೆ ತಂದು ನಿಲ್ಲಿಸಿತು. ಆಯ್ತು, ನಿನ್ನ ಈ ಕರ್ತವ್ಯ ಇದನ್ನೆಲ್ಲ ನಾನು ನೋಡಿದೆ, ಬಹಳ ಸಂತೋಷ ಆಯ್ತು ನನಗೆ. ನಿನಗೇನು ಅನ್ಸತ್ತೆ? ಸರ್ವಾಣಿ ಕರ್ಮಾಣಿ ಚ ಸಮಾಪ್ಯ ರಾಜನ್ ಇಹ ಪರಿತ್ಯಜ್ಯ ವನೇ ಗತೋಸಿ ತತ್ವಾಂ ಪೃಚ್ಛಾಮಿ ಹುಷಸ್ಯ ಪುತ್ರ ಕೇನಾಸಿ ತುಲ್ಯಸ್ತಪಸಾಯ ಯಾತೆ. ಒಂದು ಪ್ರಶ್ನೆ ಕೇಳಿಬಿಡ್ತಾನೆ. ಇದೇನು ಅಂದ್ರೆ ಕೆಲವೊಂದು ಸರ್ತಿ ಬೇಕು ಅಂತ ಕೆಲವರು ಅವರಲ್ಲಿರುವ ಎಲ್ಲಾ ಒಳ ಹುಳುಕುಗಳನ್ನು ತೆಗಿಲಿಕ್ಕೋಸ್ಕರ ಸುಮ್ಮನೆ ಏನು ಗೊತ್ತಿಲ್ಲದವರಾಗಿ ಪ್ರಶ್ನೆ ಕೇಳ್ತಾ ಇರುವುದು. ಪ್ರಸಂಗದಲ್ಲಿ ಏನೋ ನೆನಪಾಯ್ತು. ಯಾರೋ ಒಬ್ರು ತುಂಬಾ ತಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ರು. ಹೇಳ್ಕೊಳ್ಳುವಾಗ ಬೇಕು ಅಂತ ಉಳಿದವರು ಅವ್ರಿಗೆ ಬೇಕಂತಾನೆ ಸುಳ್ಳು ಹೇಳ್ತಾ ಇದ್ದಾರೆ ಗೊತ್ತಾದ್ಮೇಲೆ ಉಳಿದವರು ಇನ್ನೂ ಜಾಸ್ತಿ ಕಾಡಿಸ್ತಾರೆ. ಅವರು ನಾನು ಆಗ 3-4 ಸಲ ಅಲ್ಲಿಗೆ ಹೋಗಿ ಬಂದೆ, ಇಲ್ಲಿಗೆ ಹೋಗಿ ಬಂದೆ, ಡೆಲ್ಲಿಗೆ ಹೋಗಿ ಬಂದೆ, ಇನ್ನೊಂದು ಸರಿ ಎಲ್ಲ ಹೇಳ್ತಾನೆ ಇದ್ರು. ಹೇಳುವಾಗ ಒಂದ್ಸರ್ತಿ ಸುಮ್ಮನೆ ಕೇಳಿದ್ರು, ಅಲ್ಲ ಎಲ್ಲ ಮಾತಾಡಿದ್ರು, ಅಲ್ಲಿ ಏನು ನೋಡಿದ್ರೆ ಅದೆಲ್ಲ ಹೇಳಿದ್ರು. ಹೇಳುವಾಗ ಫ್ಲೈಟಲ್ಲಿ ಹೋಗಿದ್ದೆ ಅಂತಂದ್ರು. ಸರಿ, ಫ್ಲೈಟಲ್ಲಿ ಹೋಗಕ್ಕೆ ಅಕಸ್ಮಾತ್ ಸಿಕ್ಕಾಪಟ್ಟೆ ಸೆಕೆ ಆದ್ರೆ ಏನ್ ಮಾಡ್ತೀರಿ? ಏನು ಕಿಟಕಿ ಬಾಗಿಲು ತೆಗೆದು ಕೂತ್ಕೊಳ್ಳೋದು ಅಂತಂದ್ರು. ಮುಂದೆ ಮಾತೇ ಇಲ್ಲ, ಎಲ್ಲರಿಗೂ ಗೊತ್ತಾಯ್ತು ಈ ಲಿಸ್ಟ್ ತನಕ ಬಿಟ್ಟದ್ದು ಬುರುಡೆ ಅಂತ. ಅಂದ್ರೆ ನಮ್ಗೆ ಕೆಲವೊಂದು ಸರ್ತಿ ನಮ್ಮನ್ನು ಬೇಕು ಅಂತ ಭಾರೀ ಕೇಳುವ ಹಾಗೆ ನಟಿಸ್ತಾ ನಮ್ಮ ದಡ್ಡತನವನ್ನೇ ನಾವೇ ಮಾತು ಆಡಿ ನಮ್ಮ ದಡ್ಡತನವನ್ನು ಬಿಟ್ಟು ಕೊಡ್ತೇವೆ ಅಂತ. ಹಾಗಾಗಿ ಇವನು ಕೂಡ ಯಯಾತಿ ಹತ್ರ ಮೊದಲೆಲ್ಲ ತುಂಬಾ ಕೇಳ್ತಾ ನಿನ್ನ ತಪಸ್ಸು ಯಾರಿಗೆ ಹೋಲಿಕೆ ಆಗತ್ತೆ ಹೇಳು ಅಂದ.
ಇಲ್ಲಿ ತನಕ ಅವನು ಮಾತಾಡಿದ್ರಲ್ಲಿ ಯಾವುದ್ರಲ್ಲೂ ತಪ್ಪಿರ್ಲಿಲ್ಲ, ಚೆನ್ನಾಗೇ ಮಾತಾಡಿದಾನೆ ಯಯಾತಿ. ಆದ್ರೆ ಇಂದ್ರ ಬೇಕು ಅಂತ ಅವನನ್ನ, ನಿನ್ನ ತಪಸ್ಸನ್ನ ಕೇನಾಸಿ ತುಲ್ಯ ತಪಸಾಯಯಾತೆ, ಓ ಯಯಾತಿಯೇ, ನಿನ್ನ ತಪಸ್ಸು ಯಾರಿಗೆ ಹೋಲಿಸ್ಬೋದು ಹೇಳಿ? ನಿನಗೊಂದು ತಪಸ್ಸು ಮಾಡಿದ್ರ ಬಗ್ಗೆ ಒಂದು ಹೆಮ್ಮೆ ಇದೆಯಲ್ವಾ, ಅದನ್ನು ಹೇಳು. ಯಯಾತಿ ಹೇಳ್ತಾನೆ, ನಾಹಂ ದೇವ ಮನುಷ್ಯೇಶು ಗಂಧರ್ವೇಶು ಮಹರ್ಷಿಷು ಆತ್ಮನಸ್ತಪಸಾ ತುಲ್ಯಂ ಕಿಂಚಿತ್ ಪಶ್ಯಾಮಿ ವಾಸವ. ದೇವತೆಗಳನ್ನ ನಾನು ತೂಕಕ್ಕೆ ಹಾಕಿದ್ರೆ ಯಾರೂ ಕಾಣಿಸ್ತಿಲ್ಲ, ಗಂಧರ್ವರಲ್ಲಿಯೂ ಕೂಡ ಯಾರು ಲೆಕ್ಕಕ್ಕೆ ಸಿಗ್ತಾ ಇಲ್ಲ, ಮಹರ್ಷಿಗಳು ನಾನು ಇದ್ದ ಸಂದರ್ಭದಲ್ಲಿ ನನ್ನ ಜೊತೆಗೆ ಇದ್ರು, ಅವ್ರೇನು ಇಷ್ಟು ತಪಸ್ಸು ಮಾಡ್ದಂಗೆ ಕಾಣಲಿಲ್ಲ ನನಗೆ. ಆತ್ಮನಸ್ ತಪಸಾ ತುಲ್ಯ, ನನ್ನ ತಪಸ್ಸಿಗೆ ನನ್ನ ತಪಸ್ಸೇ ಸರಿಯಾದ ಸಾಟಿ, ಅದು ಹೊರತು ಬೇರೆ ಇಲ್ಲ ಅಂತ ನಾನು ಅನ್ಕೊಳ್ತೇನೆ ಅಂತ ಹೀಗೆ ಇಂದ್ರನ ಹತ್ರ ಹೇಳಿದ ಮರುಕ್ಷಣದಲ್ಲಿ ಯದಾವಮಂಸ ಸದೃಶ ಶ್ರೇಯಸಸ್ತೆ, ಯಾವಾಗಲೂ ಹಾಗೆ ಆಗುದು. ನಾವು ಮಾಡಿದ ಕೆಲಸ ದೊಡ್ಡದಲ್ಲ, ನಾನು ಮಾಡಿದೆ ಅಂತ ಯಾವಾಗ ಅದು ನಮ್ಮ ತಲೆ ಮೇಲೆ ಹತ್ತಿ ಕೂತ್ಕೊಳ್ಳುತ್ತೋ ಅಷ್ಟೂ ಮಾಡಿದ ಒಳ್ಳೆಯ ಕೆಲಸ ನೀರಲ್ಲಿ ಹೋಮ ಆದ ಹಾಗೆ, ಉಪಯೋಗನೇ ಇಲ್ಲ ಅಂತ ಆಗುತ್ತೆ. ಅವನು ಇಂದ್ರ ಹೇಳ್ತಾನೆ, ಯದಾ ಅವಮಂಸ್ಥಾಹ ಅಂದ್ರೆ ಅವಮಾನ ಮಾಡಿದಿ ನೀನು, ನಿನ್ನಕ್ಕಿಂತ ಹಿರಿಯರ ತಪಸ್ಸನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅದು ನನ್ನ ತಪಸ್ಸಿಗೆ ತೂಕಕ್ಕೆ ಬರುವುದೇ ಅಲ್ಲ ಅಂತ ನಿರಾಕರಿಸಿದೆಯಲ್ವಾ, ಈ ಅಪಮಾನಕ್ಕೆ ಅವಿದಿತ ಪ್ರಭಾವ ತಸ್ಮಾಲ್ಲೋಕಾಸ್ತ್ವದಂತವಂತಸ್ತವಸ್ತೆ ಕ್ಷೀಣೇ ಪುಣ್ಯೇ ಪತಿತಾಸ್ಯದ್ಯ ರಾಜನ್. ಇಲ್ಲಿ ತನಕ ಮಾಡಿದ ತಪಸ್ಸಿನ ಎಲ್ಲ ಫಲವೂ ಕೂಡ ಈ ಕ್ಷಣದಲ್ಲಿ ನಿನ್ನ ಹಿರಿಯರ ತಪಸ್ಸನ್ನು ನೀನು ಅಪಮಾನಿಸಿದೆ ಅನ್ನುವ ಕಾರಣಕ್ಕೆ ನಷ್ಟ ಆಗಿ ಹೋಯಿತು. ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅಂತಾದ್ಮೇಲೆ ಕ್ರೆಡಿಟ್ ಕಾರ್ಡ್ ವರ್ಕ್ ಆಗಲ್ಲ, ಅದರಿಂದಾಗಿ ಹೋಗಪ್ಪ ಭೂಮಿಗೆ ಅಂತ ಕೆಳಕ್ಕೆ ತಳ್ಳಿದ. ಕೆಳಕ್ಕೆ ತಳ್ಳುವಾಗಲೂ ಯಯಾತಿ ಹೇಳ್ತಾನೆ, ಅವನಿಗೆ ಗೊತ್ತಾಯಿತು ನಾನು ಮಾಡಿದ ತಪ್ಪೇನು ಅಂತ. ಅದೇನು ಕೆಲವೊಮ್ಮೆ ಹುಮ್ಮಸ್ನಲ್ಲಿ ಅಂದುಬಿಡ್ತಾನೆ, ಅದು ವಸುತ ಅವರ ಇಂಟೆನ್ಷನ್ ಅಲ್ಲದೆ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆ ಯೋಚನೆ ಇದ್ದದ್ದು ಮಾತಿನಿಂದ ಹೊರಗೆ ಬಂದ್ಬಿಟ್ಟಿದೆ. ಅದನ್ನು ಅಪಮಾನ ಆಯಿತು ಅಂತನ್ನುವ ಕಾರಣಕ್ಕಾಗಿ ಭೂಮಿಗೆ ಬೀಳ್ತೇನೆ ಅಂತ ನಿಶ್ಚಯ ಆದಾಗ ಸುರರ್ಷಿ ಗಂಧರ್ವ ನರಾವಮಾನಾತ್, ಸುರ ಋಷಿಗಳು ಗಂಧರ್ವರು ಮನುಷ್ಯೋತ್ತಮರ ಅಪಮಾನ ಆದದ್ರಿಂದ ಕ್ಷಯಂ ಗತಾ ಮೇ ಯದಿ ಶಕ್ರದೋಷಾ, ನಾನು ಮಾಡಿದ ಎಲ್ಲ ತಪ್ಪುಗಳು ಈಗಲೇ ಒಂದೇ ಸರ್ತಿಗೆ ಎದ್ದು ಬಂದ ಹಾಗೆ ಪುಣ್ಯ ಎಲ್ಲ ನಾಶ ಆಯಿತು ಅಂತಂದ್ರೆ ಇಚ್ಛಾಮ್ಯಹಂ ಸುರಲೋಕಾದ್ವಿಹೀನ ಸತಾ ಮಧ್ಯೆ ಪತಿತುಂ ದೇವರಾಜ. ಅಲ್ಲೂ ಅವನಲ್ಲಿ ಒಂದು ಒಳ್ಳೆತನ, ಅಷ್ಟರಲ್ಲಿ ನಾನು ಮಾಡಿದ ತಪ್ಪು ಅಂತ ಗೊತ್ತಾಯಿತು, ಅಪಮಾನ ಮಾಡಿದ್ದು ಹೌದು, ನನ್ನ ಈ ಕ್ಷಣ ಮಾತ್ರದಲ್ಲಿ ತಪಸ್ಸೆಲ್ಲವೂ ಕ್ಷೀಣ ಆಗಿದೆ ಸತ್ಯ, ಆದ್ರೆ ನಾನು ಬೀಳುವುದು ಹೋಗಿ ಸಜ್ಜನರ ಮಧ್ಯೆ ಬೀಳುವ ಹಾಗೆ ಮಾಡು ನನ್ನನ್ನ, ಇನ್ನೇನು ಕೇಳ್ಕೊಳ್ಳಲ್ಲ, ನಾನು ಭೂಮಿಗೆ ಬೀಳುವುದು ನಿಶ್ಚಯ. ಅಂದಮೇಲೆ ಸತಾಂ ಮಧ್ಯೆ ಪತಿತುಂ, ಸಜ್ಜನರ ಮಧ್ಯದಲ್ಲಿ ಪತಿತುಂ ಬೀಳುವುದಕ್ಕಾಗಿ ನನಗೆ ನೀನು ಅನುಗ್ರಹ ಮಾಡಿಕೊಡು ಅಂತ ಕೇಳ್ತಾನೆ. ಇಂದ್ರ ಹೇಳ್ತಾನೆ, ಖಂಡಿತ. ಸತಾಂ ಸಕಾಶೇ ಪತಿತಾಸಿ ರಾಜನ್, ಖಂಡಿತ ನೀನು ಒಳ್ಳೆಯವರ ಮಧ್ಯದಲ್ಲಿಯೇ ಬೀಳ್ತಿ, ಅದರಿಂದ ನಿನ್ನ ಇಲ್ಲಿಯ ತನಕ ಮಾಡಿದಂತಹ ತಪಸ್ಸಿಗೆ ಮತ್ತೆ ನಿನಗೆ ಒಳ್ಳೆಯ ಬೆಲೆ ಸಿಗುವುದಕ್ಕೆ ಅವರ ಸಹವಾಸ ನಿನಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ ಮೇಲೆ ಅವನು ಇಲ್ಲಿಗೆ ಬೀಳ್ತಾ ಇದ್ದಾನೆ. ಇನ್ನು ಅವನು ಬೀಳುವ ಮಧ್ಯದಲ್ಲೇ 4 ಜನ ಋಷಿಗಳು ಅವನನ್ನು ಮಾತಾಡಿಸ್ತಾರೆ. ಅದರಲ್ಲಿ ಮೊದಲನೇವನು ಅಷ್ಟಕ. ಕಸ್ತ್ವಂ ಯುವ, ಯಾರಪ್ಪ ನೀನು, ಒಳ್ಳೆ ಯುವಕನ ಹಾಗೆ ಇದ್ದಿ. ವಾಸವಸ್ತುಲ್ಯ ರೂಪ, ನೋಡ್ಲಿಕ್ಕೆ ಇಂದ್ರನ ಹಾಗೆ ಅವನಷ್ಟೇ ಒಳ್ಳೆಯ ರೂಪ ನಿನ್ನಲ್ಲಿ ಕಾಣ್ತಾ ಇದೆ. ಸ್ವತೇಜಸ ದೀಪ್ಯಮಾನೋ ಯಥಾಗ್ನಿ, ದೀಪಕ್ಕೆ ಇದು ದೀಪ ಅಂತ ತೋರಿಸ್ಲಿಕ್ಕೆ ಇನ್ನೊಂದು ದೀಪ ಬೇಕಾ? ಬೇಡ, ಸೂರ್ಯನಿಗೆ ಟಾರ್ಚ್ ಹಾಕಿದಾಗೆ. ಹಾಗೆ ನಿನ್ನ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ನೀನೊಬ್ಬ ಒಳ್ಳೆಯ ತಪಸ್ವಿ ದಿವ್ಯ ರೂಪನಾದವನು ಅಂತ ನಿನ್ನ ವರ್ಚಸ್ಸು ತೇಜಸ್ಸೇ ಹೇಳ್ತಾ ಇದೆ. ಆದ್ರೆ ನೀನು ಯಾರು ಅಂತ ವಿಷಯ ಗೊತ್ತಾಗಲ್ಲ, ದೊಡ್ಡವರು ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರಿಂದಾಗಿ ಈ ಆಕಾಶದಿಂದ ಹೀಗೆ ಭೂಮಿಗೆ ಬೀಳ್ತಾ ಇರುವ ಹಿನ್ನೆಲೆ ಏನು? ಅವನೊಂದಿಷ್ಟು ವರ್ಣನೆ ಮಾಡ್ತಾನೆ. ನಿನ್ನ ನೋಡ್ತಾ ಇದ್ರೆ ಸೂರ್ಯನೇ ಕೆಳಗೆ ಬಿದ್ದ ಕಾಣಿಸ್ತಾ ಇದೆ, ಚಂದ್ರನೇ ವಾಪಸ್ಸು ರಾತ್ರಿ ಆಗದೆ ಈಗಲೇ ನನ್ನ ಸಮಯವನ್ನು ಇನ್ಯಾರೋ ಕಿತ್ಕೋತಾ ಇದ್ದಾರೆ ಅಂತ ಓಡಿ ಬಂದ ಹಾಗಿದೆ ಅಂತ ಒಂದಿಷ್ಟು ವರ್ಣನೆ ಇದೆ. ಅದರಲ್ಲಿ ಯಾವುದು ತೀರಾ ಎಕ್ಸಾಗರೇಷನ್ ಅಲ್ಲ, ಅದು ಒಂದರ್ಥದಲ್ಲಿ ಆ ಎಲ್ಲಾ ದೇವತೆಗಳ ತಪಸ್ಸಿನ ಫಲದ ಎಚ್ಚರಿಕೆ ಅವನಿಗೆ ಇತ್ತು, ಅಷ್ಟು ತಪಸ್ವಿ ಆಗಿದ್ದ ಅಂತ. ಇಷ್ಟು ಹೇಳಿ ತ್ವಾಂ ವರ್ತಮಾನಂ ಹಿತಾಂ ಸತಾಂ ಸಕಾಶೆ ನಾಲಂ ಪ್ರಸೋಡುಂ ಬಲಹ ಪಿಶಕ್ರಹ, ಅವನು ಹೇಳ್ತಾನೆ, ಒಳ್ಳೆಯವರನ್ನ ನಾವು ಸಂಬಂಧದಲ್ಲಿ ಸಹವಾಸದಲ್ಲಿ ಇಟ್ಟುಕೊಂಡೆವು ಅಂತಂದ್ರೆ ಉಳಿದ ಜಗತ್ತಿನ ಎಷ್ಟೇ ದೊಡ್ಡ ಪಾಪದ ಮೂಟೆ ಇದ್ರೂ ಕೂಡ ಅದು ಕ್ಷಣ ಮಾತ್ರದಲ್ಲಿ ದಹಿಸಿ ಹೋಗುತ್ತೆ. ತ್ವಾಂ ವರ್ತಮಾನಂ, ನೀನು ಈಗ ನಮ್ಮ ಮಧ್ಯೆ ಇರುವುದನ್ನ ಯಾರಿಗೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಂತಃ ಪ್ರತಿಷ್ಠಾಹಿ ಸುಖಚ್ಯುತಾನಾಂ ಸತಾಂ ಸದೈವ ಅಮರ ರಾಜಕಲ್ಪ ತೇ ಸಂಗತಾಃ ಸ್ಥಾವರ ಜಂಗಮೇಶಾಃ ಪ್ರತಿಷ್ಠತಸ್ತ್ವಂ ಸದೃಶೇಷು ಸತ್ಸು. ಭಯ ಅನ್ನುವುದು, ವಿಷಾದ ಮೋಹ ಅನ್ನುವುದು
ನಿನಗೆ ಸಜ್ಜನರ ಮಧ್ಯೆ ಬಂದಾಗ ಅದು ದೂರ ಹೋಗಿಯೇ ಹೋಗುತ್ತೆ. ನಿನಗೆ ಈಗ ಬೀಳ್ತಾ ಇದ್ದೇನೆ ಎನ್ನುವ ಭಯ ಇದೆಯಲ್ವಾ, ಅದು ಕೂಡ ನಿನ್ನನ್ನು ಹತ್ತಿರಕ್ಕೆ ಆವರಿಸುವುದಿಲ್ಲ ಅಂತ ಅನ್ನೋದು ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಅದಕ್ಕೆ ಕಾರಣ ನೀನು ಬೀಳ್ಬೇಕು ಅಂತ ಬಯಸಿದೆಯಲ್ವಾ ಸಜ್ಜನರ ಮಧ್ಯದಲ್ಲಿ, ಆಗ್ಲೇ ನಿನ್ನ ಯೋಚನೆಯಲ್ಲೇ ಅದು ದೋಷಗಳೆಲ್ಲ ಅಪಗತ ಆಯಿತು, ದೂರ ಆಗಿ ಹೋಯಿತು. ಪ್ರಭುರಗ್ನಿ ಪ್ರತಪನೆ ಭೂಮಿರಾವಪನೆ ಪ್ರಭು ಪ್ರಭು ಸೂರ್ಯ ಪ್ರಕಾಶಿತ್ವೇ ಸತಾಂ ಚಾಭ್ಯಗತಃ ಪ್ರಭು. ಚೆನ್ನಾಗಿ ಸುಡುವುದರಲ್ಲಿ ಅಗ್ನಿ ಶ್ರೇಷ್ಠ, ಭೂಮಿಗೆ ಒಳ್ಳೆ ಅಂದ್ರೆ ಆಧಾರವಾಗಿ ಕೊಡುವುದರಲ್ಲಿ ಭೂಮಿ ಶ್ರೇಷ್ಠ, ಎಲ್ಲರಿಗೆ ಪ್ರಕಾಶ ಕೊಡುವುದರಲ್ಲಿ ಸೂರ್ಯ ಶ್ರೇಷ್ಠ. ಹೇಗೋ ಹಾಗೆ ಅಪಾಯಗಳನ್ನು ಕಳೆದು ದೋಷಗಳನ್ನು ದೂರ ಮಾಡಿ ಭಯವನ್ನು ದೂರ ಮಾಡುವುದರಲ್ಲಿ ಸಜ್ಜನರ ಸಂಘ ಅನ್ನೋದು ಶ್ರೇಷ್ಠ. ಇದಕ್ಕೆ ಸಮಾನವಾದಂತಹ ಇನ್ನೊಂದು ದಾರಿ ನಿನಗೆ ಜಗತ್ತಿನಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಒಳ್ಳೆಯ ಆಯ್ಕೆಯನ್ನೇ ಮಾಡ್ಕೊಂಡಿದ್ದಿ. ಯಾತಿ ತನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ತಾನೆ, ನಾನು ಹೀಗೆ ನಹುಷನ ಮಗ, ಹೀಗೆ ತಪಸ್ಸೆಲ್ಲ ಮಾಡಿದ್ದು, ನಾನು ದೇವಲೋಕದಲ್ಲಿ ಅಪಮಾನ ಮಾಡಿದ್ದ ಪರಿಣಾಮವಾಗಿ ಹೀಗೆ ತಪಸ್ಸನ್ನು ಕಳ್ಕೊಂಡು ಹೀಗೆ ಭೂಮಿಗೆ ಬೀಳ್ತಾ ಇದ್ದೇನೆ. ನೀನು ಬೀಳುವುದನ್ನು ನಾವು ಒಪ್ಪುವುದಿಲ್ಲ, ನೀನು ಬೀಳಬಾರ್ದು ಭೂಮಿಗೆ, ನೀನು ನೆಲಕ್ಕೆ ಸ್ಪರ್ಶ ಆಗಬಾರ್ದು ಅಂತ ನಾವು ನಿನಗೆ ಪ್ರಶ್ನೆ ಕೇಳಿ ಮುಗಿದು ನಮಗೆ ಬೇಕಾದ ಜ್ಞಾನದ ಉತ್ತರಗಳು ಸಿಕ್ಕಿದ ಮೇಲೆ ಮುಂದೆ ನೋಡೋಣ ಏನು ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಈ 4 ಜನ ಬಂದವರು ಕೂಡ ಒಂದೊಂದು ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲು ಅಷ್ಟಕ 1-2 ಅಧ್ಯಾಯ ಅನೇಕ ಪ್ರಶ್ನೆಗಳಿವೆ. ಅಂದ್ರೆ ಅವರು ಇನ್ನೂ ಬೀಳುವ ಮುಂಚೆಯೇ ಇಷ್ಟು ಪ್ರಶ್ನೆಗಳು, ಸಂವಾದಗಳು. ಇನ್ನು ಸಜ್ಜನರ ಮಧ್ಯೆ ನೆಲಕ್ಕೆ ಬಿದ್ದೇ ಇಲ್ಲ, ಬೀಳುವ ಮಧ್ಯದಲ್ಲಿ ಸಜ್ಜನರೇ ಅಲ್ಲಿ ತನಕ ಬಂದು ಅವನನ್ನು ಮಾತಾಡಿಸ್ತಾ ಇದ್ದಾರೆ. ಮಾತಾಡಿಸಿ, ನೀನು ಹೇಳಿದಿ ವಯಸ್ಸಿನಲ್ಲಿ ಹಿರಿಯ, ನಮ್ಗೆ ಗೊತ್ತಾಗ್ತಾ ಇದೆ. ಅವನು ಹೇಳ್ತಾನೆ, ನಾನು ನಿಮ್ಗೆ ನಮಸ್ಕಾರ ಮಾಡಲ್ಲ, ಯಾಕೆಂದ್ರೆ ನನ್ನ ವಯಸ್ಸಿನಲ್ಲಿ ತುಂಬಾ ದೊಡ್ಡವ, ನೀವು ಆದ್ರೆ ನಿಮಗೆ ನಿಮ್ಮ ಒಳ್ಳೆಯ ಕರ್ತವ್ಯಕ್ಕೆ ನಾನು ತಲೆ ಮಣಿತೇನೆ ಅಷ್ಟೇ ಹೊರತು ಗೋತ್ರಾಭಿವಾದನ ಹೇಳಿ ನಾನು ಇಂತಹ ಗೋತ್ರದವನು, ಇಂತಹ ಹೆಸರಿನವನು, ಇಂತಹ ಕುಲದವನು ಅಂತ ಹೇಳುವ ಹಾಗಿಲ್ಲ. ದೊಡ್ಡವರು ಚಿಕ್ಕವರಿಗೆ ಹೇಳುವ ಹಾಗಿಲ್ಲ. ಅದರಿಂದಾಗಿ ನಿಮ್ಮನ್ನು ನಾನು ಅಭಿವಾದನ ಮಾಡ್ತಾ ಇಲ್ಲ. ಖಂಡಿತ ಅದು ನಮಗೂ ಒಪ್ಪಿಗೆನೆ, ಅದರಲ್ಲಿ ತಪ್ಪಿಲ್ಲ, ಇದು ನಾವು ಅಪಮಾನ ಅಂತ ಅನ್ಕೊಳ್ಳೋದಿಲ್ಲ. ನಿನ್ನ ಬಗ್ಗೆ ನೀನು ಹೇಳಿ ಆಯ್ತು, ನಮ್ಗೆ ಇನ್ನು ಪ್ರಶ್ನೆಗಳಿವೆ, ಅದಕ್ಕೆ ನೀನು ಉತ್ತರ ಕೊಡಬೇಕು, ಅದನ್ನೇ ಹೇಳು. ಸ ಏವ ಪೂಜ್ಯೋ ಭವತಿ ದ್ವಿಜಾನಾಂ, ಯಾರು ವಿದ್ಯೆಯಿಂದ ದೊಡ್ಡವನು ಅವನೇ ದೊಡ್ಡವನು ಹೊರತು ವಯಸ್ಸಿನಿಂದ ತಲೆ ಕೂದಲು ಬೆಳ್ಳಗಾಯಿತು ಅಂದ ತಕ್ಷಣ ದೊಡ್ಡವನು ಅಂತ ನಾವು ಪರಿಗ್ರಹಣ ಮಾಡುವುದಿಲ್ಲ. ಅದರ ಬಗ್ಗೆ ನನಗೆ ನಿನ್ನ ಹತ್ರ ಏನೇನು ಅಭಿಪ್ರಾಯ ಇದೆ ಅದನ್ನು ನಂಗೆ ಹೇಳು ಅಂತ ಹೇಳಿದಾಗ, ಅವನೊಂದಿಷ್ಟು ಜೀವಲೋಕದಲ್ಲಿ ಮನುಷ್ಯರಲ್ಲಿ ಹಿರಿಯ ಯಾರು, ತಿಳುವಳಿಕೆ ಇದ್ದಾಗ ಒಂದು ಬಾಲ ಆಗಿದ್ರೂ ಕೂಡ ಅವನ ಮಾತನ್ನು ಗೌರವಿಸಬೇಕು ಅಂತ. ಕೃಷ್ಣ 7 ವರ್ಷದ ಹುಡುಗ ಈ ಇಂದ್ರನ ಯಾಗವನ್ನ ಮಾಡ್ತಾ ಇದ್ದಾಗ ನಂದಗೋಪ ಮಗ ಹೇಳ್ತಾನೆ, ಅಪ್ಪ ನಮಗೆ ಮಳೆ ಬರುವುದು ಈ ಬೆಟ್ಟದಿಂದ ಮರಗಳಿಂದ, ಅದನ್ನು ಪೂಜೆ ಮಾಡದೆ ನಾವು ಎಲ್ಲೋ ದೂರದಲ್ಲಿ ನಮಗೆ ಕಾಣದ ಹಾಗೆ ನಿಂತುಕೊಂಡು ಕೊಡ್ತಾನೆ ಅಂತ ನಂಬಿದ ಇಂದ್ರನನ್ನ ಪೂಜಿಸುವುದು ಏನು ಉಪಯೋಗ? ಹಾಗೆ ತಕ್ಷಣ ನಂದನಿಗೆ ಹೌದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ ಹಿಂದೆಯೇ ಈ ಹುಡುಗ ಪೂತನಿ ಶಕಟಾಸುರ ಅನ್ನುವ ರಾಕ್ಷಸರನ್ನೆಲ್ಲ ಕೊಂದಿದ್ದಾನೆ ಅಂತ ಅಂದ ಮೇಲೆ ಇವನ ಮಾತಿನಲ್ಲಿ ಏನೋ ಒಂದು ಸತ್ವ ಇದೆ ಅಂತ ಯೋಚನೆ ಮಾಡಿ ಒಪ್ಪಿಕೊಂಡು ಇಂದ್ರನ ಯಾಗವನ್ನ ಕ್ಯಾನ್ಸಲ್ ಮಾಡಿ ದೇವತೆಗಳನ್ನ ಪೂಜಿಸುವುದರ ಬದಲು ಆ ಬೆಟ್ಟವನ್ನೇ ಪೂಜಿಸಿ ಮರಗಳನ್ನೇ ಗೌರವಿಸಿ ಯಾಗದ ಎಲ್ಲಾ ಆಹುತಿಗಳನ್ನ ಅಲ್ಲಿಯೇ ಆ ಬೆಟ್ಟದ ಅಭಿಮಾನಿ ದೇವತೆಗಳನ್ನೇ ಕರೆದು ಪೂಜಿಸ್ತಾನೆ. ಇಂದ್ರನಿಗೆ ಕೋಪ ಬರುತ್ತೆ, ಆ ಕಥೆ ಗೊತ್ತಿದೆ. ಒಟ್ಟಂತೂ ಬಾಲ್ಯದಲ್ಲಿಯೇ ಅವನ ಜ್ಞಾನವನ್ನ ಗಮನಿಸಿ ನಂದಗೋಪ ಆ ಮಾತಿಗೆ ಬೆಲೆ ಕೊಟ್ಟ ಅವನು ಬದುಕಿದ. ನಮ್ಮ ಬದುಕಿನಲ್ಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ನಾವು ಚಿಕ್ಕವರು ಅನ್ನಾದ್ರೂ ಒಳ್ಳೆ ಮಾತು ಹೇಳಿದ್ರು ಅಂತ ಅಂದ ತಕ್ಷಣ ಅದು ಚಿಕ್ಕವರು ಹೇಳಿದ ಅದನ್ನೇನು ಕೇಳೋದು ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಎಲ್ಲಿಯೇ ಜ್ಞಾನ ದೊಡ್ಡದು ಹೊರತು ವಯಸ್ಸು ದೊಡ್ಡದಲ್ಲ ಅನ್ನುವ ಮಾತುಗಳನ್ನು ಹೇಳಿ, ಸುಖಂ ಹಿ ಜಂತುರ್ಯದಿವಾಪಿ ದುಃಖಂ ದೈವಾಧೀನಂ ವಿಂದತೆ ನಾತ್ಮಶಕ್ತಿಯ ತಸ್ಮಾದಿಷ್ಟಂ ಬಲವನ್ ಮನ್ಯಮಾನಃ ನ ಸಂಜ್ವರೇನ್ನಾಪಿ ಹೃಷ್ಯೇತ್ ಕಥಂಚಿತ್. ಎಲ್ಲದಕ್ಕೂ ಬೇರೆ ಯಾವುದು ಅಂದ್ರೆ ದೈವಂ ಚೈವಾತ್ರ ಪಂಚಮಂ, ದೈವದ ಶಕ್ತಿ ಅನ್ನೋದು ಎಲ್ಲ ನಡೆಸ್ಕೊಂಡು ಹೋಗುತ್ತೆ. ನಾವು ನಮ್ಮ ಕರ್ತವ್ಯ ಮಾಡುವುದಷ್ಟೇ ಹೊರತು ಇದರಿಂದ ಏನಾಗತ್ತೆ ಏನಾಗಲ್ಲ ಅಂತ ನಾವು ಈಗಲೇ ಲೆಕ್ಕಾಚಾರ ಹಾಕಿ ಡಾಕ್ಟರ್ ಹತ್ರ ನೀವು ಮಾತ್ರೆ ಕೊಡುವ ಮುಂಚೆ ಬಾಂಡ್ ಪೇಪರಲ್ಲಿ ಬರ್ಕೊಡಿ, ನನಗಿದು ಗ್ಯಾರಂಟಿ ಗುಣ ಆಗುತ್ತೆ, ನಾಳೆ ಯಥಾ ಪ್ರಕಾರ ನಾನು ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳಿ ಆದರೆ ಮಾತ್ರ ನಾನು ಮಾತ್ರೆ ತಗೊಳ್ತೇನೆ ಅಂತ ಅವರ ಮುಂದೆ ವಾದ ಮಾಡಿದಾಗ ಆಗುತ್ತೆ. ಬದುಕಿನಲ್ಲಿ ಪರೀಕ್ಷೆಗಳು ಬರ್ತಾನೆ ಇರ್ತವೆ. ಬಂದಾಗ ನಮ್ಮ ಕರ್ತವ್ಯದಲ್ಲಿ ಲೋಪ ಇಲ್ಲದಂತೆ ನೋಡಿಕೊಳ್ತಾ ಅದರಿಂದ ಬರಬೇಕಾದದ್ದೇನು ಅಂತ ಭಗವಂತನಿಗೆ ಬಿಟ್ಟು ಕೊಟ್ಟದ್ದು ಹೌದಾದ್ರೆ ದೈವಾಧೀನಂ ವಿಂದತೆ ನ ಆತ್ಮಶಕ್ತಿಯ, ನಮ್ಮ ಶಕ್ತಿಯಿಂದ ನಾವು ಯಾವುದನ್ನು ಪಡೆಯುವುದಲ್ಲ, ದೈವೇನೈವ ವಿಂದತೆ, ಭಗವಂತನ ಶಕ್ತಿಯಿಂದಲೇ ಅವನ್ನೆಲ್ಲವನ್ನು ಪಡೆಯುವುದು ಸಾಧ್ಯ. ಅದು ಹೇಗೆ ನಮ್ಗೆ ಗೊತ್ತಾಗುದಿಲ್ಲಲ್ಲ ಅಂದ್ರೆ ದೈವ ನೇರವಾಗಿ ಬಂದು ಯಾವತ್ತು ಅನುಗ್ರಹ ಮಾಡುವುದಲ್ಲ. ಯಾವುದ್ಯಾವುದೋ ಪರಿಸ್ಥಿತಿಯಲ್ಲಿ ನಾವು ಕೆಲವೊಮ್ಮೆ ಹೇಳ್ತೇವೆ ದೇವರು ಬಂದಾಗ ಬಂದ್ರಿ ಅಂತ, ಅದೆಲ್ಲ ಭಗವಂತನ ಸಂಕಲ್ಪದಿಂದಲೇ. ಅವನಿಗಿಲ್ಲ ಅಂದ್ರೆ ಅದು ಯಾಕೆ ಹಾಗಾಗತ್ತೆ ಅಂತನೂ ಗೊತ್ತಿರುವುದಿಲ್ಲ. ಎಲ್ಲೋ ನೀವು ದಾರಿಯಲ್ಲಿ ಹೋಗುವಾಗ
ನೀವು ಆಕಾಶ ನೋಡ್ಕೊಂಡು ಅಥವಾ ಯಾವುದೋ ಎಕ್ಸಿಬಿಷನ್ನೇ ನೋಡ್ಕೊಂಡು ಹೋಗ್ತಾ ಇರ್ತೀರಿ. ಇದ್ದಕ್ಕಿದ್ದಾಗ ನಿಮ್ಗೆ ಯಾಕೋ ಒಂದ್ಸರ್ತಿ ತಲೆ ತಗ್ಗಿಸಿ ಏನೋ ವಿಚಾರಕ್ಕೆ ಅಂತ ತಲೆ ತಗ್ಗಿಸ್ತೀರಿ. ಅಲ್ಲಿ ನೋಡಿದ್ರೆ ಏನೋ ಒಂದು ಚೇಳು ಅಥವಾ ಯಾವುದೋ ಹುಳನೋ ಇಲಿಯೋ ಅಥವಾ ಇನ್ನೇನೋ ಒಂದು ಸಣ್ಣ ಪ್ರಾಣಿ ಅರ್ಧಮರ್ಧ ಸತ್ತು ಬಿದ್ದಿರುತ್ತೆ. ನೀವು ಇನ್ನು ಒಂದು ಹೆಜ್ಜೆ ಇಟ್ಟಿದ್ರೆ ಅದರ ತಲೆ ಮೇಲೆ ಕಾಲಿಡ್ತಿದ್ರಿ. ಆದ್ರೆ ನೀವು ಕೆಳಗೆ ನೋಡಿದ ತಕ್ಷಣ ಅಯ್ಯೋ ಅಂತ ಹೇಳಿ ಕಾಲು ತಪ್ಪಿಸಿ ಪಕ್ಕದಲ್ಲಿ ಇಡ್ತೀರಿ. ನಿಮ್ಗೆ ಯೋಚನೆ ಇರಲಿಲ್ಲ ಅಲ್ಲಿ ಬಂದು ಆ ಹೆಜ್ಜೆ ಇಡುವ ತನಕವೂ ಕೂಡ ಅಲ್ಲೊಂದು ಜೀವ ಇದೆ, ಅದು ಪ್ರಾಣ ಕಳ್ಕೊಳ್ಳೋ ಸ್ಥಿತಿಯಲ್ಲಿದೆ ಅಂತ ನೀವು ಅದನ್ನು ಪಕ್ಕಕ್ಕೆ ಸರಿಸಿ ಇನ್ನೇನೋ ಮಾಡಿ ಅದನ್ನು ರಕ್ಷಣೆ ಮಾಡ್ತೀರಿ. ಅಂದ್ರೆ ಅದಕ್ಕೆ ಬದುಕಬೇಕು ಅಂತ ಅನ್ನೋದಿದ್ದಾಗ, ನೀವು ತುಳಿಯುವ ಪ್ರಸಂಗ ಇದ್ದಾಗಲೂ ನಿಮ್ಮ ಬುದ್ಧಿಯಲ್ಲಿ ದೇವರು ಯಾವತ್ತೂ ಕೂಡ ಬಂದು ಹೇಳುವುದಿಲ್ಲ. ಬುದ್ಧಿಯ ಸಂಯೋಜಯಂತಿ ತಮ್ಮ ಬುದ್ಧಿಯ ಸ್ವಿಚ್ ಅನ್ನು ಆನ್ ಮಾಡ್ತಾನೆ. ಅವನನ್ನು ರಕ್ಷಿಸಬೇಕು ಅಂದ್ರೆ ಬುದ್ಧಿಯ ಸ್ವಿಚ್ ಅನ್ನು ಆನ್ ಮಾಡ್ತಾನೆ. ಅವನಿಗೆ ರಕ್ಷಿಸಬೇಕಾಗಿಲ್ಲ ಅಂತ ಅನ್ಸಿದ್ರೆ ಬುದ್ಧಿಯ ಸ್ವಿಚ್ ಅನ್ನು ಆಫ್ ಮಾಡ್ತಾನೆ. ಅದು ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಕಾಲವತ್, ಇದು ಭಾರತದ್ದೇ ಶ್ಲೋಕ. ಕುರಿಗಳನ್ನ ಮೇಯಿಸುವ ಹಾಗೆ ಕೋಲು ಹಿಡ್ಕೊಂಡು ಹಿಂದಿನಿಂದ ಬಂದು ಈ ಕಡೆಗೆ ಹೋಗು ಆ ಕಡೆಗೆ ಹೋಗು ಅಂತ ದೇವರು ಬಂದು ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ. ಯಾವಾಗ ಯಾರನ್ನ ರಕ್ಷಿಸಬೇಕು ಅಂತ ಅನ್ಸುತ್ತೋ ಅವ ಎದುರಾಳಿಯ ವ್ಯಕ್ತಿಯ ತಲೆಯಲ್ಲಿರಬಹುದು ಅಥವಾ ಪಕ್ಕದಲ್ಲೇ ನಿಂತವನಿಗೆ ಏನಾದ್ರೂ ಹೊಳೆಸಿ ಹೇಳಿಸುವುದಿರಬಹುದು. ಒಟ್ಟು ಪರಿಸರದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಫ್ಲಾಶ್ ಹೊಳಿದ ಹಾಗಾಗಿ ತಕ್ಷಣ ಆ ಪ್ರಸಂಗಕ್ಕೆ ಉತ್ತರ ಸಿಗುತ್ತೆ. ಅದರಿಂದಾಗಿ ರಕ್ಷಿಸಬೇಕು ಅಂದ್ರೆ ದೇವರಿಗೆ ಏನೂ ಕಷ್ಟ ಇಲ್ಲ. ನಮ್ಗೆ ಪವಾಡವೂ ಆಗ್ಬೇಕಾಗಿಲ್ಲ. ಎಷ್ಟೋ ಸರ್ತಿ ನಾವೇನು ಅನ್ಕೊಳ್ಳೋದು, ದೇವರು ಅಂದ್ರೆ ರಕ್ಷಿಸಬೇಕು ಅಂದ್ರೆ ಪವಾಡನೇ ಮಾಡಬೇಕು ಅಂತ. ಪವಾಡವೇ ಬೇಕಾಗಿಲ್ಲ. ನಮ್ಮ ಪರಿಸರದಲ್ಲಿರುವ ವ್ಯಕ್ತಿಯಲ್ಲಿ ಒಂದು ಪ್ರಚೋದನೆ ಉಂಟು ಮಾಡಿತು ಅಂತಂದ್ರೆ ದೊಡ್ಡ ಒಂದು ಸಮಸ್ಯೆ ಒಂದು ಸಣ್ಣ ಮಾತಿನಲ್ಲಿ ತಿಳಿಯಾಗಿ ಹೋಗುತ್ತೆ. ನಾವು ಕೆಲವರು ಯಾರೋ ನಮ್ಮ ಬಗ್ಗೆ ಏನೋ ಮಾತಾಡಿಕೊಳ್ತಾ ಇದ್ದಾರೆ ಅಂತ ನಮ್ಮ ಕಿವಿಗೆ ಬಿದ್ದ ಮೇಲೆ ಅವರನ್ನು ಸಿಕ್ಕಿದಾಗ ಅವರು ಹೀಗೆ ಪ್ರಶ್ನೆ ಕೇಳಿ ಹಾಗೆ ಪ್ರಶ್ನೆ ಕೇಳಿ ಅವರನ್ನೆಲ್ಲ ತಲೆ ಬುಡ ಮೇಲ್ ಮಾಡಿ ನನ್ನ ಬಗ್ಗೆ ಹೀಗೆ ಮಾತಾಡ್ತೇನೆ ಅಂತ ಕೇಳಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿರ್ತೇವೆ. ಅವರು ಮಾತಾಡ್ತಾ ಶುರು ಮಾಡಿಬಿಡ್ತಾರೆ. ನಿನ್ನ ಬಗ್ಗೆ ಅವರು ತುಂಬಾ ಏನೋ ಮಾತಾಡ್ತಾ ಇದ್ರು, ನಾನೇನು ಮಾತಾಡ್ಲಿಕ್ಕಾಗ್ಲಿಲ್ಲ, ನಿನ್ನ ಬಗ್ಗೆ ಏನೋ ಕೇಳಿದ್ರು ಅದಕ್ಕೆ ಇಷ್ಟು ಉತ್ತರ ಕೊಟ್ಟಿದ್ದೇನೆ. ಅವನು ಹೇಳಿದ್ದು ಅದನ್ನೇ, ಆದ್ರೆ ಅವನು ಹೇಳುವಾಗ ಅದಕ್ಕೊಂದಿಷ್ಟು ಮಸಾಲೆ ಹಾಕಿ ಹೇಳಿರ್ತಾನೆ. ಇವನು ಹೇಳುವಾಗ ಇಲ್ಲ, ನಾನು ಹೀಗೊಬ್ರು ಸಿಕ್ಕಿದ್ರು ನಿನ್ನ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ರು, ಆದ್ರೆ ನಾನು ಹೇಳಿದೆ ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ, ನಾನು ಹೇಳಿದ್ದೇನೆ ಅಂತ ಹೇಳಿ ಮುಗಿಸ್ತಾನೆ. ನಾವು ಏನೋ ಪ್ಲಾನ್ ಮಾಡಿಕೊಂಡು ಬಂದದ್ದು, ಅಲ್ಲಿ ನೋಡಿದ್ರೆ ಅದು ಮಾತುಕತೆ ಮುಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ತೋಳು ಬೇರೆ ಮೇಲ್ ಮಾಡ್ಕೊಂಡು ಹೋಗಿರ್ತೇವೆ, ಆದ್ರೆ ಒಂದು ಕೊನೆಗೆ ಕೈ ಕಾಲು ನೋಡ್ಕೋಬೇಕು ಅಂತ, ಕೊನೆ ಕೈ ಇಲ್ಲ ಬಾಯಿ ಇಲ್ಲ ಆಗುತ್ತೆ. ಅಂದ್ರೆ ಎಷ್ಟೋ ಸರ್ತಿ ನಾವು ಅನ್ಕೊಂಡದ್ದು ಬೇರೆ, ಅಲ್ಲಿ ಆಗೋದು ಬೇರೆ ಆಗಿರುತ್ತೆ. ಇದು ಜೀವನದಲ್ಲಿ ನಡೆಯುವಾಗ ಇದರ ಹಿಂದೆ ಇರುವುದು ದೈವ ಸೂತ್ರ. ಎಲ್ಲವೂ ಸೂತ್ರದ ಹಾಗೆ ಒಳಗಿನಿಂದ ಮಣಿಗಳನ್ನು ಪೋಣಿಸಿ ನಿಂತವನು ಭಗವಂತ, ಅವನೆಲ್ಲವನ್ನೂ ನೋಡ್ತಾ ಇರ್ತಾನೆ. ಇದು ನನ್ನ ಬದುಕಿನಲ್ಲೂ ಹೀಗೆ ಆಗಿದ್ದು. ನ ಸಂಜ್ವರೇತ್, ಇಂಥ ವಿಷಯಕ್ಕೆ ನಾವೇ ಟೆನ್ಷನ್ ಮಾಡಿಕೊಂಡು ನಮ್ಮ ಕೈಯಲ್ಲೇ ಇಡೀ ಜಗತ್ತಿನ ಹೇಳುವಾಗ ಮಾತು ಚೆನ್ನಾಗಿರುತ್ತೆ ಕೇಳಲಿಕ್ಕೆ. ನಮ್ಮ ಜೀವನಕ್ಕೆ ನಾವೇ ಶಿಲ್ಪಿ, ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಆದರೆ ನಮ್ಮ ಶಿಲ್ಪತನ ಎಲ್ಲಿಗೆ ಹೋಗುತ್ತೆ? ಹುಟ್ಟಿದಾಗಿಂದ ಇಲ್ಲಿ ತನಕ ಯಾವುದದ್ದು ನಮ್ಮ ಬಗ್ಗೆ ನಮಗೆ ಕಾಳಜಿ ಇಲ್ವೇ ಇಲ್ಲ. ತಿಂದ ಅನ್ನ ಜೀರ್ಣ ಆಗತ್ತೆ, ಯಾರು ಮಾಡುದು ಗೊತ್ತಿಲ್ಲ. ತಿಂದ ಮೇಲೆ ಏನೋ ಆಗತ್ತೆ ಹೊಟ್ಟೆೊಳಗೆ, ಅದೇನಾಗತ್ತೆ ನಮಗೂ ಗೊತ್ತಿಲ್ಲ. ಅಂದ್ರೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ಡಾಕ್ಟ್ರೆ ಯಾಕೋ ಹೊಟ್ಟೆ ಗುಡುಗುಡು ಅಂತಿದೆ ನೋಡ್ಬಿಡಿ, ಅವ್ರು ಇದನ್ನು ತಗೊಳ್ಳಿ, ಸರಿ ಹೋದ್ರೆ ಬನ್ನಿ, ಸರಿ ಹೋಗದೇ ಇದ್ರು ನೀವು ಬರಲ್ಲ ಅಂತೇಳಿ ಧೈರ್ಯವಾಗಿ ಮಾತ್ರ ಕೊಟ್ಟು ಕಳಿಸ್ಬಿಡ್ತಾರೆ. ಅದರಿಂದ ನಮ್ಗೆ ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೂ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಎಲ್ಲ ನಾನೇ ಮಾಡುದು ಅಂತ ಒಂದು ಹಮ್ಮು ಬರುತ್ತೆ. ಈ ಹಮ್ಮೆ ಮನುಷ್ಯನನ್ನ ಹಾಳು ಮಾಡುವುದು. ಧಾತಾ ಯಥಾ ಮಾಂ ವಿದಧೀತ ಲೋಕೆ ಧ್ರುವಂ ತಥಾಹಂ ಭವಿತೇತಿ ಮತ್ವ ಇಟ್ಟಾಂಗಿ ಇರುವೆನೋ ಹರಿಯೇ ಅಂತ ದಾಸರು ಒಂದು ಪದ್ಯ ಹೇಳಿದ್ರು. ನೀನು ಹೇಗಿಟ್ಟಿದ್ಯೋ ಹಾಗಿರ್ತೇನೆ ದೇವ್ರೆ, ನನಗೆ ನೀನು ಒಳ್ಳೇದನ್ನು ಕೊಟ್ಟವನು ನೀನೆ, ಅದನ್ನ ನಾನು ಯಾವತ್ತೂ ನಿರಾಕರಣೆ ಮಾಡಲಿಲ್ಲ. ನಾನು ಕೇಳಲಿಲ್ಲ ನೀನು ಯಾಕೆ ಕೊಟ್ಟಿ ಅಂತ ಕೇಳಲಿಲ್ಲ. ಅದೇ ರೀತಿ ಎಲ್ಲೋ ಒಂದು ತೊಂದರೆ ಆದಾಗ್ಲೂ ನಾನು ಕೇಳುವ ರೈಟ್ಸ್ ಇಲ್ಲ. ಅಲ್ಲಿ ಅಕಸ್ಮಾತ್ ನಾವು ಕೇಳಿದ್ದಿದ್ರೆ, ನಾನು ಕೇಳಿಲ್ಲ ನೀನು ಯಾಕೆ ಕೊಟ್ಟಿ ಅಂತ ಒಳ್ಳೇದನ್ನ ನಾವು ಕೇಳಿದ್ದಿದ್ರೆ ಆವಾಗ ಕೆಟ್ಟ ಕೊಟ್ಟಾಗ ದೇವರಿಗೆ ಬೈಬೇಕಿತ್ತು. ನಾವು ಒಳ್ಳೇದಾದಾಗ ಯಾವತ್ತೂ ದೇವರನ್ನ ನೆನಪಿಸ್ಕೊಳ್ಳೋದಿಲ್ಲ, ಎಲ್ಲ ನನ್ನಿಂದ ಆಯ್ತು ಅಂತ. ಕೆಟ್ಟದಾದಾಗ ಮಾತ್ರ ಎಲ್ಲ ದೇವರಿಂದ ಆಯ್ತು ಅಂತ. ಇದು ಅನ್ಯಾಯ. ಎರಡೂ ಕಡೆ ಒಂದೇ ತರದ ಯೋಚನೆ ಇದ್ದವನಿಗೆ ಬದುಕು ಸ್ವಚ್ಛ ಇರುತ್ತೆ. ಅದು ಮನುಷ್ಯನ ಅನಿತ್ಯತಾಂ ಸುಖ ದುಃಖಸ್ಯ ಬದ್ಧ. ಸುಖ ಮತ್ತು ದುಃಖ ಒಂದೇ ತರ ನಿರಂತರ. ಈಗ ಒಬ್ಬನಿಗೆ ಬರೀ ಸುಖ ಆಗಿದೆ, ಹಾಗೊಬ್ಬ ಮನುಷ್ಯ ಇಲ್ಲ. ಒಬ್ಬನಿಗೆ ಜೀವನ ಪೂರ್ತಿ ಬರೀ ದುಃಖ ಆಗಿದೆ, ಹಾಗೂ ಒಬ್ಬ ಮನುಷ್ಯ ಇಲ್ಲ. ನಾವು ಅನ್ಕೊಳ್ಳೋದು ಬೇರೆ ಇರ್ಬೋದು. ನಮ್ಗೆ ಕೆಲವೊಮ್ಮೆ ಸುಖ ಇದ್ದಾಗ್ಲೂ ಇನ್ನೊಬ್ಬರನ್ನ ನೋಡಿ ಇನ್ನೊಬ್ಬನ ತಟ್ಟೆದ್ದೇ ಕಾಣ್ತಾ ಇರುತ್ತೆ, ನಮ್ಮ ತಟ್ಟೆಯಲ್ಲಿರೋ ಒಳ್ಳೆ ಪದಾರ್ಥ ಕಾಣಲ್ಲ. ಅವ್ರಿಗೆ ಅದೇನೋ ಹಾಕಿದ್ದಾರೆ, ಅವ್ರಿಗೆ ಅದೇನೋ ಬಡಿಸಿದ್ದಾರೆ ಅಂತ ಯೋಚನೆ ಇರುತ್ತೆ. ಆವಾಗ ಇಲ್ಲಿದ್ದ ಸತ್ವದ ಪದಾರ್ಥವೂ ಕೂಡ ನಮ್ಗೆ ರುಚಿ ಅಂತ ಅನ್ಸದೇ ಇರುತ್ತೆ. ನಾವ್ ಯಾವಾಗ ಕಂಪೇರ್ ಮಾಡ್ತೀವೋ ಎಲ್ಲದಕ್ಕೂ ಇನ್ನೊಬ್ಬರ ಬಗ್ಗೆ, ಅಥವಾ ನಮ್ಮಲ್ಲಿರುವ ವಸ್ತುವಿನ ಅಸ್ತಿತ್ವದ ಮಹತ್ವವನ್ನು ಅರಿಯದೆ ಇನ್ನೆಲ್ಲೋ ಜಾಸ್ತಿ ಯಾವಾಗ್ಲೂ ಅವರಿಗೇ ಸುಖ ಇರುತ್ತೆ ಅಂತ ಭ್ರಮಿಸಿ ನಾವು ಯಾವಾಗ ನಮ್ಮ ಸುಖವನ್ನು ಅಲ್ಲಗಳಿತೇವೋ ಆಗ ಸುಖ ಇದ್ದು ಕೂಡ ವ್ಯರ್ಥ. ದೊಡ್ಡ ನಿಧಿಯ ಮೇಲೆ ಕೂತ್ಕೊಂಡು ಭಿಕ್ಷೆ ಬೇಡದಾಗೆ, ಎಲ್ಲ ದುಡ್ಡಿರುತ್ತೆ, ಕೆಳಗಡೆ ಕೂತಿದ್ದಾನೆ, ಆದ್ರೆ ಅದು ಅಲ್ಲಿದೆ ಅಂತ ಗೊತ್ತಿಲ್ಲ. ಅದರ ಮೇಲೆ ಕೂತ್ಕೊಂಡು ಅಮ್ಮ ತಾಯಿ ಅಂತ ಇರ್ತಾನೆ. ಅದರ ಪರಿಸ್ಥಿತಿ ಏನು?
ಎಲ್ಲ ಸುಖಗಳನ್ನು ಕೊಟ್ಟೂ ಕೂಡ ಅದೇ ಜಾಗ ಅವನದ್ದೇ ಆಗಿದ್ರು ಕೂಡ ಅವನದನ್ನು ಬಿಟ್ಟು ಇನ್ಯಾರ ಹತ್ರನೋ ಇರೋ ದುಡ್ಡಿನ ಬಗ್ಗೆ ಕಲ್ಪನೆ ವ್ಯಕ್ತಪಡಿಸ್ತಾ ಇರ್ತಾನೆ. ಇದು ಅದರಿಂದಾಗಿ ಸುಖ ಮತ್ತು ದುಃಖ ಅದು ಒಂದೇ ತರವಾಗಿ ಇರುವುದಿಲ್ಲ. ಒಂದು ಸುಖ ಬಂತು ಅಂದ್ರೆ ಚೂರು ಎಚ್ಚರ ಇರಬೇಕು, ದುಃಖವೂ ಬರಬಹುದು. ದುಃಖ ಬಂತು ಅಂದ್ರೆ ಮುಂದೆ ಸುಖ ಬಂದೇ ಬರುತ್ತೆ. ನಾವು ಯಾವುದನ್ನು ಕೂಡ ಬರಬಾರ್ದು ಅಂತಂದ್ರೆ ಅದು ಬರದೇ ಇರುವುದಿಲ್ಲ, ಬರಬೇಕು ಅಂತ ಬಯಸಿದ್ರು ಅದನ್ನ ನಾವು ಬರುವುದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಬರುವುದನ್ನು ಹಿಂದಕ್ಕೆ ಕಳಿಸ್ಲಿಕ್ಕೂ ಆಗುದಿಲ್ಲ. ಎಲ್ಲವೂ ಅನಿವಾರ್ಯ, ನಡೆದು ಹೋಗ್ತಾ ಇರುತ್ತೆ. ಹೀಗೆ ಆ ಯಯಾತಿಯ ಯಾರು ಅಷ್ಟಕನ ಹತ್ರ ಮಾತಾಡ್ತಾ ಅನೇಕ ಸಂಗತಿಗಳನ್ನು ಮತ್ತೆ ತೋಡಿಕೊಳ್ತಾ ಕೇಳುವಾಗ ಅಷ್ಟಕ ಹೇಳ್ತಾನೆ, ಯಾವ ಯಾವ ಲೋಕಗಳನ್ನು ನೀನೆಲ್ಲ ನೋಡಿ ಬಂದಿಯೋ ಅಂತಹ ಲೋಕದ ವಿಶೇಷತೆಗಳೇನು, ಅಲ್ಲಿ ಎಲ್ಲದಕ್ಕೂ ಆಧಾರ ಏನು ಅಂತ ಕೇಳಿದಾಗ ಯಯಾತಿ ಹೇಳ್ತಾನೆ, ಧರ್ಮವೇ ಎಲ್ಲದಕ್ಕೂ ಆಧಾರ. ನಾವಿಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಇನ್ನೊಬ್ಬರು ಇಲ್ಲದೆ ಇದ್ದಾಗಲೂ ನಮ್ಮನ್ನು ನಾವು ಹೇಗೆ ನೋಡ್ಕೊಳ್ತೇವೋ ಅದು ನಿಜವಾದ ಧರ್ಮದ ರೂಪ. ನಮ್ಗೆ ಇನ್ನೊಬ್ರು ಯಾರೋ ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ನಾವು ಒಳ್ಳೆ ಕೆಲಸ ಮಾಡೋದಿರುತ್ತೆ. ನಮ್ಗೆ ಯಾರೂ ನೋಡ್ಕೊಳ್ಳಿಕ್ಕೆ ಇಲ್ಲದೆ ಇದ್ದಾಗಲೂ ನಾವು ನಿಜವಾಗಿ ಹೇಗಿರ್ತೇವೋ ರಜೆಯ ದಿವಸ, ಅದು ನಮ್ಮ ನಿಜವಾದ ಅಸ್ತಿತ್ವ. ಆ ಅಸ್ತಿತ್ವವನ್ನು ಯೋಚನೆ ಮಾಡಿದಾಗ ನಾವು ಪ್ರಾಮಾಣಿಕರಾಗಿ ಸರಿ ಇದ್ದೇವೋ ತಪ್ಪಿದ್ದೇವೋ ಅಂತ ನಮ್ಗೆ ಗೊತ್ತಾಗುತ್ತೆ. ಅದರಿಂದಾಗಿ ಧರ್ಮ ಅಂದ್ರೆ ಇನ್ನೊಬ್ಬನ ಧರ್ಮವನ್ನು ಅಪಮಾನಿಸದೆ, ನಮ್ಮ ಧರ್ಮವನ್ನು ಅಗೌರವಿಸದೆ, ಪ್ರಾಮಾಣಿಕವಾಗಿ ನಡ್ಕೊಂಡು ತನ್ನ ಎಲ್ಲ ವೃತ್ತಿಗಳನ್ನು ಭಗವಂತನ ಸೇವೆ ಅಂತ ಯಾರು ಒಪ್ಪಿಸ್ತಾನೋ ಅವನ ಕೈಯಲ್ಲಿ ಧರ್ಮ ಇದೆ. ಅಂಥವನಿಗೆ ಎಲ್ಲಾ ಲೋಕಗಳು ಬಾಗಿಲು ತೆಗೆದಿರುತ್ತೆ. ಅದರಲ್ಲಿ ಈ ಲೋಕ ಆ ಲೋಕ ಅಂತ ವ್ಯತ್ಯಾಸ ಇಲ್ಲ. ಎಲ್ಲಾ ದೇವತೆಗಳು ಕೂಡ ಅವನ ಹತ್ತಿರದಲ್ಲಿ ನಾವು ಓಡಾಡಬೇಕು ಅಂತ ಬಯಸ್ತಾರೆ. ದೇವತೆಗಳು ನಮ್ಮೊಟ್ಟಿಗೆ ಓಡಾಡಲಿಕ್ಕೆ ಬಯಸ್ತಾರಂತೆ. ಸತಾ ಮಧ್ಯೆ ನಿಪತೇಯಂ ಕಥನ್ನು ಅವನು ಕೇಳಿದ್ದು ಅದಕ್ಕೋಸ್ಕರನೇ ನಾನು ನಿಮ್ಮಂಥವರ ಮಧ್ಯದಲ್ಲಿ ಬೀಳಬೇಕು ಅಂತ ಬಯಸಿದ್ದು ಅಂತ ಯಯಾತಿ ಕೇಳಿಕೊಳ್ತಾನೆ. ಅಷ್ಟಕ ಮತ್ತೆ ಒಂದೆರಡು ಮೂರು ಪ್ರಶ್ನೆ ಮಾಡ್ತಾನೆ. ಯದಾವಸೋ ನಂದನೆ ಕಾಮರೂಪಿ ಸಂವತ್ಸರಾಣಾಮಯುತಂ ಶತಾನಾಂ ಕಿಂಕಾರಣಂ ಕಾರ್ತಯುಗ ಪ್ರಧಾನ ಹಿತ್ವಾಚತ್ವಂ ವಸುಧಾಮನ್ ಅನ್ವಪದ್ಯ. ಸರಿ, ಇದು ನಿನಗೆ ಈ ಮಧ್ಯದಲ್ಲಿ ನಿನ್ನ ಬಗ್ಗೆ ನೀನು ಹೊಗಳಿಕೊಂಡು ತಪಸ್ಸು ನಂದೇ ದೊಡ್ಡದು ಅಂತ ಹೇಳಿದ್ದೆಳು, ಇದಕ್ಕೇನು ಕಾರಣ? ಅವನು ಹೇಳ್ತಾನೆ, ನಾನು ಮೊದಲು ನನ್ನ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಿದ್ದೆ, ಅವನೇನೋ ಕೇಳ್ತಾ ಇದ್ದ, ನಾನು ಯೋಚನೆ ಮಾಡಲಿಲ್ಲ. ನಾನು ನನ್ನ ಬಗ್ಗೆ ಹೇಳಲಿಕ್ಕೆ ಒಂದು ಸಿಕ್ಕ ಅವಕಾಶ, ಇದು ಇಂಟರ್ವ್ಯೂ ಚೆನ್ನಾಗಿ ಕೊಟ್ಬಿಡೋಣ ಅಂತ ಕೊಟ್ಬಿಟ್ಟೆ. ಆದರೆ ಅದು ಇಂಟರ್ವ್ಯೂ ವಾಪಸ್ ಲಾಸ್ಟ್ ಇಂಟರ್ವ್ಯೂ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸ್ವರ್ಗದಲ್ಲಿ ಪರಿಸ್ಥಿತಿ ಹಾಗಾಗೋಗುತ್ತೆ. ನಾವು ಮಾತಾಡುವಾಗ ನಮ್ಮ ಮಾತಿನ ಮೇಲೆ ಎಚ್ಚರ ಇರಬೇಕು. ನಾನೇನು ಮಾತಾಡ್ತಾ ಇದ್ದೇನೆ ಅನ್ನೋದು ಗೊತ್ತಿರಬೇಕು. ಅಂದರೆ ಪೂರ್ವ ಸಿದ್ಧತೆ ಮಾಡ್ಕೊಂಡು ಹೋಗುದು ಅಂತ ಅರ್ಥ ಅಲ್ಲ. ಪ್ರತಿ ಮಾತಿನ ಹಿಂದೆಯೂ ನಾನು ಈ ಮಾತಿಗೆ ಅಡ್ಮಿಟ್ ಆಗಿದ್ದೇನಾ, ಈ ವಿಷಯದಲ್ಲಿ ನಾನು ಮತ್ತೆ ಇನ್ನೊಂದು ಸರ್ತಿ ಯೋಚನೆ ಮಾಡಬೇಕಾಗತ್ತಾ ಅನ್ನುವ ಪರಿಸ್ಥಿತಿ ಬರಬಾರ್ದು. ಅಂಥ ಮಾತುಗಳನ್ನು ಮಾತ್ರ ಆಡಬೇಕಾಗಿತ್ತು. ಆದರೆ ನಾನು ಆಡುವ ಮಾತಿನಲ್ಲಿ ಭರದಲ್ಲಿ ಏನೇನೋ ತಪ್ಪು ಆಡಿಬಿಟ್ಟೆ. ಅದರ ಪರಿಣಾಮವಾಗಿ ಭೂಮಿ ಆಕಾಶದಿಂದ ಸ್ವರ್ಗದಿಂದ ಭೂಮಿಗೆ ಕುಸಿದು ಬೀಳುವಂತಾಯಿತು. ಅಷ್ಟು ಹೇಳುವಾಗ ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಗೃಹಸ್ಥ ಧರ್ಮನಾದವನ ಕಥೆ ಏನು, ಬ್ರಹ್ಮಚರ್ಯದಲ್ಲಿರಬೇಕಾದವನ ಕಥೆ ಏನು, ವಾನಪ್ರಸ್ಥಾಶ್ರಮ ಹೇಗಿರಬೇಕು, ಸನ್ಯಾಸಿ ಹೇಗಿರಬೇಕು, ಒಂದೊಂದು ಶ್ಲೋಕದಲ್ಲಿ ಹೇಳ್ತಾನೆ. ವಸ್ತುತಃ ಅದೊಂದು 7-8 ಅಧ್ಯಾಯ ಇದೆ, ನಾನು ಕೆಲವು ಶ್ಲೋಕ ಮಾತ್ರ ಹೇಳ್ತೇನೆ. ಆಹೂತಾಧ್ಯಾಯಿ ಗುರುಕರ್ಮ ಸ್ವಚೇದ್ಯ ಪೂರ್ವೋತ್ಥಾಯಿ ಚರಮಂ ಚೋಪಶಾಯಿ ಮೃದುರ್ದಾಂತಃ ಧೃತಿಮಾನ ಪ್ರಮತ್ತಃ ಸ್ವಾಧ್ಯಾಯಶೀಲ ಸಿದ್ಧತಿ ಬ್ರಹ್ಮಚಾರಿ. ಓದುವವನು ಅಂತ ಅರ್ಥ, ಅಧ್ಯಯನ ಮಾಡುವವನು ಅಂತ ಅರ್ಥ. ಅಧ್ಯಯನ ಮಾಡುವವನು ಹೇಗಿರಬೇಕು, ಅದು ಯಾರು ಆಗ್ಬೋದು, ಹೆಣ್ಣು ಆಗ್ಬೋದು ಗಂಡು ಆಗ್ಬೋದು. ಅವರು ಹೇಳುವಂತಹದ್ದು ಅಧ್ಯಾಯಿ, ನಿರಂತರ ಅಧ್ಯಯನಶೀಲ ಆಗಿರಬೇಕು. ಪರೀಕ್ಷೆ ಬಂದಾಗ ಹಿಂದಿನ ದಿವಸ ಮಾತ್ರ ಕಾಫಿ ಟೀ ಪುಡಿ ಖಾಲಿ ಮಾಡುವುದಲ್ಲ, ಅದಕ್ಕಿಂತ ಮುಂಚೆಯಿಂದಲೂ ಓದುವ ಅಭ್ಯಾಸ ಇರಬೇಕು. ಆಮೇಲೆ ಗುರು ಕರ್ಮಸು ಅಚೋದ್ಯ. ಇನ್ನು ಗುರುಗಳಿಗೆ ಏನು ಅಗತ್ಯ ಇದೆಯೋ ಅಂದ್ರೆ ಆಗಿನ ಕಾಲದ್ದು, ಈಗಿನ ಕಾಲದಲ್ಲಿ ಗುರುಗಳಿಗೆ ಸಂಬಂಧ ನಮಗೆ ಬರೀ ಫೀಸ್ ಇತ್ತು ಮಾತ್ರ. ಆ ಕಾಲದಲ್ಲಿ ಹಾಗಲ್ಲ, ಗುರುಗಳ ಜೊತೆಗೇ ಬದುಕಬೇಕಿತ್ತು. ಗುರುಗಳು ಎದ್ದಾಗ ಕೂತಾಗ ಎಲ್ಲಾ ಕೆಲಸಗಳು ಅವ್ರು ಏನ್ ಬೇಕು ಬೇಡ ಹೇಳ್ತಾರೆ ಅದನ್ನು ನೋಡ್ಬೇಕಿತ್ತು. ಅಚೋದ್ಯ, ಅವರು ಕೆಲಸ ಹೇಳುವ ಮುನ್ನವೇ ಅವ್ರಿಗೇನು ಅಗತ್ಯ ಇದೆ ಅಂತ ನೋಡಿ. ಅವರು ಹೀಗೆ ಯಜ್ಞಶಾಲೆ ಹತ್ರ ಹೋಗ್ತಾ ಇದ್ದಾರೆ ಅಂದ್ರೆ ಯಜ್ಞಶಾಲೆಯಲ್ಲೆಲ್ಲ ತಯಾರಾಗಿದೆಯಾ ಅಂತ ನೋಡುದು. ಅವರೆಲ್ಲೋ ರಾಜನ ಹತ್ರ ಹೋಗ್ತಾ ಇದ್ದಾರೆ ಅಂದ್ರೆ ರಾಜನ ಹತ್ರ ಹೋಗ್ಬೇಕಾದಾಗ ಏನೇನು ವಸ್ತುಗಳನ್ನು ಸಿದ್ಧಪಡಿಸಿರ್ಬೇಕು ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಮಾಡಿಟ್ಟಿದ್ದೇವಾ ಅಂತ ನೋಡುದು. ಹೀಗೆ ಒಂದೊಂದು ಕಡೆಯಲ್ಲಿ ಗುರುಗಳು ಹೋಗುವ ಮುನ್ನ ಅಲ್ಲಿ ಏನಾಗ್ಬೇಕು ಅದನ್ನು ಮಾಡುದು. ಪೂರ್ವೋತ್ಥಾಯಿ, ಗುರುಗಳು ಹೇಳುವ ಮುನ್ನ ಹೇಳಬೇಕು. ಗುರುಗಳು ಎದ್ದ ಮೇಲೆ ಹೇಳೋ ಅಂತ ಎಬ್ಬಿಸುವಂಗ ಆಗ್ಬಾರ್ದು. ವಾರ್ಡನ್ ಹತ್ರ ವಾರ್ಡನ್ ಆಗ್ಬಾರ್ದು. ಅವನು ಎಬ್ಬಿಸುವ ಮುಂಚೆಯೇ ನಾವು ಎದ್ದು ನಮ್ಮ ಕರ್ತವ್ಯ ನಾವು ಮಾಡಬೇಕು. ಚರಮಂ ಚ ಉಪಶಾಯಿ, ಗುರುಗಳು ಮಲಗಿದ ಮೇಲೆ ಮಲಗಬೇಕು. ಗುರುಗಳೇ ಬಂದು ಎಬ್ಬಿಸುವಂಗೆ ಆಗುವ ಹಾಗೆ ಹೇಗಾಗಬಾರ್ದು, ಹಾಗೆಯೇ ಗುರುಗಳಿಗಿಂತ ಮುಂಚೆ ಮಲಗಿರ್ಬಾರ್ದು. ಅವ್ರಿಗೆ ಬೇಕಾದ್ದೆಲ್ಲ ಆದ್ಮೇಲೆ
ಕೊನೆಗೆ ಅವರು ವಿಶ್ರಾಂತಿ ತಗೊಂಡ್ರು, ಇನ್ನೇನು ಅವ್ರಿಗೆ ಅಗತ್ಯ ಇಲ್ಲ ಅಂತ ನೋಡಿ ಆಮೇಲೆ ಮಲಗಬೇಕು. ಮೃದುಹು, ಸಿಟ್ಟಿನಿಂದಾಗಲಿ ದರ್ಪದಿಂದಾಗಲಿ ಗುರುಗಳ ಹತ್ರ ಆಗಲಿ ಪರಿಸರದಲ್ಲಿರುವ ಬೇರೆ ಸಹಪಾಠಿಗಳ ಜೊತೆಗಾಗಲಿ ವರ್ತಿಸಬಾರ್ದು. ದಾಂತಹ, ಇಂದ್ರಿಯ ನಿಗ್ರಹ ಇರಬೇಕು. ಧೃತಿಮಾನ್, ಧೈರ್ಯ ಇರಬೇಕು. ಕರೆಂಟ್ ಇಲ್ಲ ಅಂತ ಬಾತ್ರೂಮ್ಗೆ ಹೋಗ್ಲಿಕ್ಕೆ ಹೆದರಬಾರ್ದು. ಎಲ್ಲಾ ಸಂದರ್ಭದಲ್ಲೂ ನಮ್ಮ ಜೊತೆಗೆ ನಮ್ಮ ಆತ್ಮವಿಶ್ವಾಸ ಇದ್ದೇ ಇರಬೇಕು. ಹಾಗಿದ್ದಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ. ಧೃತಿಮಾನ್, ಧೈರ್ಯ ಇರಬೇಕು. ಅದರ ಜೊತೆಗೆ ಅಪ್ರಮತ್ತಃ, ಬುದ್ಧಿ ಕೆಟ್ಟ ಏನೇನೋ ತಪ್ಪು ಕೆಲಸ ಮಾಡಿ ಅಯ್ಯೋ ನಾನು ಹೀಗೆ ಮಾಡಿಬಿಟ್ಟೆ ಅಂತ ಆಮೇಲೆ ತಲೆ ಕೆಡಿಸ್ಕೊಳ್ದಲ್ಲ. ಏನೇ ಮಾಡುವಾಗಲೂ ಎಚ್ಚರ ಇರಬೇಕು. ಅಪ್ರಮತ್ತ ಅಂದ್ರೆ ಎಚ್ಚರದಿಂದ ಬದುಕಬೇಕು. ಕೊನೆಗೆ ಸ್ವಾಧ್ಯಾಯಶೀಲ, ಗುರುಗಳು ಹೇಳಿದ್ದಷ್ಟೇ ಅಲ್ಲದೆ ಹೆಚ್ಚಿನದು ನಾವೇ ಓದ್ಕೋಬೇಕು. ಎಲ್ಲ ಗುರುಗಳು ಹೇಳಿದ್ದೆಲ್ಲ ನಾನು ಕರೆಕ್ಟಾಗಿ ಕ್ಲಾಸಲ್ಲಿ ಒಪ್ಪಿಸಿದ್ದೇನೆ, ನಾನು ನನ್ನಂತ ಒಬ್ಬ ಶಿಸ್ತಿನ ಶಿಷ್ಯ ಇಲ್ಲವೇ ಇಲ್ಲ ಗುರುಗಳಿಗೆ ಅಂತ ಭಾವಿಸಬಾರ್ದು. ಸ್ವಾಧ್ಯಾಯಶೀಲ, ಗುರುಗಳು ಹೇಳಿದ್ದನ್ನು ಇನ್ನೂ ಯೋಚಿಸಿ ಸ್ವಂತ ಅಧ್ಯಯನ ಮತ್ತಷ್ಟು ಮಾಡಬೇಕು. ಕೇಳಿಸಿಕೊಂಡದ್ದು ಮಾತ್ರ ಎರಡು ಕಿವಿಯಲ್ಲಿ ಹೈವೇ ತರ ಪಕ್ಕಕ್ಕೆ ಹಾದು ಹೋಗಿ ಅದು ಎಲ್ಲಿ ಬಂತು ಅಂತ ಮತ್ತೆ ಕೇಳುವಂಗೆ ಆಗಬಾರ್ದು. ಇದು ಒಬ್ಬ ಅಧ್ಯಯನ ಮಾಡಬೇಕಾದವನ ಬಾಲ್ಯದಲ್ಲಿ ವಿದ್ಯಾರ್ಥಿನಿಯಾಗಿದ್ದಾಗ ಅವನಲ್ಲಿ ಇರಬೇಕಾದ ಗುಣಗಳು. ಗೃಹಸ್ಥನಿಗೇನು? ಧರ್ಮಾಗತಂ ಪ್ರಾಪ್ಯ ಧನಂ ಯಜೇತ ದದ್ಯಾತ್ ಸದೈವಾತಿಥೀಂಶ ಭೋಜಯೇಚ್ಚ ಅನಾದದಾನಾಚ್ಚ ಪರೈರದತ್ತಂ ಸೈಷಾ ಗೃಹಸ್ಥೋಪನಿಷತ್ ಪುರಾಣಿ. ಧರ್ಮಾಗತಂ ಪ್ರಾಪ್ಯ ಅಲಬ್ಧಂ ಧರ್ಮೇಣ ಈಹೇತ್ ಲಬ್ಧಂ ಯತ್ನೇನ ಪಾಲಯೇತ್. ಯಾವುದು ಬೇಕೋ ಅದನ್ನು ಧರ್ಮದ ದಾರಿಯಿಂದ ಪಡಿಬೇಕು, ಬಯಸಬೇಕು. ಖಂಡಿತ ದುಡ್ಡು ಬಯಸಬಾರ್ದು ಅಂತ ಯಾವತ್ತೂ ಹೇಳಿಲ್ಲ. ಆದರೆ ಅದರ ಬರುವ ದಾರಿ ಅದು ಧರ್ಮದ ದಾರಿ ಆಗಿರಬೇಕು. ಅಧರ್ಮದ ದಾರಿಯಿಂದ, ಟೇಬಲ್ನ ಕೆಳಗಿಂದ ಅಥವಾ ಪಕ್ಕದ ಪೋಸ್ಟಿಂದ ಬರಬಾರದು. ಅದು ನಾವು ದುಡಿದದ್ದಕ್ಕೇನೆ ಸಿಗಬೇಕು. ಅದಕ್ಕೋಸ್ಕರ ಧರ್ಮಾಗತಂ ಪ್ರಾಪ್ಯ ಧನಂ, ದುಡ್ಡನ್ನು ಪಡೆದು ಮತ್ತೆ ಆ ದುಡ್ಡಿನಲ್ಲಿ ನನ್ನ ಅಗತ್ಯವನ್ನು ಪೂರೈಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ತಲೆಯಲ್ಲಿ ಇರಬೇಕಾದದ್ದೇನು ಅಂದ್ರೆ ಅದರಲ್ಲಿ ಒಂದು ಭಾಗವನ್ನಾದರೂ ಕೂಡ ಧರ್ಮ ಕಾರ್ಯಗಳಿಗೆ ಉಪಯೋಗಿಸಬೇಕು. ಇದು ನಾನು ದುಡಿದಿದ್ದು, ಇದನ್ನು ಬೇರೆಯವ್ರಿಗೆ ಯಾಕೆ ಕೊಡ್ಲಿ? ನೀನು ಉತ್ಪಾದನೆ ಮಾಡಿದ ಪ್ರಾಡಕ್ಟನ್ನು ಸಮಾಜ ತಗೊಂಡ್ರೆ ತಾನೇ ನಮ್ಗೆ ವಾಪಸ್ ದುಡ್ಡು ಬರ್ಲಿಕ್ಕೆ ಸಾಧ್ಯ. ಸಮಾಜಕ್ಕೆ ಏನು ಅಗತ್ಯ ಇದೆಯೋ ಅದನ್ನು ಕೊಡ್ತೇನೆ ಅಂತ ಅನ್ನೋದು ನಿನ್ನ ಗುಣ ಹೌದು. ಆದರೆ ಸಮಾಜ ಕೊಂಡುಕೊಳ್ಳದಿದ್ರೆ ನಿನ್ನ ವ್ಯಾಪಾರ ಮುಂದುವರಿಯುವುದು ಹೇಗೆ? ಹಾಗಾಗಿ ನಾವು ಏನೇ ಪಡೆದಿದ್ರು ಕೂಡ ಅದು ಸಮಾಜದಿಂದಲೇನೆ. ಅದಕ್ಕೋಸ್ಕರ ಒಂದು ಭಾಗವನ್ನಾದರೂ ಸಮಾಜಕ್ಕೆ, ಧರ್ಮಕ್ಕೆ ಮೀಸಲಿಡಬೇಕು. ಯಜೇತ, ಯಜ್ಞ ಯಾಗಾದಿಗಳನ್ನ ಮಾಡಿಸುವುದು. ಅತಿಥೀಂಶ್ಚ ಭೋಜಯೇತ್, ಯಾರಿಗೆ ಅನ್ನದ ಅಗತ್ಯ ಇರುತ್ತೋ ಅವರಿಗೆ ಅನ್ನ ಕೊಟ್ಟು ತೃಪ್ತಿಪಡಿಸಬೇಕು. ಬೇರೆ ಇದರಿಂದ ತೃಪ್ತಿಪಡಿಸುವುದು ಕಷ್ಟ. ಬೇರೆ ದಾನ ಮಾಡಿ ನಾವು ಒಂದು 10 ಎಕರೆ ಬರ್ಕೊಡ್ತೇನೆ ಅಂತಂದ್ರು, ಇನ್ನೊಂದು ಪಕ್ಕದಲ್ಲಿ ಒಂದು ಸಣ್ಣ 2 ಎಕರೆ ಇತ್ತು, ಅದು ಕೊಟ್ಟರೆ ಆಗ್ತಿತ್ತು ಅಂತಾನೆ ನಮ್ಗೆ ಅನಿಸೋದು ಹೊರತು ಕೊಟ್ಟದ್ದಕ್ಕೆ ಸಮಾಧಾನ ಇಲ್ಲವೇ ಇಲ್ಲ. ದುಡ್ಡು ಕೊಟ್ಟು, ಆಸ್ತಿ ಕೊಟ್ಟು, ಸಂಪತ್ತು ಕೊಟ್ಟು, ಬಂಗಾರ ಕೊಟ್ಟು ಯಾರನ್ನು ಯಾವತ್ತು ಯಾವ ಕಾಲದಲ್ಲೂ ತೃಪ್ತಿಪಡಿಸ್ಲಿಕ್ಕೆ ಸಾಯುವವನಿಗೂ ಕೂಡ ಇನ್ನೂ ಯೋಚನೆ ಇರ್ತವೆ. ನಾನು 4 ದಿವಸ ಬದುಕಿರ್ತೇನಲ್ಲ ಹೇಗಿದ್ರು, ಇನ್ನೂ ಸ್ವಲ್ಪ ದುಡ್ಡು ಬರಲಿ, ಇನ್ನೂ ಸ್ವಲ್ಪ ಆಸ್ತಿ ಇರಲಿ, ಇನ್ನೂ ಸ್ವಲ್ಪ ಸಂಪತ್ತು ಸೇರಿಸಿ ಲಾಕರಲ್ಲಿ ಹಾಕಿಡೋಣ ಅಂತಾನೆ ಯೋಚನೆ ಇರುತ್ತೆ ಹೊರತು ದುಡ್ಡಿನ ಸಮಾಧಾನ ಅನ್ನೋದು ಮನುಷ್ಯನಿಗೆ ಬರ್ಲಿಕ್ಕೆ ಸಾಧ್ಯ. ಆದ್ರಿಂದ ಭೋಜಯೇತ್, ಹಸಿದವನಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಅವನು ತೃಪ್ತಿಯಿಂದ ಒಂದು ತೇಗ್ತಾನಲ್ವಾ, ಅದು ಆಶೀರ್ವಾದ ಅಂತ ಲೆಕ್ಕ. ಜಾಗ ಆಯ್ತು ಅಂತ ಇನ್ನೊಂದು ಅರ್ಥ, ಇನ್ನೂ ಚೂರು ಹಾಕಬೇಕು ಅಂತ. ಆದ್ರೆ ಅದ್ರ ಜೊತೆಗೆ ಸಾಕು ಅಂತ ಅನ್ನಿಸುವಷ್ಟಾದ್ರೂ ಬಡಿಸಬೇಕು. ನಾವು ಹಾಕುವ ಮುಂಚೆ ಸಕ 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 ಅಂತ 10 ಸಲ ಕೇಳಿದ್ರೆ ಅವ್ನು ಅನ್ಕೋತಾನೆ ಪಾಪ ಮನೇಲಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಕೇಳ್ತಾ ಇದ್ರೆ ಆಯ್ತು ಸಾಕು ಸಾಕು ನಂಗೆ ತುಂಬ ಆಯ್ತು, ಹೊಟ್ಟೆ ತುಂಬ ಹೋಯ್ತು ಅಂತಾನು. ಸರಿ, ಹಾಗೆ ತೃಪ್ತಿಪಡಿಸ್ಲಿಕ್ಕಾಗುವ ಒಂದೇ ಒಂದು ದಾರಿ ಯಾವುದು ಅಂದ್ರೆ ಊಟ ಹಾಕೋದ್ರ ಮೂಲಕ. ಅದು ಯಾರಿಗೆ? ಅವ್ರ ಮನೆಯವರನ್ನೇ ಇವ್ರು ಕರೀದು, ಇವ್ರ ಮನೆಯವ್ರನ್ನ ಅವ್ರು ಕರೀದು ಅಲ್ಲ. ನಮ್ಗೆ ಯಾರನ್ನ ಕರೆದು ಊಟ ಹಾಕಿದ್ರೆ ಮತ್ತೊಂದು ಸರ್ತಿ ಅವ್ರು ಸಿಗುದಿಲ್ವೋ ಅಂಥವ್ರನ್ನ ಕರೆದು ಊಟ ಹಾಕ್ಬೇಕು. ಅತಿಥಿ ಅಂದ್ರೆ ಕರೆದವರನ್ನ ಅತಿಥಿ ಅಂತ ಹೇಳುದಿಲ್ಲ. ಅದೊಂದು ನಮ್ಮಲ್ಲಿ ಒಂದು ಆಮೇಲೆ ಬಂತು, ಕರೆಯದೆ ಬಂದವನನ್ನ ಕೆರದಲ್ಲಿ ಹೊಡೆದು. ಅದು ಖಂಡಿತ ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿದ ಪದ್ಯ ಅಲ್ವೇ ಅಲ್ಲ, ಮಹಾ ಮೂರ್ಖತನದ ಪದ್ಯ ಅದು. ಆದರೆ ಹಿಂದೆ ಕರೆಯದೆ ಬಂದ್ರೆ ಇನ್ನೂ ಹೆಚ್ಚು ಗೌರವ. ಒಂದು ಗಮನಿಸಿ, ಈಗ ನಮಗೆ ಹೋಟ್ಲು, ಆ ಕಡೆಯಿಂದ ಲಾಡ್ಜಿಂಗ್, ಬೋರ್ಡಿಂಗ್, ಏನೇನೋ ಒಂದಿಷ್ಟು ವ್ಯವಸ್ಥೆ ಇದೆ. ಆ ಕಾಲದಲ್ಲೆಲ್ಲ ಅದು ಎಲ್ಲಿತ್ತು? ರಸ್ತೆಯಲ್ಲಿ ದಾರಿಯಲ್ಲಿ ಬರುವ ನಮಗೆ, ನಾವು ಒಂದು 20-30 ವರ್ಷದ ಹಿಂದೆ ಇಂಥ ಪರಿಸ್ಥಿತಿ ಇತ್ತು. ಯಾವುದಾದ್ರೂ ದಾರಿಯಲ್ಲಿ ಬೇರೆ ಊರಿಗೆ ಹೋಗೋರಾದ್ರೆ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಪೇಟೆಯ ಮಧ್ಯದ ಮನೆ ಆದ್ರೆ ಅವ್ರ ಮನೆಯಲ್ಲಿ ಉಳ್ಕೊಂಡು ಹೋಗೋರು. ಇವಾಗ್ಲೂ ನೀವು ಉತ್ತರ ಭಾರತ ಕಡೆಗೆಲ್ಲ ಹೋದ್ರೆ ಎಷ್ಟೋ ಕಡೆಗಳಲ್ಲಿ ಮನೆಗಳಲ್ಲಿ ಕರೆದು ಊಟ ಹಾಕ್ತಾರೆ. ಯಾಕೆಂದ್ರೆ ಅವ್ರು ಎಲ್ಲೋ ದೂರದಿಂದ ತೀರ್ಥಕ್ಷೇತ್ರದ ಪರ್ಯಟನೆಗೆ ಬಂದಾಗ ಅವ್ರಿಗೆ ಅನ್ನಕ್ಕೆ ತತ್ವಾರಾಗಿ ದೇವರ ದರ್ಶನಕ್ಕೆ ತೊಂದರೆ ಆಗ್ಬಾರ್ದು ಅಂತವ್ರು. ನಾವು ಅವ್ರಿಗೆ ಅನ್ನ ಹಾಕಿದ್ರೆ ದೇವರು ನಮ್ಮನ್ನೇ ಬಂದು ಮನೆಯಲ್ಲಿ ಕೂತ್ಕೊಳ್ತಾನೆ, ನಮ್ಮನೆಯಲ್ಲೇ ಬಂದು ಕೂತ್ಕೊತಾನೆ ಅಂತ ಅಷ್ಟು ನಂಬಿಕೆ ಅವರಿಗೆ. ಬೇರೆ ಕಡೆಯಿಂದ ಹೋಗಿ ಬಂದ ಪಾದ ಧೂಳಿ
ನಮ್ಮ ಮನೆಗೆ ಬಂದು ಬಿತ್ತು ಅಂತ ಸಂತೋಷ. ಈಗಲೂ ಹೇಳ್ತೀವಿ ಬಾಯಲ್ಲಿ, ನಿಮ್ಮ ಪಾದಧೂಳಿ ನಮ್ಮ ಮನೆಗೆ ಬರಬೇಕು ಅಂತ. ಅವ್ರು ಹೋದ್ಮೇಲೆ ಗುಡಿಸಿ ಬಿಸಾಕ್ತಾರೆ, ಎಲ್ಲಿ ಹೋಗೋ ತುಳ್ಕೊಂಬಂದಿದ್ದಾನೋ ಅಂತ ಬೈಕೊಂಡು. ಆದರೆ ವಸ್ತುತಃ ಅದರ ಉದ್ದೇಶ ಏನು ಅಂದರೆ, ಬಂದವರಿಗೆ ಮನೆಯಲ್ಲಿ ಅವರು ಆಗೆಲ್ಲ ಮಧ್ಯಾಹ್ನದ ಊಟ ಎಲ್ಲ ತಯಾರಾದ್ಮೇಲೆ ಒಂದು ಅರ್ಧ ಗಂಟೆ ಬಾಗಿಲ ಹತ್ರ ನಿಲ್ಲೋರು. ನಿಂತು ಯಾರಾದ್ರೂ ಒಬ್ರು ದಾರಿಯಲ್ಲಿ ಹೋಗೋರಿದ್ರೆ ನಿಮ್ದು ಊಟ ಆಗಿಲ್ಲ ಅಂದ್ರೆ ನಮ್ಮ ಮನೇಲಿ ಬನ್ನಿ ಅಂತ ಕರೆದು ಅವ್ರಿಗೆ ಊಟ ಹಾಕಿ. ಇವಾಗಾದ್ರೂ ನಾವು ಮೊದಲೇ ಫೋನ್ ಮಾಡಿ ಹೇಳಿ ಆರ್ಡರ್ ಮಾಡಿ ಇಟ್ಟು ಮಧ್ಯಾಹ್ನ ನಾವು ಇನ್ನು ಕೈಕಾಲು ತೊಳೆಯೋ ಮುಂಚೆನೇ ಊಟ ರೆಡಿ ಇರುತ್ತೆ, ಎಲ್ಲಾದ್ರೂ ಹೋಗುವಲ್ಲಿ ತಿನ್ಬೇಕು ಅಂತ ಅನಿಸಿದಾಗ. ಆಗ ಈ ವ್ಯವಸ್ಥೆ ಎಲ್ಲ ಎಲ್ಲಿತ್ತು? ಯಾರಾದ್ರೂ ಕರೆದು ಹಾಕಿದ್ರೆ ಇದೆ. ಹಾಗೆ ಕರೆದು ಯಾರಿಗೆ ಮತ್ತೆ ನಾವು ಸಿಗುವುದಿಲ್ಲವೋ, ಯಾರ ಭೇಟಿ ಮತ್ತೊಮ್ಮೆ ಆಗಿ ನಾಳೆ ಅವರ ಮನೆಯಲ್ಲಿ ಊಟಕ್ಕೆ ಕರೀತಾರೆ ಅಂತ ಅನ್ನುವ ನಿರೀಕ್ಷೆ ಇರುವುದಿಲ್ವೋ ಅಂಥವನನ್ನು ಕರೆದು ಊಟಕ್ಕೆ ಹಾಕಬೇಕು ಅಂತ. ಹಾಗೆ ಭೋಜಯೇತ್, ಬೇರೆಯವರಿಗೆ ಹಾಕಬಾರ್ದು ಅಂತಲ್ಲ. ಹೌದು, ಅಲ್ಲ ಅವರು ಮಾತ್ರ ಅಲ್ಲ, ಅವರಲ್ಲಂತೂ ಅದು ಧರ್ಮಛತ್ರ ಅಂತ ನಾವು ಇಲ್ಲಿ ಕರಿತೇವಲ್ಲ, ಅದೇ ತರ ಎಷ್ಟೋ ಸಾಧುಗಳಿಗೆ ಸಂತರಿಗೆ ನಿತ್ಯ ಬೇಜಾರೇ ಇಲ್ಲದೆ, ಅವನು ಸೋಂಬೇರಿ ಅಂತ ಗೊತ್ತಾದ್ರೂ ಅವನು ಅಕಸ್ಮಾತ್ ಮಧ್ಯದಲ್ಲಿ ಯಾರೋ ಒಬ್ಬ ಮೋಸ ಮಾಡೋನಿದ್ರು ಅವ್ರು ಬೇಜಾರು ಮಾಡ್ಕೊಡೋದಿಲ್ಲ. ಎಲ್ಲೋ ಒಂದು ದಿವಸ ತಿದ್ದಿಕೊಳ್ಬಹುದು ಅಂತ ನಿರೀಕ್ಷೆ ಇಟ್ಕೊಂಡು ಮತ್ತು ಅವರಿಗೆ ಬಡಿಸ್ತಾರೆ. ಕೆಲವೊಮ್ಮೆ ಹಾಗೆ 4 ದಿವಸ ತಿಂದು ಬೇಜಾರಾಗಿ ಮತ್ತೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಾಗಿ ತಿದ್ದಿಕೊಂಡವರು ಬಹಳ ಜನ ಇರ್ತಾರೆ. ಮೋಸ ಮಾಡೋರು ಎಲ್ಲ ಕಾಲದಲ್ಲೂ ಇರ್ತಾರೆ. ನಾವೆಲ್ಲರನ್ನು ಒಂದೇ ಸರ್ತಿಗೆ ಸರಿಯಾಗಬೇಕು ಅಂತ ಬಯಸಿ, ಆದ್ರೆ ಎಷ್ಟೋ ಜನಕ್ಕೆ ಉಪಕಾರ ಆಗುತ್ತೆ. ದಾರಿಯಲ್ಲಿ ಹೋಗುವವರನ್ನು ಹುಡುಕಿ ಕರೆದು ತಂದು ಕೊಡ್ತಾರೆ. ನಾವು ಕೇಳಲೇಬೇಕಾಗಿಲ್ಲ. ನಮ್ಗೆ ಅಲ್ಲಿ ಹೋದಲ್ಲೆಲ್ಲ ಉಪವಾಸ ಬೀಳುತ್ತೇವೆ ಅಂತ ಭಯನೇ ಇಲ್ಲ. ನಮ್ಗೆ ಧೈರ್ಯ ಏನಿರ್ಬೇಕು ಅಂದ್ರೆ, ನಾನು ದೇವ್ರ ದರ್ಶನಕ್ಕೆ ಹೋಗಿದ್ದೇನೆ, ನನಗೆ ದೇವರು ಅನ್ನ ಹಾಕ್ತಾನೆ ಅಂತ ವಿಶ್ವಾಸ ಇದ್ರೆ ಕರೆದು ಅನ್ನ ಹಾಕ್ತಾರೆ. ನಾವೇನೋ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ರು ಅಲ್ಲಿ ಹಳಸಿದ್ದು ಅನ್ನ ಬಂದು ಕೂತಿರುತ್ತೆ. ಕೊನೆಗೆ ಅದು ಇಲ್ಲ ಇದು ಇಲ್ಲ ಅಂತ ಆಗೋಗುತ್ತೆ. ಆ ಪರಿಸ್ಥಿತಿ ಬರದಂತೆ ಅವನ ನಿರ್ಧಾರ ಏನಿದೆ ಅದು ಅವನನ್ನು ರಕ್ಷಣೆ ಮಾಡುತ್ತೆ. ಜೊತೆಗೆ ಅನಾದದಾನಚ್ಚ, ಅನಾದದಾನ ಅಂತಂದ್ರೆ ಇನ್ನೊಬ್ಬರಿಂದ ಸ್ವೀಕರಿಸದೇ ಇರುವುದು. ಅಂದ್ರೆ ಎಲ್ಲದಕ್ಕೂ ಅವನಿಂದ ಪಡ್ಕೊಳ್ಬೇಕು. ನಾವೆಲ್ಲ ಯಾವಾಗ್ಲೂ ನಮ್ಮ ಕೈ ಹೀಗೆ ಅಲ್ವಾ, ಕೊಡಿ 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 ಅಂತ ಕೇಳುವುದನ್ನು ಕಮ್ಮಿ ಮಾಡಬೇಕು. ಯಾವುದೋ ಒಳ್ಳೇದಕ್ಕೆ ಉಪಯೋಗಿಸ್ತೀರಿ ಅಂದ್ರೆ ಸರಿ, ಆದ್ರೆ ಅದು ಹೆಸರು ಹಾಗೆ ಚಂದಾದಾರರು ಅಂತ ಹೇಳಿ ದೊಡ್ಡ ಲಿಸ್ಟ್ ಇಟ್ಕೊಂಡೇ ಬರ್ತೇವೆ ನಾವು. ನಿಮ್ಮ ಈ ಕಾರ್ಯಕ್ರಮಕ್ಕೆ ಎಷ್ಟು ಕೊಡ್ತೀರಿ, ಆ ಕಾರ್ಯಕ್ರಮಕ್ಕೆ ಎಷ್ಟು ಕೊಡ್ತೀರಿ ಅಂತ ಸೈನ್ ಹಾಕಿ ನಿಮ್ಗೆ ಆಮೇಲೆ ಒಂದು ಶಾಲು ಹೊದಿಸಲಾಗುತ್ತದೆ. ಆ ಶಾಲನ ಆಮೇಲೆ ಯಾರೂ ಹೊದ್ಕೊಳ್ಳಲ್ಲ, ಅವತ್ತು ಮಾತ್ರ ಹೊದಿಸೋದು. ಅದು ಹಾಕೊಂಡೋಗಿ ರಸ್ತೆಗೆ ಬೀಳುದು ಅಥವಾ ಎಲ್ಲೋ ಬೀರುವಲ್ಲಿ ಕೊಳಿತಾ ಕೂತಿರುತ್ತೆ. ಅಂದ್ರೆ ನಮ್ಗೇನು ಅಂದ್ರೆ, ಫೋಟೋದಲ್ಲಿ ಶಾಲು ಸನ್ಮಾನಿಸಿ ಹೊದಲಿಸಲಾಗಿದೆ ಅಂತ ಒಂದು ಹೇಳುದುಂಟಲ್ಲ, ಅದೇ ದೊಡ್ಡ ಹೆಮ್ಮೆ ಅಂತ, ನಾವು ಊರಲ್ಲಿ ದೊಡ್ಡವರಾದ್ವಿ ಅಂತ. ಹಾಗಲ್ಲದೆ ಇನ್ನೊಬ್ಬನ ಮುಂದೆ ಕೈ ಚಾಚದೆ ಬದುಕುವುದು ಅಂತ ಅನ್ನೋದು ಮುಖ್ಯ ಲಕ್ಷಣ ಆಗುತ್ತೆ. ಆಮೇಲೆ ಸೈಷಾ ಗೃಹಸ್ಥಃ ಉಪನಿಷತ್ ಪುರಾಣಿ, ಜೊತೆಗೆ ಅವನ ಅಧ್ಯಯನ ಅದನ್ನು ಅವನು ಮಾಡಿಕೊಳ್ಬೇಕು. ಸ್ವವೀರ್ಯ ಜೀವಿ ವೃಜಿನಾನ್ ನಿವೃತ್ತಃ ದಾತಾ ಪರೇಭ್ಯೋ ನ ಪರೋಪತಾಪಿ ಬಹೂನ್ ಮುನಿ ಸಿದ್ಧಂ ಉಪೈತಿ ಮುಖ್ಯಾಂ ವಸನ್ನರಣ್ಯೇ ನಿಯತಾಹಾರ ಚೇಷ್ಟಃ. ವನವಾಸವನ್ನ ಅಂದ್ರೆ ವಾನಪ್ರಸ್ಥಾಶ್ರಮ ಅಂತ ಈಗ ನಾವು ರಿಟೈರ್ಮೆಂಟ್ ಅಂತ ಹೇಳ್ತೀವಲ್ವಾ, ಆ ಕಾಲದಲ್ಲೂ ರಿಟೈರ್ಮೆಂಟ್ ಅಂತ ಇತ್ತು. ಅದು ಸಂಸಾರದ ಜವಾಬ್ದಾರಿಯಿಂದಲೇ ರಿಟೈರ್ಮೆಂಟ್. ಇವಾಗ ಆಫೀಸಿಂದ ಮಾತ್ರ ರಿಟೈರ್ಮೆಂಟ್, ಕೀ ಅವ್ರ ಕೈಯಲ್ಲೇ ಇರುತ್ತೆ. ಮಕ್ಕಳು ಕಾಯ್ತಾ ಇರ್ತಾರೆ, ಯಾವಾಗಪ್ಪ ಇವರು ಹಾಸಿಗೆ ಹಿಡಿತಾರೆ, ಸೊಂಟದಿಂದ ಕೀ ನನ್ನ ಕೈಗೆ ಸಿಗುತ್ತೆ ಅಂತ. ಆದ್ರೆ ಹಿಂದೆ ಹಾಗಿರ್ಲಿಲ್ಲ. ಈಗ ಅಕಸ್ಮಾತ್ ಕೆಲವೊಮ್ಮೆ ಹಿರಿಯರು ಮನೆಯಲ್ಲಿ ಸತ್ರೆ, ಈ ಮನೆಯ ಮಗನಿಗೆ ಇವ್ರು ಲೈಟ್ ಬಿಲ್ ಎಲ್ಲಿ ಕಟ್ತಿದ್ರು, ಕರೆಂಟ್ ಬಿಲ್ ಎಲ್ಲಿ, ಇದು ನೀರಿನ ಬಿಲ್ ಎಲ್ಲಿ ಕಟ್ತಿದ್ರು ಅಂತ ಗೊತ್ತಿರಲ್ಲ. ಕೊನೆಗೆ ಎಲ್ಲ ಫಸ್ಟಿಂದ ಹೊಸದಾಗಿ ಕಲ್ತು ಈಗೆಲ್ಲ ನಾವು ಯಾವುದೋ ಫೋನಲ್ಲೇ ಕೂತ್ಕೊಂಡೆಲ್ಲ ಮಾಡಾಕ್ತೀವಿ ಅಂತ ಅನ್ನೋ ಕೆಲವು ಮನೆಯಲ್ಲಿ ಬದುಕ್ಬೋದಷ್ಟೇ. ಆದ್ರೆ ಮನೆಯ ಲೆಕ್ಕಪತ್ರ ಎಲ್ಲಿದೆ, ಯಾರ್ಯಾರಿಗೆ ಏನೇನಾಗಿತ್ತು, ಹಿಂದಿದ ಕತೆ ಏನು, ಯಾವುದೋ ಒಂದು ದೊಡ್ಡ ಕೇಸ್ ಬಿತ್ತು ಅಥವಾ ಮನೆಯಲ್ಲಿ ಶ್ರಾದ್ದದ ಪ್ರಸಂಗ ಬಂತು ಅಂದ್ರೆ ಮನೆಯ ಹಿರಿಯ ತಲೆಮಾರಿನ 3 ಹೆಸರೇ ಗೊತ್ತಿರಲ್ಲ. ನಾವು ಊರಿದ್ದೆಲ್ಲ ಜಗತ್ತೆಲ್ಲ ಅಂಗೈಯಲ್ಲಿದೆ ಮೊಬೈಲ್ ಒಳಗೆ. ಮೊಬೈಲ್ ನಮ್ಮ ಅಜ್ಜನ ಹೆಸರು ಹೇಳಿದ್ರೆ ಬರುತ್ತೆ ಅಲ್ಲಿ, ಇವ್ರು ಯಾವ್ಯಾವ ಊರಲ್ಲಿದ್ರು, ಏನೇನು ಕೆಲಸ ಮಾಡಿದ್ರು, 3 ಮುತ್ತಾತನ ಹೆಸರೇನು, ಅವ್ರು ಎಲ್ಲಿ ಕೆಲಸ ಮಾಡಿದ್ರು, ಎಂಥದ್ದು ಇಲ್ಲ. ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಬೇಕು, ಬೇರೆಯವರು ತಿಳಿಸಿಕೊಡ್ತಾರೆ ಅಂತ ಕಾಯುವುದಲ್ಲ ಅಂತ. ಹೀಗೆ ವಾನಪ್ರಸ್ಥಾಶ್ರಮಕ್ಕೆ ಹೊರಡುವ ಮುನ್ನ ಮಕ್ಕಳಿಗೆ ಮನೆಯ ಪರಿಸ್ಥಿತಿ, ನಮ್ಮ ಹಿರಿಯರು, ಇದೆಲ್ಲವನ್ನು ಜವಾಬ್ದಾರಿಯುತವಾಗಿ ಅವನಿಗೆ ಒಪ್ಪಿಸಿ ಕಾಡಿಗೆ ಹೋಗಿ, ಇಲ್ಲಿ ಗೃಹಸ್ಥನಾಗಿದ್ದಾಗ ಕೆಲವೊಂದು ಸರ್ತಿ ವ್ಯಾಪಾರ ಇತ್ಯಾದಿಗಳನ್ನು ಮಾಡುವಾಗ ಕೆಲವು ಮೋಸ ಅನ್ಯಾಯ ಅನಿವಾರ್ಯವಾಗಿ ಗೊತ್ತಿಲ್ಲದೆ ನಡೆಯುತ್ತೆ. ಸರ್ವೈವ್ ಆಗಬೇಕು ಅಂದ್ರೆ ಕೆಲವೊಂದು ಸರ್ತಿ ಕೆಲವು ತಪ್ಪು ಮಾಡಲೇಬೇಕಾಗತ್ತೆ. ಆದ್ರೆ ಮುಂದೆ ವಾನಪ್ರಸ್ಥಾಶ್ರಮದ ಅದೆಲ್ಲವನ್ನೂ ಬಿಡುತ್ತಾನೆ. ವ್ಯವಹಾರ ವ್ಯಾಪಾರ ಎಲ್ಲವನ್ನೂ ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ವೃಜಿನಾನ್ ನಿವೃತ್ತ, ತಪ್ಪು ಪಾಪ ಕೆಲಸಗಳಿಂದ ದೂರವಾಗಿ ಕೈಯಲ್ಲಿದ್ದಲ್ಲಿ ಒಂದಿಷ್ಟು ಭಾಗವನ್ನ ಇನ್ನೊಬ್ಬನಿಗೆ ದಾನ ಕೊಟ್ಟು, ಪರ ಉಪತಾಪೀನ, ಇನ್ನೊಬ್ಬನಿಗೆ ಹಿಂಸೆ ಆಗದಂತೆ, ತನ್ನನ್ನು ನೋಡ್ಕೊಳ್ಬೇಕಾಗತ್ತೆ, ತನ್ನನ್ನು ಸಾಕಬೇಕಾಗತ್ತೆ ಎನ್ನುವ ಕಷ್ಟವನ್ನು ಇನ್ನೊಬ್ಬರಿಗೆ ಕೊಡದೆ ತಾನೇ ತನ್ನನ್ನು ನೋಡಿಕೊಳ್ತೇನೆ ಅಂತ ಅರಣ್ಯೇ ವಸನ್, ಕಾಡಿನಲ್ಲೇ ಇದ್ದುಕೊಂಡು ಗಾಂಧಾರಿ
ಮತ್ತೆ ಧೃತರಾಷ್ಟ್ರ ಅವರೆಲ್ಲ ಅರಮನೆ ಬಿಟ್ಟು ಕಾಡಿಗೆ ಹೋಗಿ ಕೊನೆಗೆ ಕಾಳ್ಗಿಚ್ಚಿನಲ್ಲೇ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು. ಯಾರಿಗೂ ಇವರಿಗೆ ನನ್ನ ಕಷ್ಟ ಕೊಡಬಾರದು ಅಂತ. ಇದು ವಾನಪ್ರಸ್ಥಾಶ್ರಮದಲ್ಲಿ ಹಿಂದೆ ಇದ್ದ ಕ್ರಮ. ನಿಯತ ಆಹಾರ ಚೇಷ್ಟ, ಮಿತಿಯಾದ ಆಹಾರ, ಎಷ್ಟು ಅಗತ್ಯ ಇದೆಯೋ. ಇವತ್ತೇನು ಮೆನು ಅಂತ ಪ್ರತಿ ದಿವಸ ಮೆನು ಕಾರ್ಡ್ ಚೆಕ್ ಮಾಡುವಂಗಿಲ್ಲ. ಮೊದಲಾದ್ರೆ ಒಂದು ನಾಲಿಗೆ ರುಚಿಗೆ ಅಂತ ಏನಾದ್ರೂ ಮಾಡ್ಕೊಳ್ಳಿಕ್ಕೆ ಇರ್ತಿತ್ತು. ವಾನಪ್ರಸ್ಥಾಶ್ರಮ ಸನ್ಯಾಸ ಅಂತ ತಗೊಂಡ ಮೇಲೆ ಮತ್ತೆ ನಾಲಿಗೆಗೆ ಏನ್ ಸಿಗುತ್ತೋ ಅದನ್ನೇ ರುಚಿ ಅಂದ್ಕೊಂಡು ತಿಂದು ಅದರಲ್ಲೇ ದೇಹದ ಧಾರಣೆಯನ್ನು ಮಾಡಬೇಕಾದದ್ದು ಅಗತ್ಯ ಇತ್ತು. ಈ ವ್ರತದಿಂದ ಏನಾಗುತ್ತೆ ಅಂದ್ರೆ ಅವನ ಮನಸ್ಸು ಮತ್ತಷ್ಟು ಶಾರ್ಪ್ ಆಗುತ್ತೆ. ಅಷ್ಟೇ ಕಾರಣ. ಸುಖವನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಈ ಒಂದು ಕಡೆಯ ನಾಲಿಗೆಯ ಗೆಲ್ಲುವಿಕೆ ಅಂತ ಅನ್ನೋದು ಅವನಿಗೆ ಮುಂದೆ ಇನ್ನೂ ಹೆಚ್ಚು ಏಕಾಗ್ರ ಚಿಂತನೆಯಿಂದಾಗಿ ಅದಕ್ಕಿಂತ ಹೆಚ್ಚು ದೊಡ್ಡ ಅಮೃತವೇ ಅವನ ಒಳಗಿನಿಂದಲೇ ಉತ್ಪತ್ತಿ ಆಗುತ್ತೆ. ಹೊರಗಿನಿಂದ ಹುಡುಕಬೇಕಾಗಿಲ್ಲ. ಅವನು ಆಹಾರವನ್ನೇ ಗೆದ್ದು ಬಿಡುವ ಸಾಧ್ಯ ಆಗುವುದೇ ಹೊರಗಿನದ್ದನ್ನು ಬಿಟ್ಟರೆ ಮಾತ್ರ. ಬಿಡದೆ ಆಹಾರ ಗೆಲ್ಲಬೇಕು ಅಂದ್ರೆ ಹೇಗೆ ಸಾಧ್ಯ? ಆ ರೀತಿ ಮುಂದೆ ಸನ್ಯಾಸಿಯ ಲಕ್ಷಣವನ್ನು ಹೇಳ್ತಾ ಅಶಿಲ್ಪ ಜೀವಿ. ಅವನು ಅಶಿಲ್ಪ ಜೀವಿ ಅಂದ್ರೆ ಹೊರಗಿನ ಕೆಲಸಗಳಿಂದ ದುಡ್ಡು ಸಂಪಾದನೆ ಮಾಡೋನಾಗಬಾರ್ದು. ನಿಮ್ಗೇನೋ ಕೆಲಸ ಮಾಡ್ಕೊಳ್ತೇನೆ, ಅದನ್ನು ನಾನು ಮಾಡ್ತೇನೆ, ಯಾವುದೋ ಇಂಜಿನಿಯರಿಂಗು, ಅದು ಸಾಫ್ಟೋ ಹಾರ್ಡೋ ಗೊತ್ತಿಲ್ಲ, ಒಟ್ಟಂತೂ ಯಾವುದು ಹೊರಗಿನ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಬಾರದು. ಆಮೇಲೆ ಗುಣವಂತನಾಗಿರಬೇಕು. ಜಿತೇಂದ್ರಿಯ, ನಿತ್ಯವೂ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕು. ಸರ್ವತಃ ವಿಪ್ರಯುಕ್ತ, ಬೇರೆ ಎಲ್ಲ ಹೊರಗಿನ ವಿಷಯ ಪದಾರ್ಥಗಳ ಆಸೆಯಿಂದ ದೂರ ಆಗಿರಬೇಕು. ಅನೋಕಶಾಯಿ, ಒಂದು ಮನೆಯಲ್ಲಿ ಒಂದು ರಾತ್ರಿಗಿಂತ ಹೆಚ್ಚು ಇರಬಾರದು. ಅನಿವಾರ್ಯವಾಗಿ ಉಳಿಯುವ ಪ್ರಸಂಗ ಬಂದು ಒಂದು ರಾತ್ರಿ ಅಲ್ಲಿಂದ ಬಿಟ್ಟು ಅನೋಕ ಇನ್ನೊಂದು ಮನೆಗೆ ಅಲ್ಲಿಂದ ಹೊರಟು ಹೋಗ್ಬಿಡ್ಬೇಕು. ಲಘುಹು, ದೇಹವನ್ನು ತುಂಬ ಚೆನ್ನಾಗಿ ತೂಕ ಬೆಳೆಸಿಕೊಂಡು ಓಡಾಡ್ಲಿಕ್ಕೆ ಆಗದಾಗ ಮಾಡ್ಕೋಬಾರ್ದು. ಚೆನ್ನಾಗಿ ದೇಹವನ್ನು ದಂಡನೆ ಮಾಡಿಕೊಂಡು ಸರಿಯಾಗಿರ್ಬೇಕು. ಎಷ್ಟು ದೂರ ಹೋಗ್ಬೇಕು ಅಂತ ಅನ್ಸಿದ್ರು ಹೋಗುವ ತಾಕತ್ತು ದೇಹದಲ್ಲಿ ಉಳ್ಕೊಳ್ಬೇಕು. ಅಲ್ಪ ಪ್ರಚಾರ, ತಾನಿದ್ದೇನೆ ಅಂತ ಅನ್ನೋದು ಯಾರಿಗೂ ಗೊತ್ತಾಗಬಾರದು. ಅಥವಾ ತಾನು ತಿನ್ನುವ ಆಹಾರದಲ್ಲಿ ಹೆಚ್ಚು ಪದಾರ್ಥಗಳು ಬೇಕು ಅಂತ ಬಯಸುವ. ಎರಡರ್ಥ. ಪ್ರಚಾರ ಅಂದ್ರೆ ಒಂದು ತಿನ್ನುವುದು ಅಂತ ಅರ್ಥ, ಪ್ರಚಾರ ಅಂದ್ರೆ ಒಂದು ಓಡಾಡುವುದು, ತನ್ನ ಬಗ್ಗೆ ಹೇಳಿಕೊಳ್ಳುವುದು ಅಂತ ಇನ್ನೊಂದು ಅರ್ಥ. ಅದು ಯಾವುದು ಇರಬಾರದು. ಆಮೇಲೆ ಚರನ್ ದೇಶಾನ್ ಅನೇಕ ಚರಹ ಸಭಿಕ್ಷು, ಭಿಕ್ಷೆಯನ್ನು ಬೇಡಿಕೊಂಡೇ ಬದುಕುತ್ತಾ ಬೇರೆ ಬೇರೆ ಪ್ರದೇಶಗಳಿಗೆ, ಕೆಲವೊಂದು ಸರ್ತಿ ಈ ಊರಲ್ಲಿ ಸ್ವಲ್ಪ ಜಾಸ್ತಿ ಜನ ಚೂರು ಗೌರವ ಕೊಡ್ತಾರೆ, ಇಲ್ಲೇ ಇದು ಊಟ ಮಾಡ್ಕೊಂಡು ಇದ್ದು ಬಿಡೋಣ ಒಂದು ವಾರ ಅನ್ನೋ ಥರ. ಈ ಮನೆಗೆ ಭಾನುವಾರ, ಆ ಮನೆಗೆ ಸೋಮವಾರ, ಆ ಮನೆ ಮಂಗಳವಾರ, ಒಂದು ಮನೇಲಿ ಇರಲ್ಲ, ಆದ್ರೆ ಅದೇ 7 ಮನೆಯಲ್ಲಿ ಒಂದು ವಾರ ಪೂರ್ತಿ ಇದ್ಬಿಡುದು. ಅಂದ್ರೆ ಹಾಗಲ್ಲದೆ ಅನೇಕ ದೇಶಾನ್, ಆ ಪ್ರದೇಶದ ಪರಿಚಯವೇ ಇಲ್ಲದ ಹಾಗೆ ದೂರಕ್ಕೆ ಹೊರಟು ಹೋಗಿ ಅಲ್ಲಿಂದ ಆಹಾರವನ್ನು ಭಿಕ್ಷೆ ಬೇಡಿಕೊಂಡು ಬದುಕಬೇಕು ಅಂತ. ಹೀಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟ ಬಳಿಕ ಅವನಿಂದ ಮುಂದೆ ಒಬ್ಬ ಪ್ರತರ್ಧನ ಅಂತ ಒಬ್ಬ ಹುಡುಗ ಬರ್ತಾನೆ. ಅವನು ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಅವನ ಹೆಸರು ವಸುಮಾನ್ ಅಂತ ಇನ್ನೊಂದು ಹೆಸರು ಇದೆ. ಅದರ ಜೊತೆಗೆ ಪ್ರತರ್ಧನ, ಶಿಬಿ, ವಸುಮಾನ್ ಮತ್ತು ಅಷ್ಟಕ. ನಾನು ಪ್ರತರ್ಧನ ವಸುಮಾನ್ ಒಬ್ಬನೇ ಅಂತ ಹೇಳ್ದ, ಇನ್ನೊಂದು ಬೇರೆ ಅದು ಆ ಹೆಸರು ಇಲ್ಲಿ ಬಂದಿಲ್ಲ ಅನ್ಸುತ್ತೆ. ಅಷ್ಟಕ, ಪ್ರತರ್ಧನ, ಯಯಾತಿ, ವಸುಮಾನ್ ಮತ್ತು ಶಿಬಿ, ಹೀಗೆ 4 ಜನ ಅವನ ಹತ್ರ ಪ್ರತ್ಯೇಕ ಮತ್ತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಯನ್ನು ಕೇಳಿ ಮುಗಿಸುವಾಗ ಯಯಾತಿ ಅಷ್ಟಕ ಒಂದು ಮಧ್ಯದಲ್ಲಿ ಕೇಳ್ತಾನೆ, ನಚೈತದೇಕೈಕಶೋ ರಾಜನ್ ಲೋಕಾನ್ನ ಪ್ರತಿನಂದಸಿ ಸರ್ವೇ ಪ್ರದಾಯ ಭವತೆ ಗಂತಾರೋ ನರಕಂ ವಯಂ. ನಾವು ನರಕಕ್ಕೆ ಹೋಗ್ತೇವೆ. ನಿನ್ನಲ್ಲಿ ಇಷ್ಟು ತಿಳುವಳಿಕೆ, ಇಷ್ಟು ಅನುಭವದ ಮೂಟೆಯನ್ನು ಹೊತ್ತು ನೀನು ಭೂಮಿಗೆ ಬಿದ್ದು ಒದ್ದಾಟ ಪಡಬಾರದು. ನಾವು 4 ಜನ ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳಿ ಅದರಿಂದ ಅವನಿಂದ ಒಳ್ಳೆ ಉತ್ತರ ಪಡೆದದಕ್ಕೆ ನಾವು ಗುರುದಕ್ಷಿಣೆ ಕೊಡಬೇಕಲ್ವಾ? ಅದಕ್ಕೋಸ್ಕರ ನಿನ್ನ ಭಾಗಕ್ಕೆ ನಾವು ಪುಣ್ಯವನ್ನ, ನಮ್ಮ ಪಾಲಿನ ಎಲ್ಲಾ ಪುಣ್ಯವನ್ನ ಹಂಚುತ್ತೇವೆ. ನಾವು ನರಕಕ್ಕೆ ಹೋಗ್ತೇವೆ, ಬೇಕಿದ್ರೆ ನೀನು ಮಾತ್ರ ಭೂಮಿಗೆ ಬೀಳಬೇಡ, ಇದು ನಮ್ಮ ಪುಣ್ಯವನ್ನು ಸ್ವೀಕರಿಸು ಅಂತ. ಆಗ ಅವರ ಯಾತಿ ಹೇಳ್ತಾನೆ, ನಾನು ಕ್ಷತ್ರಿಯ, ಕೈ ಎತ್ತಿ ಕೊಡಬೇಕಾದವ್ ನಾನು. ನಿಮ್ಮ ಹತ್ರ ಕೈ ನೀಡಿ ತಗೊಳ್ಲಿಕ್ಕಾಗತ್ತಾ? ನೀವು ಕೊಡುವುದು ನಿಮ್ಮ ಒಳ್ಳೆ ಗುಣ ಇರಬಹುದು, ಹಾಗೆ ನಾನು ಸ್ವೀಕರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮಾತಿಗೆ ಮೆಚ್ಚಿದ್ದೇನೆ, ಇದು ಅಸಾಧ್ಯವಾದ ಮಾತು ಅಂತ ಹೀಗೆ ಪರಸ್ಪರ ಅವರಲ್ಲೇ, ಇಲ್ಲ ನೀವು ತಗೊಳ್ಳೇಬೇಕು, ಇಲ್ಲ ನಾನು ತಗೊಳ್ಳಲ್ಲ, ಇಲ್ಲ ನೀವು ತಗೊಳ್ಳೇಬೇಕು, ಇಲ್ಲ ನಾನು ತಗೊಳ್ಳಲ್ಲ ಅಂತ ಹೀಗೆ ಸ್ವಲ್ಪ ಹೊತ್ತು ಮಾತು ಬೆಳೆಯುತ್ತೆ. ಬೆಳೆದಷ್ಟೊತ್ತಿಗೆ ಅಲ್ಲೊಬ್ಳು ಮಾಧವಿ ಅಂತ ಬರ್ತಾಳೆ. ಬಂದವಳೆ ಈ ಮಕ್ಕಳೆಲ್ಲ, ಅಮ್ಮ ನೀನ್ ಇಲ್ಲಿ ಬಂದ್ಯಾ, ನೀನ್ ಇಲ್ಲಿಗೆ ಯಾಕೆ ಬಂದಿ? ಯಾಕೆಂದ್ರೆ ಅವಳು ಬಂದ ತಕ್ಷಣ ಆ ಯಯಾತಿಗೆ ನಮಸ್ಕಾರ ಮಾಡಿ, ಇಂಥ ಮಹಾತ್ಮನನ್ನ ನೀವೆಲ್ಲ ಮಾತಾಡಿಸ್ತಾ ಇದ್ದೀರಿ ಅಂದಾಗ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳುವಾಗ, ಅಮ್ಮ ನಿಂಗೆ ಇವ್ರು ಗೊತ್ತಾ? ಗೊತ್ತು, ನಮ್ಮಪ್ಪ ಅಂತಾಳೆ. ಅವ್ರಿಗೆ ಇನ್ನೂ ಗಾಬರಿ ಆಗುತ್ತೆ. ನಮ್ಮ ಅಜ್ಜನ ಹತ್ರ ನಾವು ಇಷ್ಟೊತ್ತು ಮಾತಾಡಿದ್ದು, ಮಾತಾಮಹ ತಾಯಿಯ ತಂದೆ ಹತ್ರ ನಾವು ಇಷ್ಟೊತ್ತು ಮಾತಾಡಿದ್ದು, ಗೊತ್ತೇ ಇಲ್ಲದೆ ನಾವೆಲ್ಲವನ್ನು
ಕೇಳ್ಕೊಂಡ್ವಿ, ಗುರು ಸ್ಥಾನದಲ್ಲಿ ನಿಂತು ಎಲ್ಲವನ್ನು ಕೇಳ್ಕೊಂಡ್ವಿ. ಆದ್ರೆ ನಮ್ಗೆ ಗೊತ್ತಿದ್ರೆ ಇನ್ನೂ ಬಹುಶಃ ಈ ಮಾತಾಡ್ತಿದ್ರೋ ಇಲ್ಲೂ ಗೊತ್ತಿಲ್ಲ. ಹಾಗೇನಿಲ್ಲ, ನಮ್ಮಲ್ಲಾದ್ರೆ ಹಾಗೆ ಸಂಬಂಧಿಗಳು ಅಂದ ತಕ್ಷಣ ಸ್ವಲ್ಪ ದೂರ ಇರೋದು ಬೆಟರು ಅಂತ, ಇನ್ನೇನೇನೋ ಸಹಾಯ ಕೇಳ್ತಾನೆ ಅಂತ. ಅಲ್ಲಿ ಹಾಗಾಗ್ಲಿಲ್ಲ. ಮತ್ತಷ್ಟು ಪ್ರೀತಿಯಿಂದ ಅವನನ್ನ ನಮಸ್ಕರಿಸಿ, ಶೃಣುಧ್ವಂ ಸಹಿತಾ ಪುತ್ರಾಹ ನಾಹುಷೇಯಂ ಪಿತಾ ಮಮ, ನಮ್ಮಪ್ಪ ಯಯಾತಿರ್ಮಮ ಪುತ್ರಾಣ ಮಾತಾಮಹ ಇತಿ ಸ್ಮೃತಃ, ನನ್ನ ಈ ಎಲ್ಲ ಮಕ್ಕಳಿಗೆ ಇವರು ಅಜ್ಜ ಆಗ್ತಾ ಇದ್ದಾನೆ, ಅಂದ್ರೆ ನಿಮ್ಗೆಲ್ಲ ಅವನ ಅಜ್ಜ ಮಾತಾಮಹ. ತಸ್ಯಾಸ್ತದ್ವಚನಂ ಶ್ರುತ್ವಾ ಸ್ವರ್ಗಾದ್ವೇಷತಿ ದ್ವೇಷ್ಟೇತಿ ಚಾಬ್ರವೀತ್, ಸಾ ಪುತ್ರಸ್ಯ ವಚಃ ಶ್ರುತ್ವಾ ಸಂಭ್ರಮಾವಿಷ್ಟಚೇತನ. ಮಾಧವಿ ಹತ್ರ ಮಾತಾಡ್ತಾರೆ ಮಕ್ಕಳು, ನಾವು ನಮ್ಮ ಸಂಪತ್ತನ್ನ, ತಪಸ್ಸಿನ ಬಲವನ್ನ ಈ ಯಯಾತಿಗೆ ಕೊಟ್ಟು ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ವಿ, ಆದರೆ ನಮ್ಮ ಅಜ್ಜ ಬೇಡ ಅಂತ ಹೇಳ್ತಾ ಇದ್ದಾನೆ. ಆಗ ಯಯಾತಿ ಯದಿ ಧರ್ಮ ಫಲಂ ಹೇತತ್ ಶೋಭನಂ ಭವಿತಾ ಅಥವಾ ದುಹಿತ್ರಾ ಚೈವ ದೌಹಿತ್ರೈಹಿ ತಾರಿತೋಹಂ ಮಹಾತ್ಮಭಿಃ. ಈಗ ಮೊಮ್ಮಕ್ಕಳ ಸಂಪತ್ತು ಅನ್ನೋದು ಹೇಳದೇ ಇದ್ರೂ ತಾನಾಗಿ ಅಜ್ಜನಿಗೆ ಸಿಗುತ್ತೆ. ಅದೇನು ಅಂದ್ರೆ ಒಂದು ಸಂಸ್ಕಾರದ ಬಲ ಅದು. ಈ ಮಕ್ಕಳಿಗೆ ಇಷ್ಟು ಒಳ್ಳೆಯ ತಿಳುವಳಿಕೆ ಪಡೀಬೇಕು ಅನ್ನುವ ಆಸೆ, ಜೊತೆಗೆ ತಾವು ಬದುಕಿದ ಸ್ವಚ್ಛ ಬದುಕು, ಇದೆಲ್ಲವನ್ನೂ ಕೂಡ ಪಿತಾಮಹನಿಗೆ ಅಂದ್ರೆ ಮಾತಾಮಹನಿಗೆ ಬೋನಸ್ ಪಾಯಿಂಟ್ ಅದು. ಸಂಪತ್ತು ಅಂತ ಅನ್ನೋದು ಯಾವಾಗಲೂ ಬರುವುದು ಹೇಗೆ ಅಂದ್ರೆ, ನಾವು ಒಳ್ಳೆ ಕೆಲಸ ಒಬ್ಬನನ್ನು ಮಾಡಿಸಿದ್ದಕ್ಕೆ ಅದಕ್ಕೂ ಪುಣ್ಯ ಇದೆ. ಪ್ರೇರಣೆ ಮಾಡಿದ್ರೆ ಆ ಒಳ್ಳೆ ಕೆಲಸ ಆಗುವಾಗ ಏನೂ ತಡೆ ಮಾಡದೆ ಸುಮ್ಮನೆ ಮೌನವಾಗಿ ಇದ್ರೆ ಅದಕ್ಕೂ ಪುಣ್ಯ ಇದೆ. ನಾವು ತಡೆದ್ರೆ ಪಾಪವೂ ಇದೆ. ಏನಾದ್ರೂ ಕೆಟ್ಟ ಕೆಲಸ ಆಗುವಾಗ ಸುಮ್ಮನೆ ಇದ್ರೂ ಪಾಪ ಇದೆ. ಒಳ್ಳೆ ಕೆಲಸ ಆಗುವಾಗ ಸುಮ್ಮನೆ ಇದ್ದು ಅದನ್ನ ಎಷ್ಟು ಸಾಧ್ಯವೋ ನಾವು ಅದನ್ನ ಬೇರೆಯವರ ಕೈಯಿಂದ ಅಪಾಯ ಆಗದಂತೆ ದೂರ ತಳ್ಳಿದ್ರೆ ಅದಕ್ಕೂ ಪುಣ್ಯ ಇದೆ. ಹೀಗೆ ಇವನಿಗೆ ಸಿಕ್ಕಿದ ಪುಣ್ಯ ದೌಹಿತ್ರ. ದುಹಿತ ಅಂದ್ರೆ ಮಗಳು, ದೌಹಿತ್ರ ಅಂದ್ರೆ ಮಗಳ ಮಕ್ಕಳು. ಮಗಳ ಮಕ್ಕಳು ಅನ್ನೋದು ಇದಕ್ಕೋಸ್ಕರನೇ ಬೇಕು ಅಂತ ಹೇಳುದು. ಅಂದ್ರೆ ಕೆಲವೊಂದು ಸರ್ತಿ ಮಕ್ಕಳಿಲ್ಲದೆ ಇದ್ದಾಗ ಅಯ್ಯೋ ನಮಗೇನು ಗತಿ ಇಲ್ಲ, ನಾವು ಕಷ್ಟಪಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂದ್ರೆ ಹಾಗೇನಿಲ್ಲ. ಮಗಳಿದ್ರೂ ಮಗಳ ಮಕ್ಕಳಿಂದಲೂ ಕೂಡ ಮಾತಾಮಹನಾದವನಿಗೆ ಒಳ್ಳೆಯ ಸದ್ಗತಿ ಸಿಗುತ್ತೆ ಅನ್ನೋದಕ್ಕೆ ಈ ಮಕ್ಕಳೇ ಸಾಕ್ಷಿಯಾಗಿ ನಿಂತಿದ್ದಾರೆ. ಜೊತೆಗೆ ಶ್ರಾದ್ದಾದಿಗಳಲ್ಲಿ ಎಳ್ಳನ್ನ ಮತ್ತು ದರ್ಭೆಯನ್ನು ಹೇಗೆ ಬಳಸ್ತಾರೋ ಅಷ್ಟೇ ಮುಖ್ಯ ಮಗಳ ಮಗನೂ ಕೂಡ ಆ ಶ್ರಾದ್ದಾದಿ ಕರ್ಮದಲ್ಲಿ ಇರಬೇಕು ಅಂತ ಅನ್ನೋದನ್ನು ಹಿಂದೆ ಹೇಳಿದ್ದು ಸುಮ್ಮನೆ ಅಲ್ಲ. ಈ ಕಾರಣಕ್ಕೋಸ್ಕರನೇ ಅವರನ್ನ ಅಗತ್ಯ ಅಂತ ಹೇಳಿದ್ದು. ಸಂಸ್ಕಾರದ ಬಲದಿಂದಾಗಿ ಅವರು ಮತ್ತಷ್ಟು ಒಳ್ಳೆಯ ಕೆಲಸವನ್ನು ಮಾಡುತ್ತಾರೆ ಎನ್ನುವ ಕಾರಣಕ್ಕೆ. ಸಕಾಲ ಕಾಲತೋ ದತ್ತಂ ನಾನ್ಯಥಾ ಕಾಲ ಇಷ್ಯತೆ. ಸರಿಯಾದ ಕಾಲಕ್ಕೆ ಯಾರಿಗೆ ಏನು ಕೊಡ್ತೇವೋ ಅದು ಒಂದೇ ಕೊಟ್ಟರು ಕೂಡ 100 ಕೊಟ್ಟ ಹಾಗೆ. ಈಗ ಬೇಕಿರುತ್ತೆ 10 ರೂಪಾಯಿ ಬಸ್ ಟಿಕೆಟಿಗೆ, ಇಲ್ಲ ಅಂತಾನೆ, ನಾಳೆ ಬಂದು 10 ರೂಪಾಯಿ ಕೊಡ್ತಾನೆ, ಉಪಯೋಗ ಇದೆಯಾ? ಕಾಲಕ್ಕೆ ಕೊಟ್ಟದ್ದು ಅವನು ವಸ್ತುತಃ ಈ ಕ್ಷಣಕ್ಕೆ ಅಲ್ಲಿ ಹೋಗಿದ್ರೆ ಅವನ ದೊಡ್ಡ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಿತ್ತು. ಆದ್ರೆ ಈಗ ಅವನಿಗೆ ಸಿಗ್ಲಿಲ್ಲ, ಹೋಗ್ಲಿಕ್ಕೆ ಆಗ್ಲಿಲ್ಲ, ನಾಳೆ ನೀವು 10 ಅಲ್ಲ 100 ರೂಪಾಯಿ ಕೊಟ್ಟರು ಅದು ಉಪಯೋಗ ಇಲ್ಲ. ಕಾಲಕ್ಕೆ ಕೊಟ್ಟ ವಸ್ತು ಏನಿದೆ ಅದು ಸರಿಯಾದದ್ದು. ನಾವು ಯಾವಾಗಲೂ ಯಾರಿಗಾದ್ರೂ ಏನಾದ್ರೂ ಕೊಡಬೇಕು ಅಂತಂದಾಗ ಒಂದ್ಸರ್ತಿ ಯೋಚಿಸಿ, ಅದಕ್ಕೆ ಕೆಲವೊಮ್ಮೆ ಹೇಳ್ತಾರಲ್ಲ, ಎಡಗೈ ಕೊಟ್ಟದ್ದು ಬಲಗೈ ಗೊತ್ತಾಗ್ಬಾರ್ದು, ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತ. ಅಂತ ವಿಷಯದಲ್ಲಿ ನಾವು ಕೊಡುವ ವಿಷಯದಲ್ಲಿ ಅಯ್ಯೋ ಸುಮ್ಮನೆ ವೇಸ್ಟ್ ಕೊಟ್ಟದ್ದು ಅಂತ ಆಮೇಲೂ ಕೂಡ ಅದಕ್ಕೆ ದುಃಖ ಪಟ್ರೆ ಕೊಟ್ಟ ಫಲ ಹೋಯ್ತು. ನೀವೆಲ್ಲ ತಪಸ್ಸಿನ ಬಲವನ್ನ ಕೊಡಬೇಕು ಅಂತ ಯೋಚನೆ ಮಾಡುವಾಗಲೇ ನಾನು ಉದ್ಧಾರ ಆಗಿ ಆಯ್ತು, ನನಗೆ ನಿಮ್ಮ ಕಡೆಯಿಂದ ಬರಬೇಕಾದ ಫಲ ಬಂತು, ಯಾಕೆಂದ್ರೆ ನಿಮ್ಮಲ್ಲಿ ಆ ಮನಸ್ಸಿದೆಯಲ್ವಾ, ಅದೇ ನನ್ನನ್ನು ಉದ್ಧಾರ ಮಾಡಿತು, ನಿಮ್ಮನ್ನು ಕಂಡು ತುಂಬಾ ಖುಷಿ ಆಯಿತು ಅಂತ ಹೇಳಿ ಎಲ್ಲರೂ ತಮ್ಮ ತಮ್ಮ ರಥವನ್ನು ಹಿಡ್ಕೊಂಡು ಅವನು ಭೂಮಿಗೆ ಬೀಳಲೇ ಇಲ್ಲ, ಹಾಗೆಯೇ ಹಿಡ್ಕೊಂಡು ಆಕಾಶದ ಕಡೆಗೆ ಹೋಗ್ತಾ ಇದ್ದಾರೆ ತಪಸ್ಸಿನ ಬಲದಿಂದ. ಹೋಗುವಾಗ ಅದರಲ್ಲಿ ಶಿಬಿಯ ರಥ ಮುಂದಕ್ಕೆ ಹೋಗ್ಬಿಡ್ತು. ಇವರಿಗೆಲ್ಲ ಆಶ್ಚರ್ಯ. ಅವನು ಮಾತಾಡಿದ್ದಾನೆ ತುಂಬಾ ವಿಷಯ, ನಾನು ಅದನ್ನು ಅಷ್ಟು ಪ್ರಸ್ತಾಪ ಮಾಡಲಿಲ್ಲ. ಆದರೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ಅಷ್ಟಕ್ಕೆ ತುಂಬಾ ಪ್ರಶ್ನೆ ಕೇಳಿದ್ದ, ತುಂಬಾ ಚೆನ್ನಾಗಿ ಶಾಸ್ತ್ರಾಧ್ಯಯನ ಮಾಡಿಕೊಂಡವನು, ಹಾಗೆ ಹೀಗೆ ಅಂತೆಲ್ಲ ಇತ್ತು. ಆದ್ರೂ ಕೂಡ ಅವನ ತಪಸ್ಸು, ಅವನ ರಥ ಬಹಳ ವೇಗವಾಗಿ ಮುಂದೆ ಹೋಗ್ತಾ ಇತ್ತು. ವಿಶೇಷ ಏನು ಅಂದ್ರೆ ಈ ಮೊಮ್ಮಕ್ಕಳೆಲ್ಲ ಅಜ್ಜನಿಗೆ ಧಾರೆ ಏರದ್ರಲ್ವಾ, ಅದರ ಪುಣ್ಯ ಮಕ್ಕಳಿಗೆ ಬಂದು ಅವರು ಸ್ವರ್ಗಕ್ಕೆ ಹೋಗುವಾಗಾಯ್ತು. ಅವರಿಗೂ ಒಂದು ಸ್ವಲ್ಪವೂ ಯಾರು ಸ್ವರ್ಗವನ್ನ ತಡೆಯುವುದಿಲ್ಲ ಅನ್ನುವ ಸ್ಥಿತಿ ಬಂದು ಎಲ್ಲರೂ ಹೊರಡುವ ಪ್ರಸಂಗ ಇದ್ದಾಗ ಯಯಾತಿ ಹೇಳ್ತಾನೆ, ಸರ್ವೈರಿದಾನೀಂ ಗಂತವ್ಯ ಸಹ ಸ್ವರ್ಗಜಿತೋ ವಯಂ ಏಷನೋ ವಿರಜಾ ಪಂಥಾಹ ದೃಶ್ಯತೆ ದೇವ ಸದ್ಮನಃ. ನಾವೆಲ್ಲರೂ ಜೊತೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಕಾಣುವಂತಹ ಶಿಬಿಯ ರಥದ ಮುಂದಾಗುವಿಕೆಗೆ ಏನು ಕಾರಣ ಅನ್ನೋದನ್ನ ನಾವು ಯೋಚಿಸಬೇಕಾಗಿದೆ. ಅವನು ಹೇಳ್ತಾನೆ, ಅದದಾತ್ ಯಾಚಮಾನಸ್ಯ ಯಾವದ್ವಿತ್ತಂ ಅರಿಂದತ ಉಶೀನರಸ್ಯ ಪುತ್ರೋಯಂ ತಸ್ಮಾತ್ ಶ್ರೇಷ್ಠೋ ಹಿ ಶಿಬಿಃ. ಶಿಬಿ ಉಶೀನರನ ಮಗ, ತಸ್ಮಾತ್ ಶ್ರೇಷ್ಠ. ಅವನು ಯಾವತ್ತೂ ಬೇಡಲಿಲ್ಲ ಮತ್ತು ಯಾರಿಗೆ ಬೇಕಿತ್ತೋ ಅವ್ರು ಬೇಡುವ ಮುನ್ನವೇ ಕೊಟ್ಟಿದ್ದ. ಅದರಿಂದಾಗಿ ನಮ್ಮೆಲ್ಲರಿಗಿಂತಲೂ ಕೂಡ ನೀವು ಹೇಳಿ ಆಮೇಲೆ ಕೊಟ್ರಿ. ಅವು ನನ್ನ ಹತ್ರ ಹೇಳುವ ಮುನ್ನವೇ ಈ ಎಲ್ಲ ಸಂಪತ್ತು ನಮ್ಮ ಅಜ್ಜನಿಗೆ ಸಂಬಂಧಪಟ್ಟದ್ದು ಅಂತ
ವರ್ಗಾವಣೆ ಮಾಡಿ ಆಗಿತ್ತು ಮಾನಸಿಕವಾಗಿ. ಅದರಿಂದಾಗಿ ಅವನ ರಥ ಎಲ್ಲರಿಗಿಂತ ಮುಂದೆ ಹೋಗ್ತಾ ಇದೆ. ಅವನು ಸ್ವರ್ಗದಿಂದ ವಾಪಸ್ ಬಂದದ್ದು ಲೇಟು, ಸ್ವಲ್ಪ ಹೆಚ್ಚು ದಿವಸ ಇದ್ದ ಅಲ್ಲಿ. ಯಾಕೆಂದ್ರೆ ಅವನಿಗೆ ಅಂಥ ಕೊಡುವ ವಿಷಯದಲ್ಲಿ ಯಾವತ್ತೂ ಎಲ್ಲೋ ಒಂಚೂರು ಕೊಡಬಾರ್ದಿತ್ತೋ ಏನೋ ಅಂತನೂ ಅನಿಸ್ತಿರ್ಲಿಲ್ಲ. ಕೆಲವೊಮ್ಮೆ ಏನು ಅಂದ್ರೆ ಎಲ್ಲ ಕೊಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಇದ್ದಿದ್ರೆ ಬಹುಶಃ ನಂಗೊಂಚೂರು ಏನಾದ್ರೂ ಒಂಚೂರು ಈಗ ಉಪಯೋಗ ಬರ್ತಿತ್ತೋ ಏನೋ ಅಂತ ಹೀಗೂ ಮನಸ್ಸಲ್ಲಿ ಅಂದುಕೊಂಡ್ರೆ ಅದರ ಪುಣ್ಯದಲ್ಲಿ ಸ್ವಲ್ಪ ಹ್ರಾಸ ಆಗುತ್ತೆ. ಆದ್ರೆ ಶಿಬಿಯ ಮನಸ್ಸಿನಲ್ಲಿ ಕೊಟ್ಟ ಮೇಲೆ ಅದು ನಂದಲ್ಲ ಅಂತಾನೆ ಅವನು ಪೂರ್ತಿ ಬಿಟ್ಟು ಕೊಟ್ಟಿದ್ದ ಅನ್ನುವ ಕಾರಣಕ್ಕಾಗಿ ಅವನ ವಿಶೇಷವಾದ ಸ್ವರ್ಗದ ವಾಸ ಹೆಚ್ಚು ಕಾಲ ಇತ್ತು. ಯೋ ನ ಸ್ವರ್ಗಚಿತ ಸರ್ವಾನ್ ಯಥಾವೃತ್ತಂ ನಿವೇದಯೇತ್ ಅನಸೂಯು ದ್ವಿಜಾಗ್ರೇಭ್ಯ ಸಲಭೇನ್ ನ ಸಲೋಕತಾಂ. ಕೊಡುವ ವಿಷಯದಲ್ಲಿ ಅಸೂಯೆ ಇರಬಾರದು, ಕೊಟ್ಟ ಮೇಲೆ ಅಯ್ಯೋ ಕೊಟ್ಟೆ ಅಂತ ಬೇಜಾರು ಮಾಡ್ಕೊಳ್ಬಾರ್ದು, ಅಥವಾ ನಾನು ಅವನಿಗೆ ಕೊಟ್ಟಿದ್ದೇನೆ ಅಂತ 4 ಜನ ಹತ್ರ ಹೇಳ್ಕೊಂಡು ತಿರುಗಬಾರ್ದು. ಇದೆಲ್ಲವೂ ಕೂಡ ಅವನ ಕೊಟ್ಟದ್ರ ಮೇಲೆ ಕಳ್ಕೊಳ್ಳುವ ದಾರಿಗಳು. ಇದನ್ನು ಮನುಷ್ಯ ಮಾಡಿದ್ರೆ ಕೊಟ್ಟದ್ರ ಫಲವನ್ನು ಕಳ್ಕೊಳ್ತಾನೆ. ಇಲ್ಲಿಂದ ಮುಂದೆ ಅವನ ವಂಶ ಪರಂಪರೆಯನ್ನು ಹೇಳಿ ದುಷ್ಯಂತನ ಕಥೆಗೆ ಬರ್ತಾರೆ. ದುಷ್ಯಂತ ಅಂತ ಅದರ ಹಿಂದೆ ಈಳಿ ಅಂತ ಅವನ ಹೆಸರು. ಈಳಿಯ ಮಗ ದುಷ್ಯಂತ. ಈಳಿನೋ ಜನಯಾಮಾಸ ದುಷ್ಯಂತ ಪ್ರಭೃತೀನ್ ನೃಪಾನ್ ದುಷ್ಯಂತಂ ಶೂರ ಭೀಮೌ ಚ ಪ್ರವಸುಂ ವಸುಮೇವ ಚ. ದುಷ್ಯಂತ, ಶೂರ ಭೀಮ ವಸು ಮತ್ತು ಪ್ರವಸು ಅಂತ 5 ಜನ ಅವರ ಅಣ್ಣ ತಮ್ಮಂದ್ರು. ಅದರಲ್ಲಿ ದುಷ್ಯಂತ ಶ್ರೇಷ್ಠನಾದವನಾದ್ರಿಂದಾಗಿ, ಹಿರಿಯ ಆದ್ರಿಂದಾಗಿ ಅಭವದ್ ರಾಜ, ಅವನು ರಾಜನಾಗ್ತಾನೆ. ರಾಜನಿಗೆ ಶಕುಂತಲೆಯಲ್ಲಿ ದೌಷ್ಯಂತಿಯಾಗಿ ಭರತ ಹುಟ್ಟುತ್ತಾನೆ. ಭರತ ಹುಟ್ಟಿದ್ರಿಂದ ಭರತ ವಂಶ ಮುಂದುವರಿಯತ್ತೆ ಅಂತ ಹೇಳಿದಾಗ ಜನಮೇಜ, ನೀವು 2 ಲೈನಲ್ಲಿ ಕತೆ ಹೇಳಿದ್ರೆ ಹೇಗೆ? ನಂಗೆ ತುಂಬಾ ದೊಡ್ಡ ಕತೆ ಅಂತ ನಾನು ಕಾಯ್ತಾ ಕೂತಿದ್ದೇನೆ, ದುಷ್ಯಂತನ ಕತೆ ಹೇಳಿ ಅಂತ. ನೀವು ನೋಡಿದ್ರೆ 1.5 ಶ್ಲೋಕದಲ್ಲಿ ಇಡೀ ದುಷ್ಯಂತನ ಕತೆ ಮುಗಿಸಿದ್ರಿ. ಹೀಗೆಲ್ಲ ಕತೆ ಹೇಳಿದ್ರೆ ಆಗುದಿಲ್ಲ. ಭಗವನ್ ವಿಸ್ತರೇಣೇಹ, ಬಿಡಿಸಿ ಬಿಡಿಸಿ ಸಣ್ಣ ಸಣ್ಣ ಘಟನೆಗಳು ಸಿಕ್ಕಿದ್ರು ಅದನ್ನೆಲ್ಲ ಹೇಳ್ಬೇಕು ನನಗೆ. ಭರತಸ್ಯ ಮಹಾತ್ಮನಃ ಜನ್ಮ ಕರ್ಮ ಚ ಶುಶ್ರೂಷೋ ತನ್ಮೇ ಶಂಸಿತು ಮರ್ಹಸಿ. ನನಗೆ ಎಲ್ಲ ಅವರು ಹುಟ್ಟಿನಿಂದ ಹಿಡಿದು ಅವರು ಮಾಡಿದ ಎಲ್ಲಾ ಕರ್ಮಗಳನ್ನು ನಾನು ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಪೌರವಾಣಾಂ ವಂಶಕರಃ ದುಷ್ಯಂತೋ ನಾಮ ವೀರ್ಯವಾನ್. ಪೌರವರ ವಂಶದ ನಿಜವಾದ ಹೆಸರನ್ನು ಉಳಿಸಿದವನು ಅಂತಂದ್ರೆ ಈ ದುಷ್ಯಂತ. ಪೃಥಿವ್ಯಾಶ್ಚ ತುರಂತಾಯಾ ಗೋಪ್ತಾ ಭರತ ಸತ್ತಮ. ಈ ಇಡೀ ಭೂಮಿಗೆ ಆಗ್ತಾ ಇದ್ದ ದೊಡ್ಡ ದುರ್ಗತಿಯನ್ನ ದುಷ್ಯಂತ ತನ್ನ ಪ್ರಾಮಾಣಿಕವಾದ ಧರ್ಮದ ಆಳ್ವಿಕೆಯಿಂದ ರಕ್ಷಣೆ ಮಾಡಿದ. ಚತುರ್ಭಾಗ ಭುವಂ ಕೃತ್ಸ್ನಂ ಯೋ ಭುಂಕ್ತೆ ಮನುಜೇಶ್ವರ ಸಮುದ್ರಾವತರಣಾಂಶ್ಚಾಪಿ ದೇಶಾನ್ ಸಮಿತಿಂಜಯ. ಸಮಿತಿ ಅಂದ್ರೆ ಯುದ್ಧವನ್ನ ಗೆದ್ದು ಭೂಮಿಯನ್ನ ದುಷ್ಟರ ಕೈಯಿಂದ ತಪ್ಪಿಸಿ ಒಳ್ಳೆಯ ಪಾಲನೆಯನ್ನು ಮಾಡಿ ಪ್ರಜೆಗಳಿಗೆ ಯಾವತ್ತೂ ಕಷ್ಟ ಆಗದಂತೆ ತನ್ನ ಧರ್ಮದಲ್ಲೇ ತಪ್ಪಿಸದೆ. ಈಗ ಇನ್ನೊಬ್ಬರ ಕೆಲಸ ಚೆನ್ನಾಗಿ ಮಾಡ್ತಾರೆ ಕೆಲವರು, ಅವ್ರ ಕೆಲಸ ಇನ್ನೊಬ್ರು ಮಾಡ್ಕೊಡ್ಬೇಕು. ಇದು ದೊಡ್ಡ ಎಡವಟ್ಟು ಕೆಲಸ. ನಮ್ಮ ಕೆಲಸವನ್ನೂ ಮಾಡಿಕೊಳ್ತಾ ಇನ್ನೊಬ್ಬರ ಕೆಲಸವನ್ನೂ ಕೂಡ ಮಾಡಿಕೊಟ್ರೆ ಅದು ಪೂರ್ಣ ಆಗುತ್ತೆ. ಕೆಲವೊಮ್ಮೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಿರುತ್ತಲ್ವ, ಆ ಸ್ಥಿತಿ ಅಲ್ಲದೆ ತನ್ನ ಧರ್ಮವನ್ನೂ ಉಳಿಸಿಕೊಂಡು ತನ್ನ ಸುತ್ತ ಇದ್ದ ಎಲ್ಲರ ಧರ್ಮವನ್ನು ಉಳಿಸಿದ. ಜೊತೆಗೆ ಸರ್ವೇ ವರ್ಣಾಹರೇಮಿರೆ, ಎಲ್ಲಾ ವರ್ಣಗಳು, ವರ್ಣ ಅಂದ್ರೆ ನಾವು ಇವತ್ತು ಹೇಳುವ ಜಾತಿ ಅಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ 4 ವರ್ಣದವರಿಗೆ ಅವರವರ ಕರ್ತವ್ಯವನ್ನು ನೆರವೇರಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ದುಷ್ಯಂತ ಕಲ್ಪಿಸಿದ್ದ. ಯಾರು ದುಃಖ ಪಡ್ಲಿಲ್ಲ. ಅಯ್ಯೋ ನಮ್ಮನ್ನು ಶೂದ್ರರು ಅಂತ ಹೇಳ್ತಾರೆ ಅಂತ ಅವರು ಯೋಚನೆ ಮಾಡಲಿಲ್ಲ. ನಾವು ಬ್ರಾಹ್ಮಣರು ಅಂತ ಇವರು ಮೂಗು ಮೇಲೆ ಹತ್ಕೊಂಡು ಕೂತಿರ್ಲಿಲ್ಲ. ಅವರವ್ರ ಕರ್ತವ್ಯ ಅವ್ರವ್ರು ಮಾಡುವುದು ಅಂತ ಅನ್ನೋದು ಅವ್ರಿಗೆ ಎಚ್ಚರ ಇತ್ತು. ಜೊತೆಗೆ ತಮಾಶ್ರಿತ್ಯ ಪಾಲಂ ಆಸಂಶ್ಚೈವಾ ಕುತೋ ಭಯ. ಯಾರಿಗೂ ಯಾರ ವರ್ಗದಿಂದಲೂ ಭಯ ಇರಲಿಲ್ಲ. ಅವ್ರವ್ರ ಕರ್ತವ್ಯ ಮಾಡ್ತಿದ್ರು. ರಾಜ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅಂತ ತೃಪ್ತಿ ಇತ್ತು. ಇದರಿಂದಾಗಿ ಕಾಲವರ್ಷೀ ಚ ಪರ್ಜನ್ಯ, ಕಾಲ ಕಾಲಕ್ಕೆ ಮಳೆ ಬರ್ತಿತ್ತು. ಸಸ್ಯಾನಿ ರಸವಂತಿ ಚ, ಸಸ್ಯಗಳು ಒಳ್ಳೆ ಹಸಿರಾಗಿ ತುಂಬ ನೀರನ್ನು ತುಂಬಿಕೊಂಡು ಹಣ್ಣು ಹೂಗಳನ್ನು ಬೇಕಾದಷ್ಟು ಕೊಟ್ಟುಕೊಂಡು ಯಾವತ್ತೂ ಬಾಡದೆ ಕಾಲ ಕಾಲಕ್ಕೆ ಅದು ಯಾವಾಗ ಪ್ರಾಣ ತೆರಬೇಕೋ ಆವಾಗಲೇ ದೇಹವನ್ನು ಬಿಟ್ಟು ಅಕಾಲದಲ್ಲಿ ಪ್ರಾಣವನ್ನು ಒಣಗಿ ತೆರೆದೆ ಸಂತೋಷದಿಂದ ಸಸ್ಯಗಳೂ ಬದುಕಿದವು. ಮನುಷ್ಯರಲ್ಲ, ಸಸ್ಯ ಪ್ರಾಣಿ ಕ್ರಿಮಿ ಕೀಟಗಳು ಕೂಡ ಅವುಗಳು ಯಾವತ್ತೂ ಕಷ್ಟಪಡದೆ ಆರಾಮವಾಗಿ ಬದುಕಿದವು. ಇದು ಒಬ್ಬ ರಾಜನ ಹೆಗ್ಗಳಿಕೆ. ಸ್ವಕರ್ಮ ನಿರತಾ ವಿಪ್ರಾಹ ನಾನೃತಂ ತೇಷು ವಿದ್ಯತೆ ಸಚಾದ್ಭುತ ಮಹಾವೀರ್ಯ ವಜ್ರ ಸಂಹನನೋ ಯುವ. ತುಂಬಾ ವಜ್ರ ಸಂಹನನ ಅಂತಂದ್ರೆ ತಾಕತ್ತು ಅಂತ ಅನ್ನೋದು. ವಜ್ರಾಯುಧ ಹೇಗೆ ಎಲ್ಲರನ್ನೂ ತಪ್ಪು ಮಾಡುವುದಕ್ಕೆ ಹೆದರಿಸುವಂತೆ ಮಾಡಿ ಅವರನ್ನು ಸರಿಯಾದ ದಾರಿಯಲ್ಲಿ ಇಡುತ್ತೋ ಹಾಗೆ ಅಲ್ಲೂ ದುಷ್ಟರು ಆವಾಗವಾಗ ಎಲ್ಲೋ ಕೆಲವು ತಲೆ ಎತ್ತುತ್ತಾ ಇರಬಹುದು, ಇಲ್ಲ ಅಂತ ಹೇಳಿಕ್ ಬರಲ್ಲ. ಆದ್ರೆ ಇವನ ಪ್ರಭಾವಶಾಲಿಯಾದ ಆಡಳಿತದಿಂದ ಅವರೂ ಕೂಡ ತಲೆ ಎತ್ತದೆ, ಈ ರಾಜ ಹೇಳಿದ ಕೇಳಬೇಕಪ್ಪ,
ಒಳ್ಳೆಯ ರಾಜ ಬಂದಾಗ ಸ್ವಲ್ಪ ಬುದ್ಧಿಜೀವಿಗಳಿಗೆ ಕಷ್ಟ ಆಗುತ್ತೆ. ಅದು ಯಾವಾಗಲೂ ಹಾಗೆ, ಅವತ್ತು ಹಾಗೆ ಇವತ್ತು ಹಾಗೆ. ಜನಮೇಜಯ, ಸರಿ, ದುಷ್ಯಂತನ ಕಥೆಯನ್ನ ನೀವು ಬಿಡಿಸಿ ಹೇಳಿದ್ರಿ, ಅಂದ್ರೆ ಹೇಗೆ ರಾಜ್ಯಭಾರ ಇತ್ತು ಅಂತ ಹೇಳಿದ್ರಿ, ಏನಾಯಿತು, ಅದರ ಜನ್ಮದ ಪೂರ್ವ ವೃತ್ತಾಂತವನ್ನು ನನಗೆ ನೀವು ಹೇಳಬೇಕು ಅಂತ ಹೇಳಿದಾಗ, ಮೃಗಯ ಅಂದ್ರೆ ಬೇಟೆಗೋಸ್ಕರವಾಗಿ ದುಷ್ಯಂತ ಕಾಡಿಗೆ ಬಂದಿದ್ದ. ಕಾಳಿದಾಸನ ಕಥೆಯಲ್ಲಿ ಮತ್ತೆ ಈ ಕಥೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದ್ರೆ ಕಥೆಯನ್ನು ಪೂರ್ತಿ ಬೇರೆನೇ ಆಗಲಿಲ್ಲ. ಆದ್ರೆ ಏನು ಅಂದ್ರೆ ಅಲ್ಲಿ 2-3 ಪ್ರಸಂಗ, ಒಂದು ಶಾಪದ ಪ್ರಸಂಗ, ಉಂಗುರದ ಪ್ರಸಂಗ, ಇದೆರಡನ್ನ ಕಾಳಿದಾಸ ಸೇರಿಸಿದ್ದು. ವಸ್ತುತಃ ದುರ್ವಾಸರ ಶಾಪ ಅಂತಿಲ್ಲ, ಅದು ಕಾಳಿದಾಸನ ಕಥೆ. ಅದು ಅದೇ ಕಾಳಿದಾಸ ಆ ಕಥೆಯನ್ನ ಮತ್ತಷ್ಟು ರಸವತ್ತನ್ನಾಗಿ ಮಾಡಲಿಕ್ಕೋಸ್ಕರ ಆ ಪ್ರಸಂಗವನ್ನ ಕಲ್ಪಿಸಿ ಹೊಸದಾಗಿ ಸೇರಿಸಿಕೊಂಡದ್ದು. ದುಷ್ಯಂತ ಕೆಟ್ಟವನು ಅಲ್ಲ, ಗೊತ್ತಿಲ್ಲ ಅಂತ ಹೇಳುದು ಅಂದ್ರೆ ಏಕಾಂತದಲ್ಲಿ ಆದ ಮದುವೆಯನ್ನ ಸಾರ್ವಜನಿಕವಾಗಿ ಹೇಗೆ ಒಪ್ಕೊಳ್ಳುದು? ರಾಜ ಅಲ್ವಾ, ಅವನಿಗೂ ಗೊತ್ತಿರುತ್ತೆ ಅವಳೇ ಹೌದು ಅಂತ. ಆದ್ರೆ ಅವನಿಗೆ ಇನ್ನೂ ಒಂದು ಗೊತ್ತಿರುತ್ತೆ, ಇದಕ್ಕೆ ಎಲ್ಲರೂ ಒಪ್ಪುವಂತ ಒಂದು ಘಟನೆ ನಡೆಯುತ್ತೆ ಇಲ್ಲಿ ಅಂತ. ಆಗ ಆಕಾಶವಾಣಿಯಾಗಿ ಋಷಿಗಳೂ ಹೇಳಿ ಇವಳು ನಿನ್ನ ಹೆಂಡತಿ ಅಂತ ಆಕಾಶವಾಣಿ ಆದ್ಮೇಲೆ ಅವಳನ್ನು ಸ್ವೀಕರಿಸ್ತಾನೆ. ಯಾಕೆ ಮೊದಲು ತಗೊಳ್ಳಿಲ್ಲ ಅಂದ್ರೆ, ನಾನು ಮಾತ್ರ ಹೇಳಿದ್ರೆ ಎಲ್ಲರೂ ಮನಸ್ಸೊಳಗೆ ಬೈಸ್ಕೊಳ್ತಾರೆ, ಇವನು ಏನೋ ಒಳಗಿನಿಂದ ಮಾಡಿ ಈಗ ನಮ್ಮ ಹತ್ರ ಬಂದು ಇವ್ ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ದಾನೆ ಅಂತ. ಯಾಕೆಂದ್ರೆ ಅದರ ದುಷ್ಯಂತನಿಗೆ ಇನ್ನೊಬ್ಳು ಹೆಂಡತಿಯೂ ಇದ್ಲು. ಆ ಕಥೆಯನ್ನು ಮಹಾಭಾರತ ಇದರಲ್ಲಿ ಶಕುಂತಲೆಯ ಉಪಾಖ್ಯಾನದಲ್ಲಿ ಹೇಳುವುದಿಲ್ಲ. ಅದರಲ್ಲಿ ಇನ್ನೊಬ್ಳು ಲಕ್ಷಣ ಅಂತಾನೆ ಏನೋ ಹೆಸರಿದೆ ಅವಳ ಹೆಸರು. ಅಲ್ಲಿ ಬಿಟ್ರೆ, ಆದ್ರೆ ಶಕುಂತಲೆ ಏನು ಅಂದ್ರೆ, ಮದುವೆ ಆಗುವ ಮುನ್ನ ನನ್ನ ಮಗುವಿಗೆ ನೀನು ರಾಜ್ಯಭಾರವನ್ನು ಕಟ್ಟುವುದಾದ್ರೆ ಮಾತ್ರ ನಾನು ನಿನ್ನ ಜೊತೆಗೆ ಬದುಕಲಿಕ್ಕೆ ಹೆಜ್ಜೆ ಇಡ್ತೇನೆ ಅಂತ ಹೀಗೆ ಹೇಳಿರ್ತಾಳೆ. ಅದು ಸಹಜವಾಗಿ ಹೇಳಿರ್ತಾಳೆ, ಏನು ತಪ್ಪೇನಿಲ್ಲ. ರಾಜ ಅಂತ ಅವನು ಒಪ್ಪಿಸಿಕೊಂಡ ಮೇಲೆ ಹಾಗಾದ್ರೆ ನಮ್ಮ ಪರಂಪರೆ ಕಣ್ವರಂತಹ ಅದಕ್ಕೆ ಅದೇ ಪ್ರಶ್ನೆ ಬರುತ್ತಿಲ್ಲಿ. ರಾಜನ ಪುತ್ರಿ ಅವಳು. ವಿಶ್ವಾಮಿತ್ರ ರಾಜ ಅಲ್ವಾ ಆಗಿದ್ದು, ಗಾಧಿ ಎನ್ನುವ ಕುಶಿಕ ರಾಜನ ಅಲ್ವಾ ಅವನು. ಆಮೇಲೆ ಬ್ರಹ್ಮರ್ಷಿ ಆಗಿದ್ದು, ಮೊದಲು ರಾಜನೇ ಅವನು. ಅದನ್ನೇ ಅವನು ಹೇಳ್ತಾನೆ ಅದೇ ಕಥೆಯಲ್ಲಿ ಸ್ವಲ್ಪ ತಚ್ಚಾಪ್ಯತೀತ್ಯ ನೃಪತಿ ಉತ್ತಮಾಶ್ರಮ ಸಂಯುತಂ ಮನಃ ಪ್ರಹ್ಲಾದ ಜನನಂ ದೃಷ್ಟಿಕಾಂತಮತೀವಚ. ಕಣ್ವರ ಆಶ್ರಮಕ್ಕೆ ಜಿಂಕೆಯನ್ನು ಬೇಟೆಯಾಡ್ಲಿಕ್ಕೆ ಅಂತ ಬಂದವನು ಜಿಂಕೆ ಮರಿಗೆ ಸಿಕ್ಕಾಕೊಳ್ತಾನೆ. ಹೌದು, ಜನರ ಹತ್ರ ಮೊದಲೇ ಹೇಳಿ ಮದುವೆ ಆಗ್ಬೇಕಲ್ವಾ. ಇಲ್ಲಿ ಮದುವೆ ಆದ್ಮೇಲೆ ಕರ್ಕೊಂಡು ಬಂದದ್ದಲ್ವಾ. ಗೊತ್ತಿತ್ತು, ಆದ್ರೆ ಎಲ್ಲರ ಮುಂದೆ ಒಪ್ಪಿಸ್ಲಿಕ್ಕೆ ಒಂದು ದೊಡ್ಡ ಎಲ್ಲರೂ ಒಪ್ಪುವಂತ ಒಂದು ಘಟನೆ ಆಗತ್ತೆ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ಅಶರೀರವಾಣಿ ಆಗತ್ತಲ್ವಾ. ಹೇಗೆ ಹೇಳಿ, ಪ್ರಕೃತಿಯೇ ಹೇಳುತ್ತೆ ಅಂತಂದ್ಮೇಲೆ ನಾನು ಅವಳನ್ನು ಆರಾಮಾಗಿ ಸ್ವೀಕರಿಸಬಹುದು. ನಾನೇ ಹೇಳುದ್ರಿಂದಾಗಿ ಪೂರ್ಣ ತೀರ್ಮಾನ ಜನರಿಗೂ ನಂಬಿಕೆ ಬರುವುದಿಲ್ಲ. ಇದೇನೋ ಎಡವಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಾನೆ, ಈಗ ನಮ್ಮ ಹತ್ರ ಬಂದು ಸೋಲು ಒಪ್ಕೊಂಡಾಗ ಮಾಡ್ತಾ ಇದ್ದಾನೆ ಅಂತ ಆಗುತ್ತೆ. ಅದಕ್ಕೋಸ್ಕರ ಪ್ರಕೃತಿಯೇ ಒಪ್ಪಿಕೊಂಡಿತ್ತು, ಇವಳು ನಿನ್ನ ಹೆಂಡತಿ, ನೀನು ಇವಳನ್ನು ತಿರಸ್ಕರಿಸಬೇಡ. ಅವನು ಗೊತ್ತಿದ್ರೂ ಕೂಡ ನಿರಾಕರಣೆ ಮಾಡ್ತಾನೆ. ಫಸ್ಟ್ ಬೇಜಾರಾಗುತ್ತೆ, ಆದ್ರೆ ಅದರಿಂದ ಆ ನಂತರದಲ್ಲಿ ಎಲ್ಲರೂ ಒಪ್ಪಿಕೊಳ್ಳುವ ಹಾಗಾಗತ್ತಲ್ವಾ. ಇಲ್ಲಾಂದ್ರೆ ಏನಾಗ್ತಿತ್ತು, ರಾಜ ಮಾತ್ರ ಒಪ್ಪಿಕೊಂಡ ಅಂತ ಆಗಿತ್ತು, ಜನತೆ ಒಪ್ಪಿಕೊಳ್ಳದೆ ಇದ್ದಿದ್ರೆ. ಶಕುಂತಲ ಏನಿದ್ರು ಇವನ್ ರಾಜ ಅವನನ್ನು ಕಟ್ಕೊಂಡು ಬಂದದ್ದು, ನಮ್ಗೆ ರಾಣಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಏನ್ ಮಾಡುದು? ಅವನು ಹೇಳುದಲ್ಲ, ಜನ. ಅದು ನಂಗೆ ಗೊತ್ತಿಲ್ಲ, ಅಲ್ಲಿ ಕೇಳ್ಬೇಕು. ಇಲ್ಲೂ ಕೂಡ ಮಾತಾಡಿದ್ದಾರೆ ಅಂತಿಲ್ಲ. ಅವನೇ ಜನರಿಗೂ ಕೂಡ ಗೊತ್ತಾಗುವ ಹಾಗೆ ಈ ಮದುವೆಯನ್ನ ನಾನು
ಅಧಿಕೃತ ಅಂತ ಮಾಡಬೇಕು ಅನ್ನೋದಕ್ಕೋಸ್ಕರ ಅವನು ಅಲ್ಲ ಅಂದ, ನನಗೇನು ಗೊತ್ತಿಲ್ಲ ಅಂದ. ಅಶರೀರವಾಣಿ ಆದಾಗ ಈಗ ನಾನು ಎಲ್ಲರ ಮುಂದೆ ಪ್ರಾಮಾಣಿಕವಾಗಿ ಗೊತ್ತಾಗುವಂತೆ ಅವಳನ್ನು ಸ್ವೀಕರಿಸ್ಲಿಕ್ಕಾಗತ್ತೆ ಅಂತ 5 ವರ್ಷ ಆಗಿ ಭರತ ಅನ್ನುವ ಹುಡುಗ 5 ವರ್ಷದ ಹುಡುಗನನ್ನು ಕರ್ಕೊಂಡು ಬಂದು ಆಮೇಲೆ ಒಪ್ಕೊಂಡಿದ್ದು. ಅಲ್ಲಿ ತನಕ ಅವಳು ಸಿಕ್ಕೇ ಇಲ್ಲ, ಇವನು ಹೋಗಿಲ್ಲ, ಅವನು ಕರ್ಕೊಂಡು ಬರ್ಲಿಕ್ಕೆ ಬರಲಿಲ್ಲ. ಆದ್ರೆ ಅದನ್ನ ತುಂಬಾ ರಸವತ್ತಾಗಿ ಕಾಳಿದಾಸ ಚೆನ್ನಾಗಿ ಅದಕ್ಕೊಂದು ಕಲ್ಪನೆ ಮಾಡಿ, ಒಂದು ದುರ್ವಾಸರ ಶಾಪ ಮರ್ತು ಹೋಗಿದ್ದು, ಆಗ ರಾಜನು ಒಳ್ಳೆಯವನಾದ, ಅವಳು ಒಳ್ಳೆಯವಳಾದ್ಲು, ಪ್ರೇಮಮಯದ ಪಾಕ ತುಂಬಿ ತುಳುಕುವ ಹಾಗೆ. ಏನು ಅಂದ್ರೆ ಈಗ ಪಾತ್ರವನ್ನ ಸೀತೆ ರಾವಣನ ಜೊತೆಗೆ ಹೋಗುವಾಗ ಮಾಡಬಾರ್ದು ಅಂತ ದಡ್ರು ಇದ್ದಾರೆ ಇವತ್ತು. ಅಲ್ಲಲ್ಲ, ಸೀತೆ ರಾಮನನ್ನ ಬೇಜಾರು ಮಾಡಿಕೊಂಡು ರಾಮನೇ ನನ್ನನ್ನ ನಂಬಲಿಲ್ಲ, ರಾವಣನೇ ನನ್ನನ್ನು ಚೆನ್ನಾಗಿ ನಂಬಿದ ಅಂತ ರಾವಣನ ಜೊತೆ ಹೀಗೆ ಅಸಂಬದ್ಧ ಕಥೆ ಹೇಳೋರಿದ್ದಾರೆ. ಆ ತರ ಕಥೆಯ ಆಶಯಕ್ಕೆ ವಿರುದ್ಧವಾಗಿ ಮಾಡಬಾರದು. ಕವಿಗೊಂದು ಸ್ವಾತಂತ್ರ್ಯ ಇದೆ, ಅದನ್ನು ಒಂದಿಷ್ಟು ಪೋಷಣೆ ಮಾಡಿದ ಅಲ್ವಾ. ಕಥೆಯಲ್ಲಿ ದುಷ್ಯಂತನ ಪಾತ್ರ ಹಾಳು ಮಾಡಲಿಲ್ಲ, ಶಕುಂತಲೆಯ ಪಾತ್ರವನ್ನು ಹಾಳು ಮಾಡಲಿಲ್ಲ, ಅದರಿಂದಾಗಿ ಅಕ್ಷಮ್ಯ ಅಲ್ಲ. ನಮಗೆ ಗೊತ್ತಿರಬೇಕು ಮಹಾಭಾರತದಲ್ಲಿ ಹೀಗೆ ನಡೆದಿಲ್ಲ ಅಂತ ಇಷ್ಟು ಗೊತ್ತಿದ್ದು, ಇದೊಂದು ಕಥೆಯ ದೃಷ್ಟಿಯಿಂದ ಜನರಿಗೆ ನಾಟಕ ತೋರಿಸ್ಬೇಕಾದ್ರೆ ಹೀಗಿದೆ, ಖುಷಿ ಆಗುತ್ತೆ ಜನರಿಗೆ. ಅದರಿಂದ ಅನ್ಯಾಯದ ಖುಷಿ ಅಲ್ಲ ಇದು, ತಿನ್ನಬಾರದನ್ನು ತಿಂದಾಗುವ ಖುಷಿ ತರ ಅಲ್ಲ ಇದು. ಇದು ಯಾವುದನ್ನ ನಾವು ಜೀವನದಲ್ಲಿ ನೋಡ್ತೇವೋ ಅದಕ್ಕೆ ಒಂದಿಷ್ಟು ರಸ ಸೇರಿಸಿ ಹೇಳಿದ್ದಾನೆ ಅಂತ ಅನ್ನುವ ಖುಷಿ, ಆದ್ರೆ ಇದು ತಪ್ಪಲ್ಲ. ಆದ್ರೆ ತೀರಾ ವಿರುದ್ಧ ಮಾಡಿ ನಾಟಕದಲ್ಲಿ ಪೂರ್ತಿ ಒಂದು ಪಾತ್ರವೇ ದುಷ್ಟ ಪಾತ್ರ ಒಳ್ಳೆ ಪಾತ್ರ ಆಗತ್ತೆ, ಒಳ್ಳೆ ಪಾತ್ರ ದುಷ್ಟ ಪಾತ್ರ ಆಗತ್ತೆ ಅನ್ನೋ ತರ ಮಾಡಿದ್ರೆ ಅದು ಮೂಲ ಕಥೆಗೆ ಮಾಡುವ ಅನ್ಯಾಯ. ಇಂಥ ತುಂಬಾ ಕಥೆ ಮಾಡಿದ್ದಾರೆ. ಯಾವುದನ್ನು ನೇರ ಉಟ್ಕೊಳ್ಳಿ, ಕೃಷ್ಣ ಅಭಿವಿ ನರಕ್ ಮೆಹೆ ಅಂತ ಹೇಳೋರಿದ್ದಾರೆ. ಯಾಕಂದ್ರೆ ಇಡೀ ಮಹಾಭಾರತ ಯುದ್ಧ ಆಗ್ಲಿಕ್ಕೆ ಕಾರಣನೇ ಅವನು ಅಷ್ಟು ಜನರ ಕೊಂದ ಪಾಪವನ್ನು ಕೃಷ್ಣ ನರಕದಲ್ಲಿ ಪಾಪವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೀಗೆ ಹೇಳುವವರು ಇದ್ದಾರೆ. ಆದ್ರೆ ಏನು ಅಂದ್ರೆ ಮೂಲವನ್ನ ನಾವು ಸರಿಯಾಗಿ ಓದ್ತಾ ಹೋದಾಗ ಅದರ ಮಹತ್ವ ನಮ್ಗೆ ಗೊತ್ತಾಗುತ್ತೆ. ನಾವು ಕಥೆಯಿಂದ ಇನ್ನೊಂದು ಕಥೆ, ಕಥೆಯಿಂದ ಇನ್ನೊಂದು ಕಥೆ, ಯಾರ್ಯಾರದ್ದೋ ಬಾಯಲ್ಲಿ ಕೇಳಿ ಅದರಿಂದ ನಾವು ಕೃಷ್ಣನನ್ನು ತೀರ್ಮಾನ ಮಾಡ್ತೇವೆ. ಕೃಷ್ಣನನ್ನು ನಿಜವಾಗಿ ಯಾರು ಶುರು ಮಾಡಿದ್ರು ಹೇಳಲಿಕ್ಕೆ, ಅವರ ಬಾಯಿಂದ ನಾವು ಕೇಳಿ ಸಮಾಧಾನ ಮಾಡ್ಕೊಳ್ಳೋದೇ ಇಲ್ಲ. ನಮ್ಗೆ ಬಾಯಿಂದ ಬಾಯಿಗೆ ಬಂದು ಎಲ್ಲ ಡೈಲ್ಯೂಟ್ ಆಗಿ ಇನ್ನೇನೋ ನಮ್ಗೆ ಬೇಕಾದ ಹಾಗೆ ಆದ ಕೃಷ್ಣನನ್ನ ನಾವು ಯೋಚನೆ ಮಾಡಿಕೊಂಡು ಕೃಷ್ಣ ಸರಿ ಇಲ್ಲ, ದ್ರೌಪದಿ ಸರಿ ಇಲ್ಲ, ದುರ್ಯೋಧನ ಸರಿ ಇದ್ದಾನೆ, ಭೀಮನೇ ತಪ್ಪು. ಹೌದು, ದುರ್ಯೋಧನ ಸರಿ ಅಂತ ಸಮರ್ಥಿಸೋರಿದ್ದಾರೆ. ಎಲ್ಲ ಸೇರಿಸಿ ಹೇಳಿದ್ ನಾನು. ಅದು ವಾಟ್ಸಪ್ಪು ಅಥವಾ ನಮ್ಮ ಈಗ ಗುರು ಅದೇ ವಾಟ್ಸಪ್ ಗುರು. ನಮ್ಗೆಲ್ಲ ನಂಬ್ಲಿಕ್ಕೆ ಅದೇ ಮೂಲ ಕಾರಣ. ಒಂದಂತೂ ನೆನ್ಪಿಟ್ಕೊಳ್ಬೇಕು, ಅದು ಮಾಯಾಜಾಲಕ್ಕಿಂತ ಭಯಂಕರ ಅಂತರ್ಜಾಲ. ಈ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದ್ರಲ್ಲಿ ಫಸ್ಟ್ ನಂಬರ್ ಅದು. ಹಿಂದೆ ಎಲ್ಲ ಕಿವಿಯಿಂದ ಪಿಸುಗುಟ್ಟಿ ಬರ್ತಿತ್ತು, ಈಗ ಡೈರೆಕ್ಟ್ ಕೈಗೆ ಬಂದ್ಬಿಡುತ್ತೆ ವಿಷಯಗಳು, ತಪ್ಪು ತಪ್ಪು ಮಾಹಿತಿ. ಏನು ಅಂತ ನಾನು ಕ್ಲಾಸ್ ಶುರು ಮಾಡುವಾಗ ಹೇಳಿದ್ದೇನೆ ಮಹಾಭಾರತದ ಕಥೆ ಬೇರೆ ಇದೆ, ಇದು ಕಾಳಿದಾಸನ. ಆಯ್ತು, ಇಲ್ಲಿ ಕಣ್ವರ ಆಶ್ರಮವನ್ನು ಪ್ರವೇಶ ಮಾಡುವಾಗ 2 ಸಂಗತಿಗಳನ್ನ ಹೇಳ್ತಾರೆ. ಅದನ್ನು ನಾನು ಅಷ್ಟು ಬಿಡಿಸಲ್ಲ, ಆದರೆ ಅದರ ಪ್ರಧಾನ ಅಂಶವನ್ನು ಹೇಳುತ್ತೇನೆ. ಒಂದು, ಆಶ್ರಮ ಹೇಗಿತ್ತು ಅಂತ ಹೇಳುವಾಗ ಅಲ್ಲಿ ಸಿಂಹ ಮತ್ತು ಜಿಂಕೆ 2 ಪರಸ್ಪರ ಪಕ್ಕದಲ್ಲಿ ಇದ್ವು. ಒಂದನ್ನೊಂದು ಹೊಡೆದು ಕೊಲ್ಲುವುದು ಅಂತ ಅನ್ನುವ ಸ್ವಭಾವ ಇರಲಿಲ್ಲ. ಯಾಕೆಂದ್ರೆ ಯಾರು ಅದರ ಯಜಮಾನನು, ಅದರ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಆ ಪರಿಸರದಲ್ಲಿರುವ ಎಲ್ಲಾ ಬದ್ಧ ವೈರಿ ಪ್ರಾಣಿಗಳು ಕೂಡ ಪರಸ್ಪರ ಸ್ನೇಹದಿಂದ ಬದುಕ್ತಾವೆ ಅಂತ. ಆಹಾರ ಅಂತನ್ನುವಾಗ್ಲೂ ಆಹಾರಕ್ಕೋಸ್ಕರ ಕೊಲ್ಲುವ ಪ್ರಸಂಗ ಬಂದಾಗ ಮಾತ್ರ ಕೊಲ್ಲುತ್ತೆ, ಅದು ಅಲ್ಲಿಯೇ ಕೊಲ್ಲುವುದಿಲ್ಲ. ಹೊರಗಡೆ ಹೋಗಿ ಎಲ್ಲಾದ್ರೂ ಆಹಾರ ತಿನ್ಕೊಂಡು ಮತ್ತೆ ಅಲ್ಲಿಗೆ ಬರುತ್ತೆ. ಪರಸ್ಪರ ವಿರುದ್ಧವಾದ ಸ್ವಭಾವ ಉಳ್ಳವುಗಳು ಕೂಡ ದ್ವೇಷಕ್ಕೋಸ್ಕರ ಮನುಷ್ಯನ ಹಾಗೆ ಕೊಲ್ಲುವಂತಹದ್ದಿಲ್ಲ. ಈಗ ನಾಯಿ ನಮ್ಮ ನಾಯಿ ಹೇಗೆ ಅಂದ್ರೆ ನಮ್ಮನ್ನು ನೋಡಿ ಗೊತ್ತಾಗುತ್ತೆ, ಅಥವಾ ನಾಯಿ ನೋಡಿದ್ರೆ ನಮ್ಮ ಬಗ್ಗೆ ಗೊತ್ತಾಗುತ್ತೆ. ಯಜಮಾನ ಹೇಗಿರ್ತಾನೆ ಅಂತ ಗುರುತಿಸ್ಬೇಕು ಅಂದ್ರೆ ಆ ಮನೆ ನಾಯಿಯನ್ನು ನೋಡ್ಬೇಕು. ಅದು ತುಂಬಾ ಸಾಫ್ಟ್ ಆಗಿದ್ರೆ ಪಾಪ ಅದು ಹಾಗೆ ಇರುತ್ತೆ. ಈ ವಾಹನಗಳಲ್ಲಿ ನೀವು ಗಮನಿಸಿದ್ರೆ ತುಂಬಾ ರ್ಯಾಶ್ ಡ್ರೈವ್ ಮಾಡುವವರ ಗಾಡಿ ನೋಡಿ ಒಂದ್ಸರ್ತಿ, ಆ ಗಾಡಿ ನೋಡುವಾಗ್ಲೇ ಒಂಥರ ಫೀಲ್ ಆಗುತ್ತೆ. ನೀವು ತುಂಬಾ ಪಾಪದವರು ಓಡಿಸಿದ್ರೆ ಆ ಕಾರನ್ನು ನೋಡಿದ್ರೆ ನಿಮ್ಗೇನು ಅನಿಸೋದೇ ಇಲ್ಲ. ಅವನ ಒಳಗೆ ಕೂತವ ಡ್ರೈವರ್ ಹೇಗೆ ಅವನ ಯೋಚನೆಗಳಿರುತ್ತೋ ಅದರ ಪ್ರಕಾರ ಒಂದು ಭಾವನೆ ಕ್ರಿಯೇಟ್ ಆಗುತ್ತೆ ನಾವು ನೋಡುವವರಿಗೆ.
ನಿಮಗೆ ಈ ಲಾರಿ ಅಥವಾ ಇಂಥ ನೋಡಿದರೆ ಯಾವುದೋ ರಾಕ್ಷಸ ಬಂದಂಗೆ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಅವ್ರು ಯಾವಾಗಲೂ ಕುಡಿದು ತಿಂದು ಒಟ್ರಾಶಿ ಓಡಿಸಿ ಅವರಿಗೆ ಅಭ್ಯಾಸ ಆದ್ರಿಂದ ಮತ್ತು ಅವರು ಅಷ್ಟು ಸಮಾಧಾನದ ಓಡಿಸ್ಲಿಕ್ಕೂ ಆಗಲ್ಲ. ಅದೇ ಭಾರವಾದ ಯಂತ್ರವನ್ನ ಕಂಟ್ರೋಲಿಗೆ ತರೋದು ಬಹಳ ಕಷ್ಟ. ಅದಕ್ಕೋಸ್ಕರ ಅವರು ಸ್ವಲ್ಪ ಯದ್ವಾ ತದ್ವಾ ರೂಢಾಗೇ ಇರ್ತಾರೆ. ಅದರ ಗುಣವೂ ಹಾಗೆ ರೂಢಾಗೆ ಕಾಣುತ್ತೆ. ನಮಗೆ ಬಂದರೆ ರಾಕ್ಷಸನೇ ಮೈ ಮೇಲೆ ಬಂದಂಗೆ ಅನಿಸ್ಬಿಡುತ್ತೆ. ಅದು ಪ್ರತಿಯೊಂದು ವಸ್ತುವಿನಲ್ಲೂ ಹಾಗೆ. ನಾವು ಏನನ್ನು ಉಪಯೋಗಿಸ್ತೇವೋ ನಮ್ಮ ಪರಿಣಾಮ ಅದರಲ್ಲಿ ಕಾಣುತ್ತೆ. ನಾವು ಹೇಗೆ ಪುಸ್ತಕ ನೋಡಿ ಗೊತ್ತಾಗುತ್ತೆ ಈ ಮನುಷ್ಯ ಹೇಗೆ ಪುಸ್ತಕ ಉಪಯೋಗಿಸ್ತಾನೆ, ಇವನು ಓದುದು ಎಷ್ಟು ಅಂತ. ಒಂದು ಆಶ್ರಮದ ಕಲ್ಪನೆಯನ್ನು ಹೇಳ್ತಾರೆ, ಇನ್ನೊಂದು ಗುರುಕುಲ ಬಗ್ಗೆ ಹೇಳ್ತಾರಲ್ಲಿ. ಇದು ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಅದಕ್ಕೆಲ್ಲದಕ್ಕೂ ಇಲ್ಲಿ ಶ್ಲೋಕಗಳು ಸಿಗ್ತವೆ. ಆರಂಭದಲ್ಲಿ ಇರುವಾಗ ಎಲ್ಲಾ ತರದವರು ಓದ್ತಿದ್ರು, ಅವರವರು ಇಷ್ಟಪಡುವ ಸಬ್ಜೆಕ್ಟ್ ಓದ್ತಿದ್ರು. ಮತ್ತೆ ಅಲ್ಲಿ ಓದುವಾಗ ಒಬ್ಬನಿಗೆ ಎಲ್ಲವನ್ನು ಹೇರ್ತಾ ಇರಲಿಲ್ಲ. ಯಾರಿಗೆ ಯಾವ ಪ್ರಕಾರದ ಅಧ್ಯಯನ ಇಷ್ಟವೋ ಅದನ್ನು ಅವರು ಓದ್ತಿದ್ರು. ಮತ್ತೆ ಎಲ್ಲಾ ಜಾತಿ ಅಂತ ಅನ್ನೋದು ಈಗ ನಾವು ಹೇಳ್ತಾ ಇರೋದು, ಆಗ ಎಲ್ಲ ವರ್ಗದವರು ವರ್ಣದವರು ಅದನ್ನು ಓದ್ತಾ ಇದ್ರು. ಅದಕ್ಕೆ ಒಂದು ಅಧ್ಯಾಯ ಪೂರ್ತಿ ಅವನು ಅಲ್ಲೇನ್ ನೋಡಿದ ಅಂತಿದೆ. ಹುಡುಗರು ಹೇಗಿದ್ರು, ಓದುವ ವಿದ್ಯಾರ್ಥಿಗಳ ಲಕ್ಷಣ ಏನೇನಿತ್ತು, ಗುರುಗಳು ಇರಲಿಲ್ಲ ಅಲ್ಲಿ, ಆದ್ರೂ ಎಲ್ಲ ಕ್ರಮ ಪ್ರಕಾರ ನಡೀತಿತ್ತು. ಕಣ್ವರು ಅಲ್ಲಿ ಇರಲಿಲ್ಲ. ಕಣ್ವರು ಇಲ್ಲದೇ ಇದ್ರೂ ಕೂಡ ಆಶ್ರಮದ ತುಂಬ ಬರೀಯ ನಾದಗಳೇ ಕೇಳಿಸ್ತಾ ಇತ್ತು. ಇದು ನಿಜವಾಗಿ ನನ್ನ ರಾಷ್ಟ್ರಕ್ಕೆ ಸಲ್ಲಬೇಕಾದಂತಹ ಸರಿಯಾದ ಗೌರವವನ್ನು ಈ ಆಶ್ರಮ ಸಲ್ಲಿಸ್ತಾ ಇದೆ. ಇಂಥ ಹುಡುಗರು ಓದ್ತಾ ಇರುವುದರಿಂದಲೇನೆ ನನ್ನ ಧರ್ಮ ಚೆನ್ನಾಗಿ ನಡೆಸಲಿಕ್ಕಾಗತ್ತೆ ಅಂತ ಅವನು ತುಂಬಾ ಮಾತುಗಳನ್ನು ಆಡ್ತಾನೆ. ನಾನು ಆ ಶ್ಲೋಕಗಳನ್ನೆಲ್ಲ ಓದಲ್ಲ, ಇನ್ಯಾವುದೋ ಒಂದು ಪ್ರಸಂಗದಲ್ಲಿ ಪ್ರತ್ಯೇಕ ಕೂತಾಗಿ ಓದೋಣ. ತುಂಬಾ ಡೀಟೇಲ್ ಆಗಿ ಪ್ರತಿ ಒಂದು ಲಕ್ಷಣವನ್ನು ಬಿಡಿಸಿ ಹೇಳ್ತಾನೆ. ಶಾಖೆಗಳನ್ನ ಅಂದ್ರೆ ಏನೇನು ಓದ್ಲಿಕ್ಕಿದೆ ಅಂತಾನೋ 2 ಶ್ಲೋಕವನ್ನು ಓದ್ತೇನೆ. ಶಬ್ದ ಸಂಸ್ಕಾರ ಸಂಯುಕ್ತೈ ಬ್ರುವದ್ಭಿಃ ಚಾಪರೈ ದ್ವಿಜೈಃ ನಾದಿತಃ ಸಬಭೌ ಶ್ರೀಮಾನ್ ಬ್ರಹ್ಮಲೋಕ ಇವಾಪರಃ ಯಜ್ಞ ಸಂಸ್ತರ ವಿದ್ಭಿಶ್ಚ ಕ್ರಮ ಶಿಕ್ಷಾ ವಿಶಾರದೈಃ ನ್ಯಾಯತತ್ವಾನ್ ಆತ್ಮವಿಜ್ಞಾನ ಸಂಪನ್ನೈಃ ವೇದಪಾರಗೈಃ. ಜೀವಶಾಸ್ತ್ರ, ಅಧ್ಯಾತ್ಮ, ನ್ಯಾಯ ಅಂದ್ರೆ ಲಾ ತರ್ಕ, ತತ್ವ ಯಾವುದು ಶಿಕ್ಷಾ ಫೊನೆಟಿಕ್ಸ್ಗಳನ್ನು ಬಳಸುವಂತಹದ್ದು. ಆಮೇಲೆ ಯಜ್ಞ ಸಂಸ್ಕಾರ, ಯಜ್ಞವನ್ನ ನಿರ್ಮಾಣ ಮಾಡುವ ವೇದಿಗಳು, ಅದು ಲೆಕ್ಕವೇ ವಸ್ತುತಃ. ಯಜ್ಞ ಮಾಡುವುದಲ್ಲ, ಯಜ್ಞ ವೇದಿಯನ್ನು ನಿರ್ಮಾಣ ಮಾಡುವುದು ಹೇಗೆ ಅಂತ. ಅದು ಚೌಕನೋ ಆಯತನೋ ತ್ರಿಕೋನವೋ ವೃತ್ತವೋ ಆದಾಗ ಅದರ ನಾವು ಆಲ್ಜಿಬ್ರಾ ಇವತ್ತೇನು ಹೇಳ್ತೇವೆ, ಅದರ ಎಲ್ಲ ಲಕ್ಷಣಗಳನ್ನು ಕೂಡ ಭಾಸ್ಕರಾಚಾರ್ಯ ಆರ್ಯಭಟೀಯದಲ್ಲಿ ಯಜ್ಞದ ವೇದಿಗಳನ್ನ ಲಕ್ಷಣಗಳನ್ನು ಹೇಳಬೇಕಾದ್ರೆ ನಿಯಮಗಳನ್ನು ಹೇಳುತ್ತಾರೆ. ನಾವಿತ್ತು ಪೈಥಾಗರಸ್ ಪ್ರಮೇಯ ಅಂತ ಏನು ಹೇಳ್ತೇವೋ ಬೋಧಾಯನನ ಸೂತ್ರದಲ್ಲಿ ಸ್ಪಷ್ಟ ಇದೆ. ಅದು ಅಂಥದ್ದೇ ಬೇಕಾದಷ್ಟು ಸೂತ್ರಗಳನ್ನೆಲ್ಲ ಕಲಿಯುವುದು ಶಿಕ್ಷಣದಲ್ಲಿ ಗುರುಕುಲದಲ್ಲಿ ಮೊದಲೇ ಕೊಡ್ತಾ ಇದ್ರು. ನಾವೇನು ಅನ್ಕೊಂಡಿದ್ದೀವಿ, ಈ ಎಕ್ಸ್ ವೈ ಇತ್ಯಾದಿಗಳೆಲ್ಲ ಹುಟ್ಟಿದ್ದು ಈ ಬಿಳಿ ಮೂಗ್ನವ್ರು ಬಂದ ಮೇಲೆ ಅಂತ. ಆದ್ರೆ ಅದಕ್ಕಿಂತ ಮುಂಚೆಯೂ ನಮ್ಮಲ್ಲೂ ಕೂಡ ಯಾವುದು ತಿಳಿಯದ ವಸ್ತುವೋ ಅದನ್ನ ಊಹಿಸಿ ಆ ಸಂಖ್ಯೆಯನ್ನು ಗುರುತಿಸುವ ಲೆಕ್ಕಾಚಾರದ ಯಾವುದು ಆಲ್ಜಿಬ್ರವನ್ನು ಕೂಡ ನಮ್ಮ ಪ್ರಾಚೀನರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗುತ್ತೆ. ವಸ್ತುತಃ ಯಕ್ಷ ಅನ್ನೋ ಶಬ್ದ ಹುಟ್ಟಿದೆ ಯಕ್ಷ ಶಬ್ದದಿಂದ. ಯಕ್ಷ ಅಂದ್ರೆ ತಿಳಿಯಲಾಗದ ಕಾಣದ ವಸ್ತು, ಅದನ್ನು ತಿಳ್ಕೊಳ್ಬೇಕು ಅಂತ ಅನ್ನೋದೇ ಅದರ ಗಣಿತ, ಯಕ್ಷಗಣಿತ ಅಂತ. ಅದನ್ನು ನಾವು ಇವತ್ತು ಬೇರೆ ಶಬ್ದದಿಂದ ಹೇಳಿದ ತಕ್ಷಣ ಅವ್ರು ಬೇರೆನೆ ನಾವು ಬೇರೆನೆ ಅಂತ ಅನ್ಕೊಂಡಿದ್ದೇವೆ. ಅಲ್ಲಿ ಶಬ್ದ ಸಂಸ್ಕಾರ ಸಂಯುಕ್ತೈ. ಶಬ್ದ ಸಂಸ್ಕಾರ ಅಂದ್ರೆ ಭಾಷಾ ವಿಜ್ಞಾನ, ಏನಂತಾರೆ ಲಿಂಗ್ವಿಸ್ಟಿಕ್ ಸೈನ್ಸು. ಶಬ್ದದ ಬಳಕೆ ಹೇಗಿರುತ್ತೆ, ಅದರ ಮೂಲ ಏನು, ಧಾತು ಏನು, ಅದರ ಬಗ್ಗೆ ಚಿಂತನೆ ನಡೆಸುವಂತಹದ್ದು. ಅದರ ಜೊತೆಗೆ ನಾನಾ ವಾಕ್ಯ ಸಮಾಹಾರ ಸಮವಾಯ ವಿಶಾರದೈ ವಿಶೇಷ ಕಾರ್ಯ ವಿದ್ಭಿಷ್ಟ ಮೋಕ್ಷಧರ್ಮ ಪರಾಯಣೈ. ಪ್ರತಿಯೊಂದು ವಸ್ತುವಿನ ನಿರ್ಮಾಣ ಅದು ಹೇಗಾಗುತ್ತೆ, ಅದರ ವಿಶೇಷತೆ ಏನು, ಅದು ಶಿಲ್ಪಶಾಸ್ತ್ರ, ಗಂಧರ್ವ ವಿದ್ಯೆ, ಆಯುರ್ವೇದ, ಇದು ಎಲ್ಲದಕ್ಕೂ ಸಂಬಂಧಪಟ್ಟ ಚಿಂತನೆ ಅಲ್ಲಿ ನಡೀತಾ ಇತ್ತು. ಶಬ್ದ ಛಂದೋ ನಿರುಕ್ತೈಶ್ಚ ಕಾಲಜ್ಞಾನ ವಿಶಾರದೈ. ಕಾಲಜ್ಞಾನ ಅಂದ್ರೆ ಜ್ಯೋತಿಷ್ಯಾದಿಗಳು. ಛಂದಸ್ಸು, ವೇದಗಳಿಗೆ ಸಂಬಂಧಪಟ್ಟಂತೆ ಮೀಟರ್ಗಳು, ಯಾವ ಯಾವ ಕ್ರಮದಲ್ಲಿ ಉಚ್ಚಾರಣೆ ಮಾಡುತ್ತೇವೆ. ವಿಶೇಷ ಕಾರ್ಯ ವಿದ್ಭಿಶ್ಚ, ಪ್ರತಿಯೊಂದು ವಸ್ತುವಿನಲ್ಲಿ ಏನು ವಿಶೇಷತೆ ಇದೆ ಅಂತ ತಿಳ್ಕೊಳ್ಳುವುದೇ ಒಂದು ಶಾಸ್ತ್ರ, ಅದರ ಬಗ್ಗೆಯೇ ತಿಳುವಳಿಕೆ. ದ್ರವ್ಯ ಕರ್ಮ ಗುಣಜ್ಞೈಶ್ಚ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಖಗೋಳಶಾಸ್ತ್ರ, ಇದೆಲ್ಲದಕ್ಕೂ ಸಂಬಂಧಪಟ್ಟದ್ದು. ಭೂಗರ್ಭಶಾಸ್ತ್ರ, ಭೂಗರ್ಭಶಾಸ್ತ್ರವೂ ಇತ್ತು, ರಸಾಯನಶಾಸ್ತ್ರ ಲೋಹಗಳ ಬಳಕೆಯ ಬಗ್ಗೆ ತಿಳುವಳಿಕೆಯೂ ಇತ್ತು, ಜೀವಶಾಸ್ತ್ರವೂ ಇತ್ತು. ಆಮೇಲೆ ಕಾರ್ಯ ಕಾರಣ ವೇದಿಬಿಹಿ, ಕಾರ್ಯ ಯಾವುದು ಕಾರಣ ಯಾವುದು ಅಂತ ತಿಳ್ಕೊಳ್ಳೋದು ಪೂರ್ತಿ ಲಾಜಿಕ್. ಲಾಜಿಕ್ಗೆ ಸಂಬಂಧಪಟ್ಟಂತೆ ಒಂದು ತಿಳುವಳಿಕೆ ಶಾಸ್ತ್ರದಲ್ಲಿ ಹೇಗೆ ಹೇಳಬೇಕು ಅದು. ಪಕ್ಷಿ ವಾನರ ಋತೈಶ್ಚ ಋತಜ್ಞೈಶ್ಚ,
ಪಕ್ಷಿಗಳು ಮಾತಾಡಿದ್ರೆ ಏನು ಹೇಳ್ತಾ ಇದೆ? ವಾನರ ಋತೈಹಿ, ಮಂಗಗಳು ಮಾತಾಡಿದ್ರೆ ಪ್ರಕೃತಿಯಲ್ಲಿ ಏನು ನಡೀತಾ ಇದೆ ಅಂದ್ರೆ ಅವುಗಳು ಮಾತಾಡಿಕೊಳ್ಳುವುದರಿಂದ ಶತ್ರುಗಳು ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳುವುದಕ್ಕೆ. ಪಕ್ಷಿ ಬೇರೆ ಬೇರೆ ತರದ ಪಕ್ಷಿಗಳು ಬೇರೆ ಬೇರೆ ಸಂಗತಿಗಳನ್ನು ಹೇಳ್ತವೆ. ಅದರಿಂದ ವಾತಾವರಣದ ನಮ್ಗಿಂತ ಮೊದಲು ವಾತಾವರಣದಲ್ಲಿ ಏನಾದ್ರೂ ತೊಂದರೆ ಆಗತ್ತೆ ಅಂದ್ರೆ ಅವುಗಳಿಗೆ ಗೊತ್ತಾಗುತ್ತೆ. ಅವುಗಳ ಮಾಹಿತಿಯನ್ನು ತಿಳ್ಕೊಂಡು ಇವತ್ತು ಹವಾಮಾನ ವರದಿ ಮಾಡುವವರಿಲ್ಲ, ಅದರಿಂದಾಗಿ ಹವಾಮಾನ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಗೇನು ಅಂದ್ರೆ ಅವ್ರು ಯಾರಾದ್ರೆ ಅದು ಹೇಳಿದ ಉಲ್ಟಾನೇ ಆಗಿದೆ. ಕೆಲವೊಂದ್ಸಲ 5 ದಿವಸ ಮಳೆ ಬರುತ್ತೆ ಅಂತ ಹೇಳ್ತಾರೆ, ಆ ದಿವಸನೇ ಮಳೆ ನಿಂತೋಗ್ಬಿಡುತ್ತೆ. ಯಾಕಂದ್ರೆ ಅವ್ನು ಹೇಳಿದ ಅಲ್ವಾ, ಪಾಪಿ ಹೋದಲ್ಲಿ ಮೊಣಕಾಲ್ ನೀರಲ್ಲ ಒಣಗಿ ಹೋಗುತ್ತೆ ಅಂತ. ಅಂದ್ರೆ ಆ ಸ್ಥಿತಿಯಲ್ಲಿ ಆ ಕಾಲದಲ್ಲಿ ಪ್ರಕೃತಿಯ ಪರಿಸರದ ಮಳೆ ಬರುವುದೋ ಅಥವಾ ಬೀಳ್ಗಾಳಿ ಬೀಸುವುದೋ ಅಥವಾ ಇನ್ನೇ ಪ್ರಾಕೃತಿಕ ವಿಕೋಪಗಳೆಲ್ಲ ಉಂಟಾಗುವುದನ್ನ ಪಕ್ಷಿಗಳ ಋತದಿಂದ ಕೇಳಿ ತಿಳ್ಕೊಂಡು ಪ್ರಜೆಗಳಿಗೆ ರಕ್ಷಣೆ ಕೊಡುವುದಕ್ಕೆ ಬೇಕಾದ ವಿದ್ಯೆಯನ್ನು ಕೂಡ ಕಲಿತಾ ಇದ್ರು. ನಾವು ಯೋಚನೆ ಮಾಡಿದ್ವಿ, ಇಷ್ಟು ಲಿಸ್ಟ್ ಕೊಟ್ಟಿದ್ದಾರೆ, ಏನೇನು ಓದ್ತಾ ಇದ್ರು, ಏನೇನು ಬರಿತಾ ಇದ್ರು, ಏನೇನು ತಿಳ್ಕೊಳ್ತಾ ಇದ್ರು ಅಂತ. ಇಷ್ಟನ್ನು ಕೂಡ ಕಣ್ವರ ಆಶ್ರಮದಲ್ಲಿ ದೇವತಾಯತನ ದೇವಾಲಯ ಕಟ್ಟಬೇಕಾದ್ರೆ ಅದರ ಷಡಾಧಾರಗಳು ಹೇಗಿರಬೇಕು, ಪೌಳಿ ಹೇಗಿರಬೇಕು, ಮಧ್ಯದ ಗರ್ಭಗುಡಿ ಹೇಗಿರಬೇಕು, ಮೇಲಿನ ರಕ್ಷಾ ಕವಚ ಹೇಗಿರಬೇಕು, ಅದು ಯಾವ ರೀತಿಯಿಂದ ಇದ್ರೆ ಒಳಗೆ ಶಕ್ತಿ ಆಧಾನ ಆಗುತ್ತೆ, ಅದಕ್ಕೆಲ್ಲ ಆಕಾಶದಿಂದ ಬಂದ ಪ್ರಾಣಿಕ್ ಫೋರ್ಸ್ ಅನ್ನು ಒಳಕ್ಕೆ ಸ್ವೀಕರಿಸುವ ಒಂದು ಗುಣದ ಧರ್ಮದ ಸ್ವರೂಪದಲ್ಲಿ ನಿರ್ಮಾಣ ಮಾಡಿದ್ರೆ ಮಾತ್ರ ಒಳಗಿನ ಗರ್ಭಗುಡಿಯಲ್ಲಿ ಹೆಚ್ಚು ಕಲೆಗಳು ಸನ್ನಿಧಿಗೊಳ್ತವೆ. ಹೆಂಗೆಂಗೋ ನಾವು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ರೆ ಅಲ್ಲಿ ಏನು ನಡೆಯುವುದಿಲ್ಲ. ಅದಕ್ಕೊಂದು ಕ್ರಮ ಇದೆ. ಆ ಎಲ್ಲ ವಿಶೇಷಗಳನ್ನೆಲ್ಲ ತಿಳ್ಕೊಂಡು ಶಿಷ್ಯರು ಕಲಿತಾ ಇದ್ರು. ಅವರು ಕಶ್ಯಪ ವಂಶದ ಪರಂಪರೆಯವರಾದ್ರಿಂದ ಅವರನ್ನು ಕಾಶ್ಯಪರು ಅಂತ ಕರೀತಾರೆ. ಅವರ ಹೆಸರು ಕಣ್ವ. ಇದನ್ನೆಲ್ಲ ನೋಡ್ತಾ ನೋಡ್ತಾ ಮೇಲ್ಗಡೆ ಕೆಲವು ದೇವಸ್ಥಾನಗಳಲ್ಲಿ ಹೀಗೆ ಉದ್ದ ಇರುತ್ತೆ, ಕೆಲವು ದೇವಸ್ಥಾನ ಹೀಗೆ ವೃತ್ತಾಕಾರ ಇರುತ್ತೆ. ಅದೆಲ್ಲ ಯಾಕೆ ಹಾಗೇ ಬರಬೇಕು? ಸುಮ್ಮನೆ ಒಂದು ಫ್ಲಾಟ್ ಕಟ್ಟಿ ಈಗ ಕಟ್ಟುವಂಗೆ ಕಟ್ಬೋದಲ್ವಾ ಅಂದ್ರೆ, ಆ ಕಾಲದಲ್ಲಿ ಆ ಮೇಲ್ಗಡೆ ಒಂದು ಮುಗುಚಿಟ್ಟಿರ್ತಾರಲ್ವಾ, ನೀವು ಒಂದು ಮುಗುಳಿ ಅಂತ ಹೇಳ್ತಾರೆ ಅದಕ್ಕೆ, ಕಲಶ. ಆ ಕಲಶ ಅದು ಸುಮ್ಮನೆ ಯಾವುದೋ ಒಂದು ಪ್ಲಾಸ್ಟಿಕ್ ಇದ್ದಾದ್ರೆ ಆಗುದಿಲ್ಲ. ಅದಕ್ಕೆ ಕೆಲವೆಲ್ಲ ಒಳಗೆ ಲೋಹ ಹಾಕ್ಲಿಕ್ಕಿದೆ, ಇಂಥದ್ದೇ ಕ್ರಮದಲ್ಲಿ ಇಡಬೇಕು ಅಂತಿದೆ. ಅದು ಬಂಗಾರದ್ದಾದಷ್ಟು ಅದರಲ್ಲಿ ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಮೇಲ್ಗಡೆ ಮಧ್ಯ ಗರ್ಭಗುಡಿಯ ತಲೆಭಾಗದಲ್ಲಿರುವಂಥದ್ದು. ಮತ್ತು ಮುಖ್ಯ ಗೋಪುರ ಇದೆ ಅಲ್ವಾ, ಪ್ರಧಾನ ಗೋಪುರ, ಅದಕ್ಕೂ ಸಂಬಂಧ ಇದೆ. ಅದು ಒಂದು ರೀತಿ ಒಬ್ಬ ಮನುಷ್ಯನನ್ನು ಮಲಗಿಸಿದ ಹಾಗೆ. ಅದು ಆ ಗೋಪುರದ ಮಧ್ಯದಲ್ಲಿ ಕಾಸ್ಮಿಕ್ ಎನರ್ಜಿಯನ್ನು ಸೆಳೆಯುವ ಶಕ್ತಿ ಇರುತ್ತೆ. ಇಲ್ಲಿ ಒಳಗಿನಿಂದ ಒಬ್ಬ ಅರ್ಚಕ ಕೂತು ತಪಸ್ ಮಾಡ್ತಾನಲ್ವ, ಜಪ ಮಾಡ್ತಾನಲ್ವ, ಆ ಜಪ ಮಾಡಿದ್ರಿಂದ ಮೇಲ್ಗಡೆಯಿಂದ ಶಕ್ತಿ ಕೆಳಗೆ ಆಧಾನ ಆಗುತ್ತೆ ಒಳಕ್ಕೆ. ಕೂಡುವವನಿಗೂ ಕೂಡ ಧ್ಯಾನ ಮಾಡುವಾಗ ಧ್ಯಾನ ಮಂದಿರ ಅವಾಗಲೂ ಹೀಗೆ ಇರಬೇಕು. ಅದು ಅವನಿಗೆ ಮೇಲಿನಿಂದ ಫೋರ್ಸ್ ಅನ್ನು ಒಳಕ್ಕೆ ಎಳೆದುಕೊಡುತ್ತೆ. ಇಲ್ಲ ಯಥಾ ಪ್ರಕಾರ ಹೀಗೆ ಫ್ಲಾಟ್ ಇದ್ದದ್ದಾದ್ರೆ ಇವನ ಶಕ್ತಿಯಿಂದ ಏನಾದ್ರೂ ಮಾಡ್ಕೊಳ್ಬೇಕಷ್ಟೇ ಹೊರತು ಪ್ರಕೃತಿ ಸಹಕಾರ ನೀಡುವುದಿಲ್ಲ. ಅದಕ್ಕೋಸ್ಕರ ಪ್ರಕೃತಿಯ ಸಹಕಾರವನ್ನು ಪಡೆಯುವ ದೃಷ್ಟಿಯಿಂದ ದೇವತಾ ಆಯತನಗಳು ಹೇಗಿರಬೇಕು? ದೇವತಾ ಆಯತನ ಅಂದ್ರೆ ಎರಡೂ ಆಗುತ್ತೆ. ಒಂದು ಮನೆಯೂ ಆಗುತ್ತೆ. ನಮ್ಮ ಮನೆ ಕಟ್ಟುವುದು ಕೂಡ ಹೇಗೆ ಕಟ್ಟಬೇಕು, ದೇವಸ್ಥಾನ ಕಟ್ಟುವುದಾದ್ರೂ ಹೇಗೆ ಕಟ್ಟಬೇಕು, ಈ ಎಲ್ಲಾ ತರದ ಶಿಕ್ಷಣಗಳನ್ನು ಗುರುಕುಲದಲ್ಲಿ ಮಕ್ಕಳು ಪಡೀತಾ ಇದ್ರು ಅಂತ ಗೊತ್ತಾಗುತ್ತೆ. ಅದರಿಂದಾಗಿ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗ್ ಎಲ್ಲ ಇವತ್ತೇ ಹೊಸ್ತಲ್ಲ, ಆವಾಗ್ಲೂ ಇತ್ತು. ಅದೆಲ್ಲ ಒಂದು ಕಾರಣ ಹೇಳ್ತಾರೆ. ಪ್ರಕೃತಿಯಿಂದ ಎಷ್ಟು ಎಳಿಬಹುದು ಒಂದು ಜಾಗ, ಭೂಮಿಯ ಅವಸ್ಥೆಯನ್ನು ನೋಡ್ಕೊಂಡು ಅದನ್ನು ತೀರ್ಮಾನ ಮಾಡ್ತಾರೆ. ಎಲ್ಲಾ ಜಾಗದಲ್ಲೂ ಒಂದೇ ತರ ಕಟ್ಲಿಕ್ಕೆ ಆಗುದಿಲ್ಲ, ಆಯಾ ಜಾಗದ ಪರಿಸ್ಥಿತಿ ನೋಡ್ಕೊಂಡು ಕಟ್ಟಬೇಕು. ಅದಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಹೇಳ್ತಾರೆ. ಅದು ಶಿಲ್ಪಶಾಸ್ತ್ರದಲ್ಲಿ ವಾಸ್ತು ತಜ್ಞರ ಅಭಿಪ್ರಾಯದಲ್ಲಿ ನಾವು ನೋಡ್ಕೊಂಡು ತಿಳ್ಕೊಳ್ಬೇಕು ಅದನ್ನ. ಹೀಗೆ ಕಣ್ವರ ಆಶ್ರಮದಲ್ಲಿ ಶಕುಂತಲೆಯನ್ನ ನೋಡ್ತಾರೆ. ಯಾರು ಇವನು ದುಷ್ಯಂತ ನೋಡ್ತಾನೆ. ನೋಡಿ ಶ್ರುತ್ವಾ ತಸ್ಯ ತಂ ಶಬ್ದಂ ಕನ್ಯಾ ಶ್ರೀರಿವ ರೂಪಿಣಿ ನಿಶ್ಚಕ್ರಾಮ ಆಶ್ರಮಾತ್ ತಸ್ಮಾತ್ ತಾಪಸಿ ವೇಷಧಾರಿಣಿ. ತಪಸ್ವಿನಿಯ ಹಾಗೆ ಅವಳು ಇದ್ಲು. ದುಷ್ಯಂತನ ಸೇನೆ ಬಂದದ್ದನ್ನ ನೋಡಿ, ಅವರು ಕೆಲವರೆಲ್ಲ ದೂರದಲ್ಲಿ ನಿಂತಿದ್ದಾರೆ, ಕೆಲವರು 4 ಜನ ಹತ್ತಿರ ತನಕ ಬಂದಿದ್ದಾರೆ. ಅದನ್ನು ನೋಡಿ ಅವಳು ಹೋಗಿ ಬೇಕಾದ ಎಲ್ಲ ರೀತಿಯಾದ ಅತಿಥಿ ಸತ್ಕಾರ ಹೇಗೆ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾಳೆ. ರೂಪ ಯೌವನ ಸಂಪನ್ನ ಶೀಲಾಚಾರವತಿ ಶುಭಾಸಾತಂ ಆಯತ ಪದ್ಮಾಕ್ಷಂ ವ್ಯೂಢೋರಸ್ಕಂ ಮಹಾಭುಜಂ ಸಿಂಹಸ್ಕಂದಂ ದೀರ್ಘಬಾಹುಂ ಸರ್ವಲಕ್ಷಣ ಪೂಜಿತಂ ಸ್ಪಷ್ಟಂ ಮಧುರಯಾ ವಾಚಾ ಸಾಬ್ರವೀತ್. ಜನಮೇಜಯನ ಕುರಿತು ವೈಶಂಪಾಯನರು ಹೇಳುತ್ತಾರೆ, ಸಿಂಹಸ್ಕಂಧಂ ಉನ್ನತವಾದ ಭುಜ,
ಅಗಲವಾದ ಎದೆ, ಎತ್ತರವಾದ ದೇಹದ ಅಂದರೆ ನೀಳ್ತೋಳು, ಹಾಕಿಕೊಂಡಂತಹ ಧನುಸ್ಸು, ಅವನ ಲಕ್ಷಣವನ್ನು ನೋಡಿ ಬಹಳ ಆಶ್ಚರ್ಯ ಆಗುತ್ತೆ ಅವಳಿಗೆ. ಅದರ ಜೊತೆಗೆ ಅವಳನ್ನು ಕೂಡ ಅವನು ನೋಡ್ತಾ ಇದ್ದಾನೆ. ಅವಳ ನಡತೆಯಲ್ಲಿ ಎಲ್ಲೂ ಸ್ವಲ್ಪವೂ ವ್ಯಗ್ರತೆ ಇಲ್ಲ. ಅಯ್ಯೋ ಇವ್ರು ಯಾಕಾದ್ರೂ ಬಂದ್ರಲ್ಲಪ್ಪ ಅಂತ ಬೇಜಾರಿಲ್ಲ. ಅತ್ಯಂತ ಚಟುವಟಿಕೆಯಿಂದ ಆಶ್ರಮದ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾಳೆ. ಸ್ವಾಗತವನ್ನು ಹೇಳಿದ್ದಾಳೆ. ಪ್ರತಿಪೂಜ್ಯ ಮಾಡಬೇಕಾದ ಕರ್ತವ್ಯವನ್ನು ಕೈಗೆ ನೀರು ಕಾಲಿಗೆ ನೀರು ಕೊಟ್ಟು, ಕುಡಿಯುವುದಕ್ಕೆ ನೀರು ಕೊಟ್ಟು, ಆಸನಾದಿಗಳನ್ನಿತ್ತು ಬಂದ ಕ್ಷೇಮ ವಿಚಾರಗಳೆಲ್ಲ ಮಾತನಾಡಿದ್ದಾಳೆ. ಆಗ ಅವಳು ಹೇಳ್ತಾಳೆ, ರಾಜ ಕೇಳ್ತಾನೆ, ನೀನು ಯಾರ ಮಗಳು? ನಾನು ಕಣ್ವರ ಸಾಕು ಮಗಳು. ಆದರೆ ನಿನ್ನನ್ನು ನೋಡಿದರೆ ನಿನಗೆ ಕಣ್ವರ ಸಾಕು ಮಗಳು ಅಂದಾಗ ಅವನಿಗೆ ಅರ್ಥ ಆಗಿರುತ್ತೆ. ಅದರವಳು ಫಸ್ಟ್ ಹಾಗೆ ಹೇಳಲ್ಲ, ಕಣ್ವರ ಮಗಳು ಅಂತ ಹೇಳ್ತಾಳೆ. ಆದರೆ ನೀನು ಕಣ್ವರ ಮಗಳು ಅಂತ ನನಗನ್ನಿಸ್ತಾ ಇಲ್ಲ. ನನ್ನ ಮನಸ್ಸು ಏನಾದರೂ ಒಂದನ್ನು ಇಷ್ಟಪಡುತ್ತೆ ಅಂದರೆ ಅದು ಪ್ರಾಮಾಣಿಕವಾಗಿದ್ದರೆ ಮಾತ್ರ ಇಷ್ಟಪಡುತ್ತೆ. ಇದು ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರಾಜ ಅವನು ಹೇಳ್ಬೋದು, ನಾನು ಒಂದು ವಸ್ತುವನ್ನು ಬಯಸಿದ್ದೇನೆ ಅಂದರೆ ಖಂಡಿತ. ಯಾಕೆಂದರೆ ಗುರು ಸ್ಥಾನದಲ್ಲಿರುವಂಥವರ ಮಗಳನ್ನು ರಾಜ ಬಯಸುವ ಹಾಗಿಲ್ಲ. ಆದರೆ ನಿನ್ನ ಮೇಲೆ ನನಗೆ ಬಯಕೆ ಬಂದಿದೆ ಅಂದರೆ ನೀನು ಗುರುಸ್ಥಾನದಲ್ಲಿರುವವಳ ಮಗಳಲ್ಲ ನೀನು ಅಂತ ನನಗೆ ಆ ನಿಶ್ಚಯ ಇದೆ ಅಂತ. ಆದ್ರಿಂದಾಗಿ ನೀನು ಸತ್ಯ ಹೇಳು, ನೀನು ಯಾರು? ನನಗೆ ನಿಜ ಗೊತ್ತಾಗ್ಬೇಕು. ಅಕಸ್ಮಾತು ಇಷ್ಟ ಆಗಿಯೂ ನಾನೇ ತಪ್ಪು ಮಾಡಿದ್ದೇನೆ ಅಂದರೆ ನನಗೆ ಕ್ಷಮೆ ಇಲ್ಲ. ಆದರೆ ನನ್ನ ಮನಸ್ಸು ಬಯಸಿದೆ ಅಂದರೆ ಖಂಡಿತ ನೀನು ಕಣ್ವರ ಮಗಳಲ್ಲ ಅನ್ನೋದು ನನ್ನ ನಿಶ್ಚಯ. ಮನಸ್ಸು ಹಾಗೆ ಹೇಳ್ತಾ ಇದೆ. ನಿನ್ನ ಬಗ್ಗೆ ಹಿಂದಿನ ಕಥೆ ಹೇಳು ಅಂತ ಅವನು ಒತ್ತಾಯ ಮಾಡಿ ಕೇಳಿದ ಮೇಲೆ ಅವಳು ಕಥೆ ಹೇಳ್ತಾಳೆ. ಅಲ್ಲಿ ಆಗ ವಿಶ್ವಾಮಿತ್ರರ ಕಥೆ, ಮೇನೆಯ ಕಥೆ ಬರುತ್ತೆ. ಅದನ್ನು ಮತ್ತೆ ಮುಂದಿನ ಬಾರಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ನಮಸ್ಕಾರ.